ನಮಸ್ಕಾರ. ಪಂಚಾಯಿತಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ನನ್ನ ಜೊತೆಗಿರುವಂಥವರು ಕರ್ನಾಟಕದ ಶ್ಯಾಡೋ ಚೀಫ್ ಮಿನಿಸ್ಟರ್, ಅರ್ಥಾತ್ ಪ್ರತಿಪಕ್ಷ ನಾಯಕರು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 3 ವರ್ಷ 2 ತಿಂಗಳ ಸರ್ಕಾರ ಆಗೋಯಿತು. ಪ್ರತಿಪಕ್ಷ ನಾಯಕರಾಗಿ ಕಾರ್ಯಾರಂಭವನ್ನು ಮಾಡಿ ಇನ್ನೂ 3 ವರ್ಷ ತುಂಬಿಲ್ಲ. ಆದರೆ ಈ 3 ವರ್ಷದ ಅವಧಿಯ ಒಳಗಡೆ ಯಾವ ಸ್ವರೂಪದಲ್ಲಿ ರಾಜ್ಯ ಸರ್ಕಾರದ ಪರ್ಫಾರ್ಮೆನ್ಸ್ ಇದೆ, ಅದರಲ್ಲಿ ಪ್ರತಿಪಕ್ಷ ನಾಯಕರಾಗಿ ಆರ್ ಅಶೋಕ್ ಅವರು ಯಾವ ಸ್ವರೂಪದಲ್ಲಿ ಯಶಸ್ವಿಯಾಗಿದ್ದಾರೆ, ಮತ್ತು ಅವರ ಪ್ರಕಾರ ಮತ್ತೊಮ್ಮೆ BJP ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತೇಳಿ ಇತ್ತೀಚೆಗೆ ಬಹಳಷ್ಟು ಬಾರಿ ಬಹಳ ಜೋರು ಧ್ವನಿಯಲ್ಲಿ ಅಶೋಕ್ ಅವರು ಮಾತಾಡ್ತಾ ಇದ್ದಾರೆ. ಅದನ್ನು ನಾವು ನೋಡ್ತಾ ಇದ್ವಿ. ಹಾಗಾದರೆ ಆರ್ ಅಶೋಕ್ ಅವರು ಯಾವ ರೀತಿಯಾದಂತಹ ದೂರದೃಷ್ಟಿಯನ್ನು ಇಟ್ಕೊಂಡಿದ್ದಾರೆ ರಾಜ್ಯ ರಾಜಕೀಯದ ವಿಚಾರದ ಸುತ್ತಲೂ, ಮತ್ತು ಆರ್ ಅಶೋಕ್ ಅವರ ಬಗ್ಗೆ ಅವರು ಪ್ರತಿಪಕ್ಷ ನಾಯಕರಾಗಿ, ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಅವರು ಮಂತ್ರಿಯಾಗಿ, ಅವರು ಭಾರತದ ಅತಿದೊಡ್ಡ ವಿಧಾನಸಭಾ ಕ್ಷೇತ್ರ ಆಗಿದ್ದಂತಹ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಲ್ಲಿಂದ ರಾಜ್ಯ ರಾಜಕಾರಣದಲ್ಲಿ ಅವ್ರನ್ನ ನಾನಾ ಹಂತಗಳಲ್ಲಿ ಜನ ನೋಡ್ತಾ ಬಂದಿದ್ದಾರೆ. ಆದರೆ ಅದರ ಆಚೆಗೂ ಕೂಡ ಆರ್ ಅಶೋಕ್ ಅವರ ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಆರ್ ಅಶೋಕ್ ಅವರು ನನ್ನ ಜೊತೆಗಿದ್ದಾರೆ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವಕಾಶ ಕೊಟ್ಟಿದ್ದಕ್ಕೆ ನ್ಯೂಸ್ 18ಗೂ ನನ್ನ ಧನ್ಯವಾದ. ಪ್ರತಿಪಕ್ಷ ನಾಯಕರಾದ್ರಿ 2023 ನವೆಂಬರ್ ತಿಂಗಳಲ್ಲಿ. ಕಳೆದ 2.25 ವರ್ಷಗಳ ತಾವು ಪ್ರತಿಪಕ್ಷ ನಾಯಕರಾಗಿ, ಮತ್ತು ಈ ಸರ್ಕಾರದ 3 ವರ್ಷ 2 ತಿಂಗಳ ಆಡಳಿತ ಅವಧಿ, ಇಬ್ಬರು ಮುಖ್ಯಮಂತ್ರಿಗಳು. ಈ ಅವಧಿಯನ್ನು ತಾವು ಯಾವ ಸ್ವರೂಪದಲ್ಲಿ ನೋಡ್ತೀರಿ? ಪ್ರತಿಪಕ್ಷ ಅನ್ನೋದು ನನಗೆ ಹೊಸದು. ಯಾಕೆಂದರೆ ನಾನು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಾಗೆ ನಾನು ಒಂಥರ ಮಂತ್ರಿ ಇದ್ದಂಗೆ. ನನಗೆ ಆಲ್ಮೋಸ್ಟ್ ಹಾಫ್ ಬೆಂಗಳೂರು ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ಅದಾದಮೇಲೆ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಹೌದು. ಟ್ರಾನ್ಸ್ಪೋರ್ಟು, ಹೋಮ್ ಮಿನಿಸ್ಟರು, ಮತ್ತು ಆಹಾರ ಮಂತ್ರಿಯಾಗಿ, ರೆವಿನ್ಯೂ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ. ದಟ್ ಈಸ್ ಡಿಫ್ರೆಂಟ್. ಅಲ್ಲಿ ಏನಾಗುತ್ತೆ, ನಿಮಗೆ ಮಂತ್ರಿ ಆದ ತಕ್ಷಣ ಎಲ್ಲ ಸುತ್ತೂ IAS IPS ಅವ್ರು ಬಂದು ನೀವು ವಿಧಾನಸಭೆಯಲ್ಲಿ ಮಾತಾಡಬೇಕಾಗಲಿ, ಆಚೆ ಮಾತಾಡಬೇಕಾಗಲಿ, ಎಲ್ಲ ಚೀಟಿಗಳು ಬರ್ತಾ ಇರ್ತತೆ. ಚೀಟಿ ತಗೊಂಡು ಮಾತಾಡೋ ಮಂತ್ರಿಗಳು ಎಲ್ಲ ಆಗಿದೆ. ಇದಾಗಲ್ಲ. ನಾವು ಚೀಟಿ ಕೊಡೋರು ಯಾರೂ ಇಲ್ಲ. ನಾವೇ ಹುಡುಕಿ ತೆಗಿಬೇಕು. ನಾವೇ ಅದನ್ನು ಸಮರ್ಥವಾಗಿ ಪ್ರೆಸೆಂಟೇಷನ್ ಮಾಡಬೇಕು. ಇದು ಒಂದು ಚಾಲೆಂಜಿಂಗ್ ಅಷ್ಟೇ. ಅಪೋಸಿಷನ್ ಲೀಡರ್ ಅಂದರೆ ಇಟ್ ಈಸ್ ಎ ಚಾಲೆಂಜಿಂಗ್. ಸರ್ಕಾರದ ತಪ್ಪುಗಳನ್ನು ಎತ್ತಿಡಿಯೋ ಅಂಥದ್ದಕ್ಕೆ ಮತ್ತು ಜನರಿಗೆ ಮುಟ್ಟಿಸೋ ಅಂಥದ್ದು ನಮ್ಮ ಕರ್ತವ್ಯ. ನಾವೇನು ಡಿಸಿಷನ್ ಮಾಡೋಕ್ಕಾಗಲ್ಲ. ವಿ ಆರ್ ನಾಟ್ ಎ ಡಿಸಿಷನ್ ಮೇಕರ್. ಬಟ್ ಸರ್ಕಾರದ ಮೇಲೆ ಒತ್ತಡ ಹಾಕಿ ಡಿಸಿಷನ್ ಆಗೋ ರೀತಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಆ ಕೆಲಸ ನಾವು ಕಳೆದ 3 ವರ್ಷ ಸರ್ಕಾರದ ಆಲ್ಮೋಸ್ಟ್ ಆಲ್ ಮುಗಿದೋಗಿದೆ ಆಯುಸು. 70% ವಯಸ್ಸು ಆಗ್ಬಿಟ್ಟಿದೆ ಅವರಿಗೆ, ಮುಗಿದೋಗಿದೆ ಆಯುಸು. ನಾವು ಸರ್ಕಾರದ ವಿರುದ್ಧವಾಗಿ ಭಾಳಷ್ಟು ವಿಚಾರವಾಗಿ ಧ್ವನಿಯನ್ನು ಎತ್ತಿದ್ದೀರಿ. ಕಾಂಗ್ರೆಸ್ ಅವರು ಈಗ ನೋಡ್ತಾ ಇದ್ದೀರಿ, ಅವರಿಗೆ ಏನು ಸಿಕ್ಕಿರಲಿಲ್ಲ. ನೀಟ್ ಒಂದು ಸಿಕ್ತು. ಮೋದಿ ಬಗ್ಗೆ ಅವರ 12 ವರ್ಷ ಆಡಳಿತದಲ್ಲಿ ಏನು ಇಲ್ಲ, ಅವ್ರದ್ದು ಏನು ಮಾತಾಡೋಕ್ಕೆ ಆಗಿಲ್ಲ. ಪಾರ್ಲಿಮೆಂಟ್ ಆಗಲಿ ಹೊರಗಡೆ ಈ ನೀಟನ್ನು ಹಿಡ್ಕೊಂಡು ಒಂದನ್ನು ಅವರು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂಥ ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಕರ್ನಾಟಕದಲ್ಲಿ ನೀವು ಬಂದರೆ ದಿನನಿತ್ಯ ಭ್ರಷ್ಟಾಚಾರ. ನಾನು ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ, ಏನು ನೀವು ಒಂದನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋಕ್ಕಾಗಲ್ಲ ಅಂತ. ಏನು ಮಾಡೋದು? ನಾವು ಒಪ್ಕೊತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ವಾಲ್ಮೀಕಿ ಹಗರಣ ಬಂತು, ಅವನ್ನ ಮಂತ್ರಿನ ಜೈಲು ಕಳಿಸೋ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವ್ರದ್ದು ಮೂಢ ಹಗರಣ ಬಂತು. ಅದನ್ನು ಹೋರಾಟ ಮಾಡೋ ಅಷ್ಟೊತ್ತಿಗೆ ಬಿಡದಿದ್ದು ಬಂತು. ಬಿಡದಿದ್ದಾದ ತಕ್ಷಣವೇ ಈಗ ಕಸದ್ದು 39,000 ಕೋಟಿ ಕಸದ್ದು ಲಾಬಿ ಅದು ನಡೀತಾ ಇದೆ. ಈಗ KPC ಅಕ್ರಮಗಳು. ಅಂದರೆ ದಿನನಿತ್ಯ ಒಂದಲ್ಲ ಒಂದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ಭ್ರಷ್ಟಾಚಾರ ಅಂದರೆ ದಿನನಿತ್ಯದ ಗೋಳಾಗೋಗ್ಬಿಟ್ಟಿದೆ. ಅಂದರೆ ಪ್ರತಿಯೊಂದೂ ನಾವು ಪ್ರತಿ ವಾರನೂ ಹೋರಾಟ ಮಾಡಬೇಕು. ಪ್ರತಿ ವಾರನೂ ಒಂದು ಇಶ್ಯೂ ಕೊಡ್ತಾರೆ. ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನೆನ್ನೆ ಪತ್ರಕರ್ತರು ನನ್ನ ಚೇಂಬರ್ಗೆ ಬಂದಿದ್ದರು. ಅವ್ರು ಹೇಳಿದ್ರು, ಸರ್ ಬಿಟ್ಬಿಡಿ ಸರ್, ಆಗೋಯ್ತು, ನೀವು KPSC ತಗೊಳ್ಳಿ ಸರ್ ಅಂತ. ನಾನು ಬಿಡೋದು ಅಂದರೆ ಇಲ್ಲ ಸರ್, ಅದು ಓಡಲ್ಲ, KPSC ಅಲ್ಲ, ಬಿಡದಿ ಓಡಲ್ಲ ಸರ್, KPSC ತಗೊಳ್ಳಿ ಅಂತ. ಅಂದರೆ ಮಾಧ್ಯಮದವರು ಸಲಹೆ ಕೊಡೋ ರೀತಿ ನೋಡೋಕ್ಕೆ ಹೋದರೆ ಈ ಸರ್ಕಾರ ಕಳೆದ 3.25 ವರ್ಷದಲ್ಲಿ ಭ್ರಷ್ಟಾಚಾರ
ಟೆಂಡರ್ಗಳು, ನೋಟಿಫಿಕೇಷನ್ನು, ಲೇಔಟ್ಗಳು ಮಾಡೋದರಲ್ಲಿ ರಿಯಲ್ ಎಸ್ಟೇಟ್ ಒಂಥರ ರಿಯಲ್ ಎಸ್ಟೇಟು ಸರ್ಕಾರ ಇದು, ರಿಯಲ್ ಎಸ್ಟೇಟ್ ಸರ್ಕಾರ. ಮತ್ತು ಆಡಳಿತ ಅಂತ ಹೇಳಿದ್ರೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಜ್ಯ ಅಂತಾರೆ. ಯಾಕೆಂದರೆ ಕಾಂಗ್ರೆಸ್ ಅಧ್ಯಕ್ಷರು ಅವರೇ ಮುಖ್ಯಮಂತ್ರಿನ ಒಪ್ಕೊಂಡಿದ್ದಾರೆ. ಮೊನ್ನೆ ಕಾಮೆಂಟ್ ಮಾಡಿದ್ದಾರೆ, ನನ್ನ ಬಗ್ಗೆನೂ ಕಾಮೆಂಟ್ ಮಾಡಿದ್ದಾರೆ. ನಂದಲ್ಲ ಇದನ್ನು ಹೇಳಿದ್ದು, ನಾನು ಕೊತ್ವಾಲ್ ರಾಮಚಂದ್ರ ಅಂತ ನಾನು ಹೇಳಿಲ್ಲ, ಅವರು ಒಪ್ಕೊಂಡಿದ್ದಾರೆ. ಇದೇ ನ್ಯೂಸ್ 18ನಲ್ಲಿ ನಾನು ಮೊನ್ನೆ ಅಬ್ಸರ್ವ್ ಮಾಡಿದೆ. ಹರಿಪ್ರಸಾದ್ ಅವರು ನೀವೇ ಪ್ರಶ್ನೆ ಕೇಳಿದ್ರಿ, ಏನು ನೀವು ಕೊತ್ವಾಲ್ ಶಿಷ್ಯನ ಅಂತ. ನಂಗೆ ಕೊತ್ವಾಲ್ ಶಿಷ್ಯ ಅಲ್ಲ, ಅವನೇ ನನ್ನ ಹತ್ರ ಬಂದು ಕೈ ಕಟ್ಕೊಂಡು ನಿಂತ್ಕೊಂತ ಇದ್ದೆ, ಅಂದರೆ ಗುರು. ಇನ್ನು ಡಿ ಕೆ ಶಿವಕುಮಾರ್ ಅಂತೂ ಆಲ್ಮೋಸ್ಟ್ ಅವರು ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ, ನಾನು ಹೌದು ಅವ್ರ ಜೊತೆ ಇದ್ದಿದ್ದು ನಿಜ ಅಂತ. ಅಂದರೆ ಇದರಿಂದ ಏನು ಹರಿಪ್ರಸಾದ್ ಅವರು ರಾಜಕಾರಣವನ್ನ ಅಂದ್ರೆ ಇಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ದಾಗ ನೀವು ವಿದ್ಯಾರ್ಥಿ ನಾಯಕರಾಗಿದ್ರೆ ಅದಾದ ನಂತರ ನೀವು ವಿದ್ಯಾರ್ಥಿ ನಾಯಕರಾಗಿದ್ದೀರಿ. ಅದಾದ್ಮೇಲೆ ನಾನು ವಿದ್ಯಾರ್ಥಿ, ನಾನು ವಿಪ್ರಂ ಕಾಲೇಜಲ್ಲಿ ಕಾಲೇಜಲ್ಲಿ ನಾನಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ, ಜನರಲ್ ಸೆಕ್ರೆಟರಿ ಆಗಿದ್ದೆ. ನಾನು HMT ಕಾರ್ಮಿಕ ಸಂಘಕ್ಕೆ ಅಡ್ವೈಸರ್ ಆಗಿದ್ದೆ. ನಾನು HMTಗೆ ನಮ್ದು 65 ಎಕರೆ ನಾನು ಜಮೀನು ಕೊಟ್ಟಿದ್ದೀನಿ. 1,000 ರೂಪಾಯಿಗೆ 65 ಎಕರೆ ಜಮೀನು. ಯಾವ ವರ್ಷದಲ್ಲಿ ಇದು? ಅದು HMT ಪ್ರಾರಂಭ ಆದಾಗ 1947 50ನೇ ಇಸ್ವಿ ಇರ್ಬೋದು, 50-51ನೇ. ನಿಮ್ಮ ತಂದೆಯವರು ನಮ್ಮ ಇಡೀ ಕುಟುಂಬದಲ್ಲಿ ಒಂದು 65 ಎಕರೆ ಜಮೀನನ್ನು ನಾವು HMTಗೆ ನಾವು ಒಂದು ರೀತಿ ದಾನನೇ ಅಂತ ತಿಳ್ಕೊಬೋದು. ಯಾಕಂದರೆ 1,000 ರೂಪಾಯಿಗೆ 1 ಎಕರೆಗೆ ಜಮೀನು ಕೊಟ್ಟಿದ್ದೀರಿ. ನಮ್ಮ ಮನೇಲಿ ಅವತ್ತೇ 5 ಜನ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರು ನಮ್ಮ ಮನೆಯಲ್ಲಿ. ಮತ್ತು ನಮ್ಮ ಮನೇಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಲೇಬರ್ಸು, ಅವ್ರಿಗೂ HMTಯಲ್ಲಿ ಕೆಲಸ ಕೊಡಿಸಿದ್ದೀರಿ ನಾವು. ಓಕೆ, ಅಂದರೆ ಪರಂಪರೆ ಹಾಗೆ ಬಂದಿದ್ದು ನಮ್ಮದು. ಅದರಿಂದ ಅಂದರೆ ನೀವು ಹುಟ್ಟಿದ ಸಂದರ್ಭದಲ್ಲಿ ನೀವು ಲ್ಯಾಂಡ್ ಲಾರ್ಡ್ಸ್ ಆಗಿ ಉಳಿದಿರಲಿಲ್ಲ. ಅಂದರೆ ಒಂದು ರೀತಿಯಾಗಿ ಹಿಂದಿನ ಜಮೀನ್ದಾರರಾಗಿದ್ರಿ, ಆದರೆ ನೀವು ಬಂದಾಗ ಜಮೀನುಗಳೆಲ್ಲ ತುಂಬ ಕಡಿಮೆ ಆಗಿದ್ದಿತ್ತು, ಈ ಅಕ್ವೈರ್ ಇದೆಲ್ಲ ಆಗಿ ಹೋಗಿ. ನಾವು ಬಂದಮೇಲೆ ನಾನು ಹುಟ್ಟಕ್ಕೆ ಮುಂಚೆನೇ ಇದು ಅಕ್ವೈರ್ ಆಗಿತ್ತು. ಆದರೂ ಕೂಡ ನನ್ನ ಜಮೀನು ಯಶವಂತಪುರದಲ್ಲಿ ನಮ್ಮ ಸುಮಾರು ಒಂದು 4 ಎಕರೆ ಜಮೀನು, ಯಶವಂತಪುರ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲೇ ನನ್ನ ಜಮೀನಿತ್ತು. ಅದು ನಾನು ಬಂದಮೇಲೆ ಮಾರಿದ್ದೀನಿ ಅದನ್ನು. ನಮ್ಮ ತಂದೆಯವ್ರು ಮಾಡಿರಲಿಲ್ಲ, ಅದನ್ನ ಹಾಗೆ ಇಟ್ಟಿದ್ರು. ನಾನು ಬಂದಮೇಲೆ ಅದನ್ನು ಮಾರಿದ್ದೀನಿ. ನಾನು ಈಗ ನೀವು ನಿಮ್ಮ ರಾಜಕಾರಣಕ್ಕೆ ಬರೋಕ್ಕೆ ಮುಂಚಿತವಾಗಿ ಅಂದರೆ ನಿಮ್ಮ ಬಾಲ್ಯ ಯಾವ ಸ್ವರೂಪದಲ್ಲಿ, ಅಪ್ಪ ಅಮ್ಮ ಯಾವ ಸ್ವರೂಪದಲ್ಲಿ ತಮ್ಮ ಬಾಲ್ಯದ ಜೀವನವನ್ನು ನೆನಪು ಮಾಡ್ಕೊಳ್ಳೋದಿದ್ರೆ? ನಂದು ಬಾಲ್ಯ ಅಂದರೆ ನಾನು ಒಬ್ಬನೇ ಗಂಡು ಮಗ. ನಮ್ಮ ಅಕ್ಕಂದಿರು ಇಬ್ಬರಿದ್ರು, ಅವ್ರು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಗಿತ್ತು. ಸೊ ನಾನು ಬಾಲ್ಯದಲ್ಲೇ ನನಗೆ RSS ನಮ್ಮ ಚಿಕ್ಕಪ್ಪ ಅಣ್ಣಯ್ಯ ಅಂತ ಇದ್ದರು, ಅವರು HMT ಎಂಪ್ಲಾಯಿ. ಅವರು RSS ಚೀಫ್ ಆಗಿದ್ರು ನಾರ್ತ್ ತಾಲೂಕಲ್ಲಿ. ಆಗಲೇ ನನ್ನನ್ನು ಒಂದು 10ನೇ ವರ್ಷಕ್ಕೆ RSSಗೆ ಫೀಲ್ಡ್ಗೆ ಇಳಿಸ್ಬಿಟ್ರು. ಓಕೆ. ಸೊ ನಾನು ಇನ್ನೋಸೆಂಟ್, ಭಾಳ ಇನ್ನೋಸೆಂಟ್ ಆಗಿ ಒಬ್ಬಂಟಿಗೆ ಒಂಥರ ಇನ್ನೋಸೆಂಟ್ ಆಗಿ ಬೆಳೆದವನು. ನನಗೆ ಜಾಲಹಳ್ಳಿ ನಿಮ್ಮ ಮನೆ? ಜಾಲಹಳ್ಳಿ ನೇಟಿವ್ ನಾನು. ಜಾಲಹಳ್ಳಿ ಅಂತ ಹೇಳಿದ್ರೆ ಒಂದು 10-15 ತಲೆಮಾರು. ಕೆಂಪೇಗೌಡರು ಬಿಡದಿ ಬಂದಾಗ ಇಲ್ಲಿ ಬೆಂಗಳೂರು ಬಂದಾಗಿಂದ ಕೂಡ ಕೆಂಪೇಗೌಡರು ಹೇಗೆ ಬಂದಿದ್ರು ಹಾಗೆ ನಾವು ಮೊದಲು ಮೋಸ್ಟ್ಲಿ ನಾ ಅಂತ ಹೇಳ್ಬೋದು ದೇವನಹಳ್ಳಿ ಒರಿಜಿನಲ್ ನಮ್ಮದು ದೇವನಹಳ್ಳಿ ಅಂತ ಅನಿಸುತ್ತೆ. ಅದಾದಮೇಲೆ ಕೆಂಪೇಗೌಡರು ಮೈಗ್ರೇಷನ್ ಟು ಬೆಂಗಳೂರು, ಇಲ್ಲಿಗೆ ಬಂದಾಗ ನಾವು ಬೆಂಗಳೂರಿಗೆ ಕೆಂಪೇಗೌಡರ ಜೊತೆ ಬಂದಿದ್ದೀರಿ. ಸೊ ಆ ಒಂದು ಪರಂಪರೆ ತಲೆಮಾರು ಇದು ಜಾಲಹಳ್ಳಿಯಲ್ಲೇ ನಾವು ವಾಸ ಇದ್ರಿ. ಅದರಿಂದ ನೇಟಿವ್ ನಾವು ಬೆಂಗಳೂರಿನ ಒರಿಜಿನಲ್ ವ್ಯಕ್ತಿಗಳು. ನಾವು ಒರಿಜಿನಲ್ ನಾವಿರ್ಬೋದು, ಬಚ್ಚೇಗೌಡರು ಅವರು, ಇವರೆಲ್ಲ ಒರಿಜಿನಲ್ ನಾವು ಬೆಂಗಳೂರು ಕೆಂಪೇಗೌಡರ ಒಂದು ಸಂತತಿ. ಅಂದರೆ ಅವರ ನಮ್ಮಲ್ಲಿ ಒಕ್ಕಲಿಗರಲ್ಲಿ ಡಿಫ್ರೆಂಟ್ ಕ್ಯಾಸ್ಟ್ಗಳಿದೆ. ಹೌದೌದು. ಇದು ಕೆಂಪೇಗೌಡರದು ಅಂದರೆ ನಾವು ಬಂಡಿ ದ್ಯಾವರು ಮಾಡ್ತೀರಿ, ವರ್ಷ ಒಂದ್ಸರಿ 20 ವರ್ಷಕ್ಕೊಂದ್ಸರಿ ಬಂಡಿ ದ್ಯಾವರು ಮಾಡ್ತೀರಿ ನಾವು. ಅಂದರೆ ಮನೆ ದೇವರು 20 ವರ್ಷಕ್ಕೊಂದ್ಸರಿ ಎಲ್ಲ ಬಂಡಿ. ಮತ್ತೆ ಹೊಸದ್ಯಾವರು ಅಂತ ಮಾಡ್ತೀರಿ ನಾವು. ಪ್ರತಿ ವರ್ಷ ಬೆಳೆ ಬಂದಾಗ ತಗೊಳಕ್ ಮುಂಚೆ ಪೂಜೆ ಮಾಡಿ ಅದನ್ನ ಬೆಳೆನ ಮನೆಗೆ ತಗೊಂಡು, ಈ ಒಂದು ಪರಂಪರೆಯಲ್ಲಿ ನಾವು ಬಂದವರು. ಒರಿಜಿನಲಿ ವೇರ್ ಜಾಲಹಳ್ಳಿ ನೇಟಿವ್ ನಮ್ದು. ಅಂದ್ರೆ ಆರಂಭದಲ್ಲಿ ನೀವು ಶಾಖೆ ಮೂಲಕವಾಗಿ RSS ಚಡ್ಡಿ ಹಾಕಿ ನಾನು ನನ್ನ ಮೊದಲ ಶಾಖೆ ವಿಶ್ವಕರ್ಮ ಶಾಖೆ ಅಂತೇಳಿ, ಅದಕ್ಕೆ RSS ಸರಸಂಘ ಚಾಲಕರು ಕೂಡ 2 ಬಾರಿ ಬಂದಿದ್ರು ಅಲ್ಲಿ ನಮ್ಮ ಶಾಖೆಗೆ, ಜಾಲಹಳ್ಳಿ ವಿಶ್ವಕರ್ಮ. ಅದಾದ್ಮೇಲೆ ನಾನು ಕಾಲೇಜಿಗೆ ಬರ್ತಾ ಇದ್ದೆ, ವಿವಿಪುರಂ ಕಾಲೇಜು. ನನ್ನ ಮನೆ ಇದ್ದಿದ್ದು ಜಾಲಹಳ್ಳಿ. ನಿಮ್ಮ ಸ್ಕೂಲು ಜಾಲಹಳ್ಳಿ. ನಂದ ಪ್ರೈಮರಿ ಸ್ಕೂಲು ಜಾಲಹಳ್ಳಿ, ಸರ್ಕಾರಿ ಪ್ರಾಥಮಿಕ ಶಾಲೆ ಜಾಲಹಳ್ಳಿ. ಮನೆ ಎದುರುಗಡೆ ಈಗಲೂ ಇದೆ. ಈಗಲೂ ಅದೇ ಜಾಗ
ಓಕೆ ಉಳಿಸಿದ್ದೀರಿ, ಹಾಗೆ ಉಳಿದಿದೆ. ದೊಡ್ಡ ಜಾಗ ಇದೆ, ಸುಮಾರು ಒಂದು 4-5 ಎಕರೆ ಜಮೀನಿದೆ. ಹಾಂ ಸೊ ಅದಾದಮೇಲೆ ಹೈಸ್ಕೂಲು HMT ಹೈಸ್ಕೂಲಲ್ಲಿ ಓದಿದೆ. ಕಾಲೇಜೆಲ್ಲ ವಿವಿಪುರಂ, ಬಸವನಗುಡಿ ವಿವಿಪುರಂ ಕಾಲೇಜಲ್ಲಿ ಓದಿದೆ. ಅವಾಗ ನೀವು ಕಬಡ್ಡಿ ಪ್ಲೇಯರ್ ಆಗಿದ್ರಿ? ಹೌದು, ನಾನು ಕಬಡ್ಡಿ ಸುಮಾರು 20 ವರ್ಷ ಕಬಡ್ಡಿ ಆಡಿದ್ದೀನಿ. ಓಹೋ. ನಾನು ಬೆಂಗಳೂರು ಯೂನಿವರ್ಸಿಟಿ 2 ಬಾರಿ ಬೆಂಗಳೂರು ಯೂನಿವರ್ಸಿಟಿಯ ಪ್ಲೇಯರ್ ಆಗಿದ್ದೆ. ನಾನು ಕ್ಯಾಪ್ಟನ್ ಆಗಿದ್ದೆ, ಬೆಂಗಳೂರು ಯೂನಿವರ್ಸಿಟಿ ಕ್ಯಾಪ್ಟನ್ ಆಗಿದ್ದೆ. ರಾಜ್ಯ ಮಟ್ಟದ ಒಂದು 100 ಟೂರ್ನಮೆಂಟನ್ನು ಭಾಗವಹಿಸಿದ್ದೀನಿ. ನನ್ನ 18-19ನೇ ವರ್ಷಕ್ಕೆ ನಾನು ಮಧ್ಯಪ್ರದೇಶದ ಬಿರಾನ್ಪುರ್ ಅಂತ ಇದೆ, ಓಕೆ. ಅಲ್ಲಿ ಕಬಡ್ಡಿ ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ಹೋಗಿ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದೆ ನಾನು. ಓಕೆ. ನಾಗ್ಪುರದಲ್ಲಿ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಹಾಂ ಹಾಂ. ಭಾಳಷ್ಟು ರಾಜ್ಯಗಳಲ್ಲಿ ಸಣ್ಣ ವಯಸ್ಸಲ್ಲೇ ಒಂದು 18-20 ವರ್ಷದಲ್ಲೇ ನಾನು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ. ರೈಡರ್ ಅಥವಾ ರೈಡರ್ ರೈಡರ್ ನಾನು ಬೆಸ್ಟ್ ರೈಡರ್ ಅಂತ ನನಗೆ ಮಧ್ಯಪ್ರದೇಶದಲ್ಲಿ ಗೋಲ್ಡ್ ಮೆಡಲ್ ಕೊಟ್ಟಿದ್ರು ಆ ವಯಸ್ಸಲ್ಲಿ ನನಗೆ. ಸೊ ಅದೆಲ್ಲ ಒಂದು ಸವಿ ನೆನಪಷ್ಟೇ. ನಾನು ರೈಲಲ್ಲಿ ಹೋಗ್ತಾ ಇದ್ದಿದ್ದು ಅವತ್ತು. ಈಗಿನ ಥರ ನಮಗೆಲ್ಲ ಗೀಸಿ ಇರಲಿಲ್ಲ. ಜನರಲ್ ಕಂಪಾರ್ಟ್ಮೆಂಟಲ್ಲಿ ಸರ್ಕಾರದ ಒಂದು ಸಬ್ಸಿಡಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀರಿ ನಾವು. ಅದರ ಖುಷಿನೇ ಬೇರೆ, ಆ ಸಂತೋಷನೇ ಬೇರೆ. ದಿನಕ್ಕೆ ಒಂದು 4-5 ಅವರ್ ಕಬಡ್ಡಿ ಆಡ್ತಾ ಇದ್ದೆ ನಾನು. ಟ್ರೈನಿಂಗು ತಗೊಂಡು ಆಡ್ತಾ ಇದ್ದೆ. ಕಾಲೇಜಲ್ಲಿ ನಿಮಗೆ ಈ ರಾಜಕೀಯದ ಕಡೆಗಿದ್ದ ಅವಾಗಲೇ ABVP ಅಲ್ಲಿ ನೀವು ಬಹುಶಃ ಅವಾಗಲೇ ಇದ್ರಿ ನೀವು? ABVP ಇದ್ದೆ ಪ್ರಾರಂಭದಲ್ಲಿ, ಕಾಲೇಜ್ ಡೇಸಲ್ಲಿ ABVP ಇದ್ದೆ. ABVPಗಿಂತ RSS ಅಲ್ಲಿ ಜಾಸ್ತಿ ಇದ್ದು. ಅದು ABVP ವಿಂಗ್ ಅಷ್ಟೇ, ಅದು ಹೌದೌದು, ಸ್ಟೂಡೆಂಟ್ ವಿಂಗು. ನಾನು ಒರಿಜಿನಲಿ RSS ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಸಂಘದ ಶಾಖೆ ಇರ್ಬೋದು, ಮುಖ್ಯ ಶಿಕ್ಷಕ ಆಗಿದ್ದೀನಿ. ವಿಸ್ತಾರಕ್ಕಂದ್ರೆ ನಮ್ಮದು OTC ಅಂತ ಬರುತ್ತೆ. ಅದು ಅಂದ್ರೆ OTC ಅಂದರೆ ಅದೊಂದು ಗ್ರೇಡ್. ಅದು ಅಂದರೆ 22 ದಿನ ಒಂದೇ ಕಡೆ ಇರಬೇಕು ನಾವು. ಅಲ್ಲಿ ನಮ್ಗೆ ಟ್ರೈನಿಂಗ್ ಆಗುತ್ತೆ. ನಂದು ಚೆನ್ನೈನಹಳ್ಳಿಯಲ್ಲಿ ಟ್ರೈನಿಂಗ್ ಆಯಿತು ನಂದು. ಅದಾದಮೇಲೆ 1 ವರ್ಷ ನಾನು ವಿಸ್ತಾರಕ್ಕಾಗಿ ಕೆಲಸ ಮಾಡಬೇಕು. ಅದು ಒಂಥರ ರೂಲ್ ಆಗ. ನಾನು ಹೋಗಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಬೇಕು. ನಾನು ಅಜೇಯ ಅಂತ ಒಂದು ಶಾಖೆಯನ್ನು HMTಯಲ್ಲಿ ಪ್ರಾರಂಭ ಮಾಡಿ. ಅಜೇಯ ಅಂತ ಹೇಳಿ ಅದೇ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರಲ್ಲ, ಕ್ರಾಂತಿಕಾರಿ ಅಜೇಯ, ಅವರ ಹೆಸರಲ್ಲಿ ಒಂದು ಶಾಖೆನೂ ಕೂಡ ಪ್ರಾರಂಭ ಮಾಡಿದ್ದೀನಿ. ಅಲ್ಲಿಂದ ನನ್ನ ಅಂದರೆ ರಾಜಕೀಯ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರಿಗೆ ಇದು ಇಷ್ಟ ಇರ್ತಾ ಇರಲಿಲ್ಲ. ಅವ್ರಿಗೇನು ನನ್ನ ಮಗ ಅವ್ರು ಭಾಳ ಆಸೆ ಪಟ್ಟಿದ್ದು ನಾನು ಇಂಜಿನಿಯರ್ ಆಗಬೇಕು ಅಂತ. ನನ್ನ ಕರ್ಕೊಂಡೋಗಿ ನನಗೆ ಇಲ್ಲೊಂದು ಆಚಾರ್ಯ ಕಾಲೇಜ್ ಇತ್ತು ಬಸವನಗುಡಿಯಲ್ಲಿ. ಅವಾಗ ಒಬ್ಬ ಮಿನಿಸ್ಟ್ರ್ ರೆಕಮೆಂಡೇಶನ್ ತೊಗೊಂಡೋಗಿ ನಾನು ಸೇರಕ್ಕೆ ಹೋಗಿದ್ದೆ. ಅಲ್ಲಿ ಆಚಾರ್ಯ ಕಾಲೇಜ್ಗೆ ಹೋದಾಗ ಅವಾಗೇ ನನ್ನ ಹತ್ರ 3,000 ರೂಪಾಯಿ ಕೇಳಿದ್ರು ಡೊನೇಷನ್. 3,000 ರೂಪಾಯಿ ಡೊನೇಷನ್ ಕೇಳಿದ್ದೆ. ಬಿಟ್ಬಿಟ್ಟು ಮತ್ತೆ ನಾನು ವಿವಿಪುರಂ ಕಾಲೇಜಲ್ಲಿ BScಗೆ PUC BSc PCMB ಸೈನ್ಸ್ ಸ್ಟೂಡೆಂಟ್ ನಾನು. ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ ಸೈನ್ಸ್ ಸ್ಟೂಡೆಂಟ್ ಮಾಡಿದೆ. ಅದಾದಮೇಲೆ 1 ಇಯರ್ ನಾನು ಲಾನು ಕೂಡ ಮಾಡಿದೆ. ಲಾ ಮಾಡೋ ಟೈಮಲ್ಲಿ ನಮ್ಮ ತಂದೆಯವರು ತೀರೋದ್ರು ಹಾರ್ಟ್ ಅಟ್ಯಾಕ್ ಆಗಿ. ವಿಧಿ ಇಲ್ದಿರ ನಾನು ಒಬ್ಬನೇ ಮಗ ಇಲ್ದಿದ್ದರಿಂದ ವಿಧಿ ಇಲ್ದಿರ ನಾನು ವಾಪಸ್ಸು ಬಿಸ್ನೆಸ್ಗೆ ಬರಬೇಕಾಯ್ತು ಅಷ್ಟೆ. ಈ RSS ಅಲ್ಲಿ ಇದ್ದ ಕಾರಣದಿಂದ ಬಹುಶಃ ಆರಂಭದಲ್ಲಿ ನಿಮಗೆ ನಿಮ್ಮ ಹೊರಗಿನ ಆಕ್ಟಿವಿಟೀಸ್ ಬಗ್ಗೆ ಜಾಸ್ತಿ ಕಂಟ್ರೋಲ್ ಬಹುಶಃ ಮನೆ ಕಡೆಯಿಂದ ಇದ್ದಿರಲಿಕ್ಕಿಲ್ಲ. ಮನೆ ವಿರೋಧ ಇತ್ತು, ಮನೆಯಲ್ಲಿ ಪೂರ್ತಿ ವಿರೋಧ. ಅಂದರೆ ನಾನು ಅವಾಗ ನನಗೆ ಸುಮಾರು 17-18 ವರ್ಷ ಇರಬೇಕು ನನಗೆ. ಆ ಸಂದರ್ಭದಲ್ಲಿ ನಾನು ಜೈಲಿಗೆ ಎಮರ್ಜೆನ್ಸಿ ಬಂತು. RSS ಅಲ್ಲಿ ಏನು ಅದು ಅವತ್ತೆಲ್ಲ ಭೂಗತರಾಗಿದ್ರು, ಪೂರ್ತಿ ಭೂಗತ. ಮನೆ ಎಲ್ಲ ಪೂರ್ತಿ, ನಮ್ಮ ಮನೆ ಫ್ಯಾಮಿಲಿ ಪೂರ್ತಿ, ನಮ್ಮ ಚಿಕ್ಕಪ್ಪ ಎಲ್ಲ ಭೂಗತರಾಗಿದ್ರು ಅವಾಗ. ಸೊ ನಾನು ಕರೆದ್ಬಿಟ್ಟು ಒಂದು ಕಡೆ ನಿಲ್ಲಿಸಿ ಒಂದು 5 ಜನ ಕಾಲೇಜ್ ಸ್ಟೂಡೆಂಟು, ನಾನು ಮತ್ತು ಮಲ್ಲೇಶ್ವರದವರು 1-2 ಜನ, ಮತ್ತು ಜಾಲಹಳ್ಳಿಯವರು 1-3 ಜನ ಕಳಿಸಿ ನಿಲ್ಲಿಸಿ ಪ್ರಮಾಣ ಮಾಡು ಅಂದರು. ನಾವು ಸಣ್ಣ ವಯಸ್ಸು, ನಮಗೂ ಏನು ಗೊತ್ತಿಲ್ಲ, ಕೈ ಎತ್ತದ್ರಿ. ಅವರು ಹೇಳಿದ್ರು ಸಂಘದಲ್ಲಿ, ನಾನು ದೇಶಕ್ಕೋಸ್ಕರ ಈ ಎಮರ್ಜೆನ್ಸಿ ಕರಾಳ ಕಾಯ್ದೆ ವಿರುದ್ಧ, ನಾನು ಇಂದಿರಾ ಗಾಂಧಿ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಪ್ರಮಾಣ ಮಾಡು ಅಂದರು. ಪ್ರಮಾಣ ಮಾಡಿಬಿಟ್ರಿ, ಹೊರಡಿ ಅಂದರು, ಹೊರಟ್ಬಿಟ್ಟೆ. ಸೊ ಆಮೇಲೆ 2 ದಿನ ಬಿಟ್ಟು ನನಗೆ ಹೇಳಿದ್ರು, ನೀನು ಹೋಗಿ ಸರ್ಕಲಲ್ಲಿ, ಇಂಥ ಸರ್ಕಲ್ಲು ಅಲ್ಲಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಅಲ್ಲಿ ಸೇರೋಕ್ಕೂ ಬಿಡ್ತಾ ಇರಲಿಲ್ಲ, ಒಬ್ಬೊಬ್ಬರೇ ಬರ್ತಾರೆ, ಅವ್ರು ಬರೋವರೆಗೂ ಸುಮ್ಮನೆ ಇರು, ಒಂದೇ ಸರಿ ಪಾಂಪ್ಲೆಟ್ ತಗೊಂಡು ಎರಚಿ ಧಿಕ್ಕಾರ ಕೂಗು ಅಂತ. ಹೋಗಿ ಧಿಕ್ಕಾರ ಕೂಗಿದೆ, ಕರ್ಕೊಂಡೋಗಿ ಸೀದಾ ಯಶವಂತಪುರ ಸ್ಟೇಷನಲ್ಲಿ ನಮ್ಮನ್ನು ಚೆಂದಾಗಿ ಬಾರಿಸಿದ್ರು. ಆಮೇಲೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ತಂದು ನಮ್ಮ ಹೆಬ್ಬೆಟ್ಟು. ಅಂದರೆ ಮಿನಿಸ್ಟರ್ ಬಂದಾಗ ಈ ರೀತಿಯಾಗಿ ಪಾಂಪ್ಲೆಟ್ ಇಳಿಸಬೇಕಿತ್ತ? ಹೆಂಗೆ? ಇಲ್ಲ, ಅದು ಇರಲಿಲ್ಲ. ಅದು
ನಮ್ಗೆ ಎಮರ್ಜೆನ್ಸಿ ವಿರುದ್ಧ ನಿಮ್ದೊಂದು ಸಡನ್ ಆಗಿ ಒಂದು ಸರ್ಕಾರ ಬಂದು ಬಸ್ಗಳೆಲ್ಲ ಹೊಡ್ತಾ ಟ್ರಾಫಿಕ್ ನಿಲ್ಲಿಸಿ ಅದನ್ನ ಪಾಂಪ್ಲೆಟ್ ತಗೊಂಡು ಎಲ್ಲ ಬಸ್ಗಳೊಳಗಡೆ ಹಾಕ್ಬೇಕು ಅಂತ. ಅವಾಗ ಕರಪತ್ರ ಹಾಕೋದೂ ದೊಡ್ಡ ಕಥೆ ಇತ್ತು ಅದು. ಹೌದು. ಆ ಕರಪತ್ರ ಎಸೆದ ತಕ್ಷಣ ಪೊಲೀಸವ್ರಿಗೆ ಮೊದಲೇ ಗೊತ್ತಿತ್ತು. ನಾವು ಸುಮ್ಮನೆ ಹಾಗೆ ಏನು ಮಾಡ್ತಾ ಇರಲ್ಲ, ಮೊದಲೇ ಹೇಳಿ ಇಂಥ ಕಡೆ ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿನೇ ನಾವು ಮಾಡ್ತಾ ಇದ್ರಿ. ಓಕೆ. ಸೊ ಅಲ್ಲಿ ಮಾಡಿ ಅರೆಸ್ಟ್ ಆಗಿ. ಅವಾಗ ನೀವು ಡಿಗ್ರಿ ಓದ್ತಿದ್ರ? ಇಲ್ಲ, PUC ಇದ್ದೆ ನಾನು. PUC ಸೆಕೆಂಡ್ ಇಯರೋ ಫಸ್ಟ್ ಇಯರೋ ಏನೋ ಇದ್ದೆ ನಾನು. ಫಸ್ಟ್ ಇಯರ್ ಅನ್ಸುತ್ತೆ. PUCಯಲ್ಲಿದ್ದೆ. ಅದಾದಮೇಲೆ ಒಂದು ತಿಂಗಳು ಜೈಲು. ನಮ್ಮ ಡೈರೆಕ್ಟ್ ಸೆಂಟ್ರಲ್ ಜೈಲ್ಗೆ ಡೈರೆಕ್ಟಾಗಿ ಇಲ್ಲಿ ಸೆಂಟ್ರಲ್ ಜೈಲು ನಮ್ಮ ಇದಿತ್ತಲ್ಲ ಈಗ ಫ್ರೀಡಮ್ ಪಾರ್ಕ್ ಅಲ್ಲಿಗೆ ಕರ್ಕೊಂಬಂದ್ರು. ಒಂದು ಕಂಬಳಿ, ಒಂದು ತಟ್ಟೆ, ಅಲ್ಯೂಮಿನಿಯಂ ತಟ್ಟೆ ಕೊಟ್ಟರು. ಒಳಕ್ಕೆ ನನ್ನಿಂದ ಇದ್ದವ್ರು ಹೇಳಿದ್ರು, ಬಲಗಾಲ ಇಟ್ಬೇಡ, ಎಡಗಾಲಿಟ್ಟು ಹೋಗು ಅಂದ್ರು. ಎಡಗಾಲಿಟ್ಟು ಒಳಗಡೆ ಹೋದ್ರಿ. ಅಲ್ಲೆಲ್ಲ ಇದ್ರು, ಅದ್ವಾನಿಯವರು ಎಲ್ಲ ಇದ್ರು. ಅದ್ವಾನಿಯವರು, ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರೆಲ್ಲನೂ ಕೂಡ ಇದ್ರು. ಅಲ್ಲಿ ಒಂದು ತಿಂಗಳಿದ್ದೆ ನಾನು. ಒಂದು ತಿಂಗಳು ನೀವಿದ್ದಾಗ ಅಡ್ವಾಣಿಯವರು ಇದ್ರು. ಅವ್ರಿಗೆ ಸಪ್ರೇಟ್ ಒಂದು ಬ್ಯಾರಕ್ ಕೊಟ್ಟಿದ್ರು ಎಂಟ್ರೆನ್ಸ್ ಅಲ್ಲೇ. ಅಲ್ಲಿತ್ತು. ಈಗಲೂ ನಾನು ಅಲ್ಲಿ ಹಾಗೆ ಮೇಂಟೈನ್, ನಾನು ಇದ್ದಂಥ ಬ್ಯಾರಕ್ನ ಹಾಗೆ ಎಲ್ಲ ಹೊಡೆದಾಕಿದ್ದಾರೆ. ನಾನು ಇದ್ದಂಥ ಬ್ಯಾರಕ್ನ ಹಾಗೆ ಉಳಿಸಿದ್ದೀನಿ. ಯಾಕಂದ್ರೆ ಅವಾಗ ನಾನು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದೆ. ಅದಕ್ಕೆ ನಾನು ಫೋನ್ ಬಂತು, ಸರ್ ಹಿಂಗೆ ಹೊಡಿತಾ ಇದ್ರೆ ನಂದೊಂದು ಇದೆಯಪ್ಪ, ಅದನ್ನ ನಂಗೆ ಬಿಟ್ಬಿಡಿ ಅಂತ. ಈಗಲೂ ಹಾಗೆ ಇದೆ ಆ ಬ್ಯಾರಕ್, ಹಾಗೆ ಒಂದು ಮಾಡೆಲ್ ಆಗಿ ಇಟ್ಟಿದ್ದೀರಿ ಅದನ್ನ. ನಾನು ಇದ್ದಿದ್ದಂಥ ಬ್ಯಾರಕ್. ಆ ಒಂದು ತಿಂಗಳು ಹೆಂಗಿತ್ತು ಅಶೋಕ್ ಅವರೇ? ಅವಾಗ ಅಲ್ಲಿ ನೀವು ಜೈಲು ಒಳಗಡೆ ಇದ್ದಂಥ ಅನುಭವಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ ಆ ದಿವಸಗಳಲ್ಲಿ ಹೇಗಿತ್ತು? ಅಂದರೆ ಅಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಜಕೀಯ ನಾಯಕರುಗಳೇ ಅಲ್ಲಿ ಆವಾಗ ಜೈಲಲ್ಲಿ ಇದ್ದರು ಅಂತೇಳಿ. ಆ ಹಂತ ಹೇಗಿತ್ತು? ನೀವು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನ ಸಿಗೋದಕ್ಕೆ ಅವಕಾಶ ಇತ್ತಾದರೂ? ನಮ್ಮ ಬ್ಯಾರಕ್ ಪೂರ್ತಿ ಎಲ್ಲ ಈ ಫ್ರೀಡಮ್ ಫೈಟರ್ಸ್ ಎಲ್ಲ ಇದ್ದರು. ಎಮರ್ಜೆನ್ಸಿಯಲ್ಲಿ ಅರೆಸ್ಟ್ ನಮ್ಮ ಬ್ಯಾರಕ್ ಪೂರ್ತಿ ಇದು ಬೇರೆ ಕ್ರಿಮಿನಲ್ಸ್ ಎಲ್ಲ ಇದ್ದರು. ಅವ್ರಿಗೆ ಸಪ್ರೇಟ್ ಬ್ಯಾರಕ್ ಹಾಕಿದ್ರು, ನಮ್ಗೆ ಸಪ್ರೇಟ್ ಬ್ಯಾರಕ್ಕು. ನಾವೊಂದು ಬ್ಯಾರಕಲ್ಲಿ ಸುಮಾರು 60-70 ಜನ ಇರ್ತಾ ಇದ್ರಿ. ಓಕೆ. ಮತ್ತೆ ಅಲ್ಲೇ ಮಲಗೋದು, ಎಲ್ಲ ನೆಲದ ಮೇಲೆನೆ. ಈ ಕೆಳಗಡೆ ಇದು ಕಲ್ಲು ಹಾಕಿರೋರು, ಆ ಕಲ್ಲಿನ ಮೇಲೆ ಮಲಗಬೇಕಾಯ್ತು. ಏನು ದಿಂಬು ಇರಲಿಲ್ಲ. ಹೌದು. ಹಾಗೆ ಮಲಗೋದು, ದಿಂಬು. ಒಂದೇ ಟಾಯ್ಲೆಟು, ಅಷ್ಟು ಜನಕ್ಕೆ ಒಂದೇ ಟಾಯ್ಲೆಟು. ಅದು ಓಪನ್ ಟಾಯ್ಲೆಟ್. ಅಂದ್ರೆ ಏನು ಗೋಡೆ ಗಿಡೆ ಬಾಗಿಲು ಗೀಗ್ಲಿ ಏನು ಅಲ್ಲೇ ಪಕ್ಕದಲ್ಲಿ ಹೋಗಿ ಅಷ್ಟೇ. ಒಂದಡಿ ಒಂದೂವರೆ ಅಡಿ ಹೈಟದು ಒಂದು ಕಟ್ಟಡ ಇದು ಇರೋದು ಗೋಡೆ. ಉಳಿದಿದ್ದೆಲ್ಲ ಹಂಗೆ ಓಪನ್ ಆಗಿರೋದೆಲ್ಲ. ಅಂತ ಪರಿಸ್ಥಿತಿ ಅಲ್ಲೂ ಕೂಡ. ಮುದ್ದೆ ಕೊಡೋರು ಅಲ್ಲಿ. ತಿರ್ಗಿ ಸಾಮಾನ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಪ್ರೇಯರ್ ಮಾಡೋದು, ಯೋಗ ಮಾಡೋದು, ಕಬಡ್ಡಿ ಆಡೋದು. ಮಧ್ಯಾಹ್ನ ಆದ ತಕ್ಷಣ ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಸ್ ಇರ್ತಾರೆ ಅವ್ರು ಬಂದು ಪ್ರವಚನ ಮಾಡೋರು. ಏನು ದೇಶಕ್ಕೋಸ್ಕರ ಏನು ನಡೀತಾ ಇದೆ, ಆಚೆ ಏನಾಗ್ತಾ ಇದೆ, ಇದೆಲ್ಲ ಮಾಡೋದು. ಅಂದ್ರೆ ದೇವೇಗೌಡರು ಆ ಟೈಮಲ್ಲಿ ದೇವೇಗೌಡರು ಇದ್ರು. ದೇವೇಗೌಡರು ಇದ್ರು. ನಾನು ಒಳಕೋದ್ಮೇಲೆ ಅವರು ದೇವೇಗೌಡರು ಬೇಲ್ ಮೇಲೆ ಏನೋ ರಿಲೀಸ್ ಆದ್ರು. ಅವರು ದೇವೇಗೌಡರು, ಮಳ್ಳೂರು ಆನಂದರಾವ್ ಅಂತ ಇದ್ರು, ರಾಮಚಂದ್ರೇಗೌಡರು ಇದ್ರು. ಸೊ ನಮ್ಮ ಜೊತೆ ಅದ್ವಾನಿಯವರು ಇದ್ರು ಪೂರ್ತಿ. ಅದ್ವಾನಿಯವ್ರ ಜೊತೆಗೆ ಅವಾಗ ಮಾತಾಡೋದಕ್ಕೆ ಏನಾದರೂ ಸಾಧ್ಯ? ಅದ್ವಾನಿಯವ್ರನ್ನ ಯಾರನ್ನೂ ಭೇಟಿ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವ್ರದ್ದು ಸಪ್ರೇಟ್ ಒಂದು ರೂಮ್ ಮಾಡಿ ಅವ್ರಿಗೆ ಇಟ್ಟಿದ್ರು. ಅವ್ರು ಯಾವುದು ಪ್ರವಚನಕ್ಕೆ ಬಿಡ್ತಾ ಇರಲಿಲ್ಲ ಅವ್ರನ್ನ ಮಾತಾಡೋಕ್ಕೆ. ಉಳಿದವರೆಲ್ಲ ಇದ್ರು ಇಲ್ಲಿ, MLA MLCಗಳು ಯಾರ್ಯಾರು ಇದ್ರು ಅವತ್ತು, ಅವ್ರನ್ನೆಲ್ಲ ಬಿಡ್ತಾ ಇದ್ರು. ಅವ್ರು ಬಂದು ನಮಗೆ 1 ಗಂಟೆ 2 ಗಂಟೆ. ಆಗ ಕಮ್ಯುನಿಸ್ಟ್ ಪಾರ್ಟಿಯವರು, RSS ಅವರು, ಜನತಾ ಪಾರ್ಟಿಯವರು ಇವರೆಲ್ಲರೂ ಕೂಡ, ಅಂದ್ರೆ ಕಾಂಗ್ರೆಸ್ ಓನವರು ಎಲ್ಲರೂ ಕೂಡ, ಮುಸ್ಲಿಂ ಲೀಗು ನಮ್ಮ ಜೊತೆ, ಮುಸ್ಲಿಂ ಲೀಗ್ ಅವರು ಬಂದು ಭಾಷಣ ಮಾಡೋರು. ಮುಸ್ಲಿಂ ಲೀಗ್ ನಮ್ಮ ಜೊತೆ ಮುಸ್ಲಿಂ ಕಮ್ಯುನಿಸ್ಟ್ ಸಂಸ್ಥಾ ಕಾಂಗ್ರೆಸ್. ಹೌದು. ವೀರೇಂದ್ರ ಪಾಟೀಲ್ ಇದ್ರಲ್ಲ, ಹೌದೌದು. ವೀರೇಂದ್ರ ಪಾಟೀಲ್ ನನ್ನ ತಮ್ಮನ ಜೊತೆ ಅರೆಸ್ಟ್ ಆದ್ರು. ರವಿ ಅಂದ್ಬಿಟ್ಟು ನನ್ನ ತಮ್ಮ ಇದ್ದ, ನಮ್ಮ ಚಿಕ್ಕಪ್ಪನ ಮಗ. ಅವನ ಜೊತೆ ವೀರೇಂದ್ರ ಪಾಟೀಲ್ ಅವರು ಮೈಸೂರು ಬ್ಯಾಂಕಲ್ಲಿ ಅರೆಸ್ಟ್ ಆದ್ರು. ಸೊ ವೀರೇಂದ್ರ ಪಾಟೀಲ್ ಅವರು ಎಲ್ಲ ಒಳ್ಳೆ ರಾಜಕಾರಣಿಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದರು, ಅವರೆಲ್ಲರೂ ಕೂಡ. ಅದಾದಮೇಲೆ ನಾನು 1 ತಿಂಗಳಾದಮೇಲೆ ನನಗೆ ಕೋರ್ಟಲ್ಲಿ ಬೇಲ್ ಮೂವ್ ಮಾಡಿದ್ರು. ಬೇಲ್ ಆಯಿತು ನಂದು. ಸೊ ನಾನು ಒಬ್ಬನೇ ಮಗ ಇದ್ದಿದ್ದರಿಂದ ಅಷ್ಟರಲ್ಲಿ ನಮ್ಮ ತಾಯಿ ಎಲ್ಲ ಸ್ವಲ್ಪ ಸೀರಿಯಸ್ ಆದರು. ನಮ್ಮನ್ನು ಬೇಲಾಗಿ ನನ್ನ ಬಿಡುಗಡೆ ಆದಮೇಲೆ ನಾನು ಮನೆಗೆ ಹೋದೆ. ಮನೆಗೆ ಆವಾಗ ಹಳ್ಳಿ ನಂದು ಪೂರ್ತಿ, ಜಾಲಹಳ್ಳಿ ಅಂದ್ರೆ ಪೂರ್ತಿ ಅಶ್ವತ್ಥಕಟ್ಟೆ, ಊರ್ ಬಾಗಿಲು ಎಲ್ಲ ಇತ್ತು. ಊರ್ ಬಾಗಿಲು ಮುಖಾಂತರನೇ ಒಳಗಡೆ ಹೋಗ್ಬೇಕಾಯ್ತು. ಹೋದೆ, ಊರವರೆಲ್ಲ ಸೇರಿದ್ರು. ನಮ್ಮ ಹಳ್ಳಿಗೆ ನೀನು ಕಳಂಕ ತಂದ್ಬಿಟ್ಟೆ, ಜೈಲಿಗೆ ಹೋಗಿದ್ದಕ್ಕೆ. ಜೈಲು ಯಾರು ಅದುವರೆಗೂ ನಮ್ಮ ಹಳ್ಳಿಯಿಂದ ಒಬ್ಬರು ಜೈಲಿಗೆ ಹೋಗಿರಲಿಲ್ಲ, ಹೋಗಿಲ್ಲ. ಏನೇ ಇದ್ರು ಅಲ್ಲೇ ತೀರ್ಮಾನ ಆಗಾಯ್ತು. ಸೊ ಅಲ್ಲೆಲ್ಲ ಒಂದು ಚೀಮಾರಿ ಹಾಕಿದ್ರು.
1 ಗಂಟೆ ಚೀಮಾರಿ ಹಾಕಿ ನನ್ನ ಮನೆಗೆ ಕಳಿಸಿದ್ರು. ಮನೆಗೆ ಬಂದೆ, ನಮ್ಮ ತಂದೆ ಒಳಗಡೆ ಬರಬೇಡ ಅಂತೇಳಿ ಆಚೆ ಕೂತಿರ್ಸಿದ್ರು. ರೋಡಲ್ಲೇ ಕೂತಿದ್ದೆ ಸುಮಾರು 1 ಗಂಟೆ. ಆಮೇಲೆ ನಮ್ಮ ಅಕ್ಕಂದಿರೆಲ್ಲ ಊರಿಂದ ಬಂದು ಅಳಕ್ಕೆ ಶುರುವಾದರು. ಆಮೇಲೆ ನಮ್ಮ ತಂದೆ ಹಾಳಾಗೋಯ್ತು ಏನಾರು ಮಾಡ್ಕೊಳ್ಳಿ ಅಂತ ಆಚೆ ಹೊರಟೋದ್ರು. ನಮ್ಮನ್ನು ರೋಡಲ್ಲೇ ಕೂತಿರ್ಸಿ ನನಗೆ ತಲೆ ಮೇಲೆಲ್ಲ ಸಗಣಿ ಹಾಕಿ ಶುದ್ಧ ಹಾಕಿ ನೀರು ಹಾಕಿ ಗಂಜಲ ಹಾಕಿ ಆಮೇಲೆ ಒಳಗಡೆ ಕರ್ಕೊಂಡ್ರು. ಒಳಗಡೆ ಹೋದವನು 3 ದಿನ ಆಚೆ ಬರಲಿಲ್ಲ ನಾನು. ಅಂದ್ರೆ ಆ ಪರಿಸ್ಥಿತಿ ಅವತ್ತಿನ ಫ್ಯಾಮಿಲಿ ಸೆಂಟಿಮೆಂಟ್ ಅದು ಹಂಗಿರುತ್ತೆ. ಫ್ಯಾಮಿಲಿ ಸೆಂಟಿಮೆಂಟು ಮತ್ತೆ ಅಟ್ಮಾಸ್ಫಿಯರ್ ಹಾಗೆ ಇತ್ತು. ಹೌದು, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಸತ್ಯಾಗ್ರಹ ಅನ್ನೋದು ಇದು ಹಳ್ಳಿ ಜನಕ್ಕೆ ಏನೂ ಗೊತ್ತಿರಲಿಲ್ಲ. ಯಾಕೆ ಮಾಡಬೇಕು ಇದೆಲ್ಲ, ಜೈಲಿಗೆ ಹೋಗೋದೇ ಅಪರಾಧ ಅಂತ ಇದು. ಸೊ ಆ ಒಂದು ನಡೆ ನನ್ನ ರಾಜಕೀಯದ ಕಡೆ. ಅವಾಗ ಇಡೀ ಮನೆಯ ವಿರೋಧ, ಮನೆಯಲ್ಲಿರುವಂತಹ ಆ ಒಂದು ಏನು ನಿಮ್ಮನ್ನ ಒಂದು ತಿರಸ್ಕಾರದ ಮೂಲಕವಾಗಿ ಮನೆಗೆ ಬರಮಾಡ್ಕೊಂಡಿರುವಂತಹ ರೀತಿ, ಅದು ನಿಮಗೆ ಇಲ್ಲ ಈ ಕೆಲಸ ಬೇಡ ಅಂತೇಳಿ ಅನ್ಸಿಲ್ವ ನಿಮಗೆ? ಅವಾಗ ಇಂಥದ್ದೆಲ್ಲ ಬೇಡ ಅಂತ ಅನ್ಸಿತ್ತು. ಯಾಕಂದ್ರೆ ನಾವು ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಹೋರಾಟದಲ್ಲಿ ನಾವೆಲ್ಲ ಪಾಲ್ಗೊಂಡು ಇವಾಗಂತರ TV ಚಾನಲ್ ಎಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಜೋರು ಮಾಡ್ಬೋದಾಯ್ತು. ಅವಾಗ ಏನೂ ಇರಲಿಲ್ಲ. ಸೊ ಬಂದ ಮೇಲೆ ಅನಿಸುತ್ತು ಎಲ್ಲ ಕಡೆ ನನಗೆ ಜೈಲಲ್ಲಿ ಆಚೆ ಬರೋಕ್ಕೂ ಕೂಡ ನನಗೆ ಯಾವುದೇ ರೀತಿ ಸಹಾಯನೂ ಕೂಡ ಸಿಗಲಿಲ್ಲ. ಸೊ ಬಂದ ಮೇಲೆ ಅನಿಸುತ್ತು ಮನೆಯಲ್ಲೆಲ್ಲ ಇದೆಲ್ಲ ಆದಮೇಲೆ ಬೈಯೋದು ಎಲ್ಲ ಜಾಸ್ತಿ ಆದಮೇಲೆ 1 ವರ್ಷ ನಾನು ಎಲ್ಲೂ ಆ್ಯಕ್ಟಿವಿಟೀಸ್ಗೂ ಹೋಗಲಿಲ್ಲ. ಅಮ್ಮ ಏನು ಹೇಳಿದರು? ಯಾವುದೇ RSS ಆ್ಯಕ್ಟಿವಿಟೀಸ್ಗೂ ಹೋಗಲಿಲ್ಲ, BJP ಆ್ಯಕ್ಟಿವಿಟೀಸ್ಗೂ ಹೋಗದೆ 1 ವರ್ಷ ಮನೆಯಲ್ಲಿ. ಅಮ್ಮ ಏನು ಹೇಳಿದ್ರು ಅವಾಗ? ಅಮ್ಮ ಸ್ವಲ್ಪ ಕಾಯಿಲೆ ಅವ್ರಿಗೆ, ಅಂದರೆ ನಾನು ಜೈಲಿಗೆ ಹೋಗಿದ್ದು ಅವ್ರಿಗೊಂಥರ ಮನಸ್ಸಿಗೆ ಭಾಳ ಆಘಾತ ಆಗಿತ್ತು. ಒಬ್ಬೇ ಮಗ ಇದ್ನಲ್ಲ, ಒಬ್ಬೇ ಮಗನು ಏನೋ ಇಂಜಿನಿಯರ್ ಆಗ್ತಾನೆ, ನಾವು ಒಳ್ಳೆ ಸಂಬಳ ಬರುತ್ತೆ ಅಂತ ಅವ್ರ ಯೋಚನೆಗಳು. ಹೌದೌದು, ಮದುವೆ ಮಾಡಬೇಕು, ಒಳ್ಳೆ ಇಂಜಿನಿಯರ್ ಆಗ್ತಾನೆ ಅಂತ. ಕೊನೆಗೂ ನಾನು ಇಂಜಿನಿಯರ್ ಆಗಲೇ ಇಲ್ಲ ಆದರೆ ಸೊ ಆ ಒತ್ತಡದಲ್ಲೇ 1 ವರ್ಷ ನಾನು ಆಚೆ ಹೋಗಿಲ್ಲ. ನನ್ನ ಮನೆಗೆ ರಾಮಚಂದ್ರೇಗೌಡರು ಬಂದಿದ್ರು, ಅನಂತಕುಮಾರ್ ಎಲ್ಲ ಬಂದಿದ್ರು. ಮನೆ ಒಳಕ್ಕೂ ಬಿಟ್ಟಿಲ್ಲ ಅವ್ರನ್ನ, ದಯವಿಟ್ಟು ಬರಬೇಡಿ, 1 ವರ್ಷ ನಿಮ್ಮಿಂದ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಹೇಳಿ 1 ವರ್ಷ ಇದ್ದೆ. ಅದಾದಮೇಲೆ ಮತ್ತೆ 1 ವರ್ಷ ಆದಮೇಲೆ ಮತ್ತೆ ಪೊಲಿಟಿಕ್ಸ್, ನನ್ನ ಯುವ ಮೋರ್ಚಾ ಅಧ್ಯಕ್ಷನ್ ಮಾಡಿದ್ರು ಬೆಂಗಳೂರು ಗ್ರಾಮಾಂತರಕ್ಕೆ. ಸೊ ಅಲ್ಲಿಂದ ನಂದು ಮತ್ತೆ ಪೊಲಿಟಿಕಲ್ ಜರ್ನಿ ಪ್ರಾರಂಭ ಆಯಿತು, ನನ್ನ ಜೀವನದ ಪೊಲಿಟಿಕಲ್ ಜರ್ನಿ. ಸೊ ಇದು ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಇಮಿಡಿಯೇಟಾಗಿ ನೀವೇನು ರಾಜಕಾರಣಕ್ಕೆ ಬರಲಿಲ್ಲ. 1997 ತನಕ ನಿಮಗೆ ಸ್ಪರ್ಧಿಸೋದಕ್ಕೆ ಅವಕಾಶಗಳು ಸಿಗಲಿಲ್ಲ. ಈ ಅವಧಿಯಲ್ಲಿ ಯಾವ ಸ್ವರೂಪದಲ್ಲಿ ನಿಮ್ಮದು ಇಲ್ಲ, ನಾನು ಆಗೇನಾಗಿತ್ತು, ಭಾಗವಹಿಸುವಿಕೆ ಹೆಂಗಿತ್ತು? ಆಗ ಏನಾಗಿತ್ತು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ನಂದು ಒಳ್ಳೆ ಬಿಸ್ನೆಸ್ ಇತ್ತು. ನನ್ನ ಮನೆಗೆ ಆ ಸಂದರ್ಭದಲ್ಲಿ 2 ಕಾರ್ ಇತ್ತು ನನ್ನ ಮನೆಯಲ್ಲಿ. 90ಸಲ್ಲೇ, 1990ನೇ ಇಸ್ವಿಯಲ್ಲೇ ನನ್ನ ಮನೆ ಮುಂದೆ 2 ಕಾರ್ ಇತ್ತು. ಅಂಬಾಸಿಡರ್ ಒಂದು, ಮಾರುತಿ 1000 ಅಂತ, ಅವಾಗ ಫೇಮಸ್ ಇದ್ದಿದ್ದು ಮಾರುತಿ 1000, ಸೆಲೆಕ್ಟೆಡ್ ಕೆಲವರ ಹತ್ರನೇ ಇತ್ತು. ಆ ಕಾರ್ ಇತ್ತು. ನಾನು ಬೆಂಗಳೂರು ಅಧ್ಯಕ್ಷ ಆಗಿದ್ದೆ. ನಾನು ಬೆಂಗಳೂರು ಅಧ್ಯಕ್ಷ ಅಂದರೆ ದಟ್ಸ್ ಎ ಗ್ರೇಟ್ ಥಿಂಗ್. ಅಂದರೆ ಬೆಂಗಳೂರು ಇವಾಗಿನ ಬೆಂಗಳೂರು ಅಲ್ಲ, ಇಡೀ ಬೆಂಗಳೂರು, ಇಡೀ ದೊಡ್ಡ ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಸೇರೋದು, ಅಷ್ಟು ಬೆಂಗಳೂರು ಅಧ್ಯಕ್ಷನಾಗಿದ್ದೆ. ಸೊ 94ಅಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲ ಪಾರ್ಟಿಯಿಂದ ತೀರ್ಮಾನ ಆಯಿತು. ಬಟ್ ಕೊಡಲಿಲ್ಲ. ಅವಾಗ ಏನಾಯಿತು, ಬೇರೆ ಪಾರ್ಟಿಯಿಂದ M. ಶ್ರೀನಿವಾಸ್ ಅನ್ನೋರು ಜನತಾದಳದಿಂದ BJPಗೆ ಬಂದ್ಬಿಟ್ರು. ನನಗೆ ಟಿಕೆಟ್ ಕೊಟ್ಟಿದ್ದನ್ನ ವಾಪಸ್ ತೊಗೊಂಡ್ರು. ಸೊ ಅದಾದಮೇಲೆ 97ನಲ್ಲಿ ಪಾರ್ಲಿಮೆಂಟ್ಗೆ ಹೋದರು M. ಶ್ರೀನಿವಾಸ್ ಅವರು. 96 ಅವರು ಪಾರ್ಲಿಮೆಂಟ್ಗೆ ಹೋದರು. 97 ಬೈ ಎಲೆಕ್ಷನ್, ನಾನು ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ನಲ್ಲಿ ನಾನು S. ರಮೇಶ್ ಅಂತ ಅವತ್ತು ಮಂತ್ರಿ ಆಗಿದ್ದರು, ಮಾಜಿ ಮಂತ್ರಿ, ಕಾಂಗ್ರೆಸ್ಸಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟು. ಸೊ ಅವ್ರ ಮೇಲೆ ನಾನು ಫಸ್ಟು ಕಂಟೆಸ್ಟ್ ಮಾಡಿದ್ದು. ಫಸ್ಟ್ ಇದರಲ್ಲಿ 18,000 ಲೀಡಲ್ಲಿ ಗೆದ್ದೆ ನಾನು, S. ರಮೇಶ್ ವಿರುದ್ಧವಾದ. ಅದೇ ನನಗೆ ಫಸ್ಟು ಚುನಾವಣೆ ಗೆದ್ದಿದ್ದು. ಅದಾದಮೇಲೆ ನನ್ನ ಜನ, ಇಡೀ ಉತ್ತರಳ್ಳಿ ಜನ, ಪದ್ಮನಾಭನಗರ ಜನ, ಇದುವರೆಗೂ ನನ್ನ ಸೋಲೆ. ಈ ಉತ್ತರಳ್ಳಿಲಿ ನಿಮ್ಮ ಮನೆ ಬರುವಂಥದ್ದು ರಾಜರಾಜೇಶ್ವರಿ ನಗರ ಕಾನ್ಸ್ಟಿಟ್ಯೂನ್ಸಿ ಅನ್ಸುತ್ತಲ್ಲ? ಈಗ ರಾಜರಾಜೇಶ್ವರಿ ಕಾನ್ಸ್ಟಿಟ್ಯೂನ್ಸಿ, ಉತ್ತರಳ್ಳಿ. ಬಟ್ ನೀವು ರಾಜರಾಜೇಶ್ವರಿ ಕಾನ್ಸ್ಟಿಟ್ಯೂನ್ಸಿಯನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಅದನ್ನು M. ಶ್ರೀನಿವಾಸ್ ಅವ್ರಿಗೆ ಬಿಟ್ಕೊಟ್ರಿ. ನೀವು ಪದ್ಮನಾಭನಗರಕ್ಕೆ ಯಾಕೆ ಬಂದ್ರಿ? ಪದ್ಮನಾಭನಗರ ನಂದು ಮೊದಲಿಂದ ನನಗೆ ಭಾಳ ಅಚ್ಚುಮೆಚ್ಚು ಏರಿಯಾ ಅದು. ನನಗೆ ಅಲ್ಲೆಲ್ಲ ಪದ್ಮನಾಭನಗರ, ಬನಶಂಕರಿ ಒಳ್ಳೆ ಕಾರ್ಯಕರ್ತರು ಇದ್ರು. ಅವರೆಲ್ಲ ಬಂದು ನನಗೆ ಅವತ್ತು ಚಾಯ್ಸ್ ನಾನು ಬೆಂಗಳೂರಲ್ಲಿ ಅವತ್ತು ಎಷ್ಟು ಡಿವೈಡ್ ಆಗಿರೋದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ 14 ಕಾನ್ಸ್ಟಿಟ್ಯೂನ್ಸಿ ಆಯಿತು. ಉತ್ತರಳ್ಳಿ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಎಲ್ಲಿ ಬೇಕಾದ್ರೂ ನಿಲ್ಬೋದಾಯ್ತು. ಯಾಕಂದ್ರೆ ನಾನೇ ಬೆಂಗಳೂರು ಅಧ್ಯಕ್ಷ ಇದ್ದೆ. ಮತ್ತು ನಾನು ಅನಂತಕುಮಾರ್ ಏನು ಹೇಳ್ತೀರೋ
ಅವ್ರಿಗೆ ಟಿಕೆಟ್ ಆ ಕಾಲ ಇದ್ದಿದ್ದೆಲ್ಲ ನಾನೇ ಡಿಸೈಡ್ ಮಾಡ್ತಾ ಇದ್ದಿದ್ದು. ಬೆಂಗಳೂರಲ್ಲಿ ಯಾರು MLA ಯಾರು MP ಗೆ ಅನ್ನೋದು ನಾನೇ ಡಿಸೈಡ್ ಮಾಡಿ, ನಾನು ಅನಂತಕುಮಾರ್ ಏನು ಡಿಸೈಡ್ ಮಾಡ್ತಾರೆ ದಟ್ಸ್ ಅ ಫೈನಲ್. ಡೆಲ್ಲಿಯಲ್ಲೂ ಅಷ್ಟೇ, ನಾವೇನು ಹೇಳ್ತೀರೋ ಅಷ್ಟಕ್ಕೆ ಇತ್ತು. ಸೊ ನನಗೆ ಇಲ್ಲಿನ ಕಾರ್ಯಕರ್ತರೆಲ್ಲ ಬಂದು, ಆ್ಯಕ್ಚುಲಿ ನಾನು ದಾಸರಳ್ಳಿಯಲ್ಲಿ ನಿಲ್ಲಬೇಕು ಅಂತ ಹೊರಟಿದ್ದೆ. ನಾನು ಕ್ಯಾನ್ವಾಸ್ ಮಾಡೋಕ್ಕೆ ಹತ್ರದ ಮನೆ ಹತ್ರನೇ ಆಗುತ್ತೆ ಅಂತ ಎಲ್ಲ ಅವಾಗ ಡಿಕ್ಲೇರ್ ಮಾಡಿ ನಾನು ಬೆಳಗ್ಗೆ ಹೊರಟಿದ್ದೆ. ನಾನು ಕ್ಯಾನ್ವಾಸ್ಗೆ ಅಲ್ಲೇ ನಿಲ್ಲೋದು ಅಂತ ಡಿಸೈಡ್, ಯಾಕಂದರೆ ಭಾಳ ದಿನ ತಳ್ಳೋಕ್ಕಾಗಲ್ಲ. ನಾವು ಫೋರ್ಸಲ್ಲಿ ಪಾರ್ಟಿಯಿಂದ ಫೋರ್ಸ್ ಮಾಡ್ತಾಯಿದ್ರು, ನಿಂದು ಸೆಲೆಕ್ಟ್ ಮಾಡು, ಉಳಿದವ್ರಿಗೆಲ್ಲ ಕೊಡಬೇಕು ನಾವು ಅಂತ. ಸೊ ಅದಕ್ಕೆ ನಾನೇನು ಮಾಡಿದೆ, ದಾಸರಳ್ಳಿ ಸೆಲೆಕ್ಟ್ ಮಾಡಿ ಬೆಳಗ್ಗೆ ಪ್ರಚಾರಕ್ಕೆ ಹೋಗಬೇಕು, ಇನ್ನೂ ನಾಮಿನೇಷನ್ ಆಗಿರಲಿಲ್ಲ. ಅಷ್ಟರಲ್ಲಿ ಅನಂತಕುಮಾರು ನನ್ನ ಹತ್ರ ಬರೋಕ್ಕೆ ಹೇಳಿದ್ರು. ಹೋದೆ. ಅನಂತಕುಮಾರು, ಇಲ್ಲ ನೀನು ಇಲ್ಲೇ ನಿಲ್ಲಬೇಕು, ಪದ್ಮನಾಭನಗರದಲ್ಲೇ ನಿಲ್ಲಬೇಕು, ಇದು ನನ್ನ ಬೆಂಗಳೂರು ಸೌತ್ ಕಾನ್ಸ್ಟಿಟ್ಯೂನ್ಸಿ ಬರ್ತತೆ, ನೀನು ಇಲ್ಲೇ ನಿಲ್ಲಬೇಕು, ನನ್ನ ಜೊತೆನೇ ಇರಬೇಕು ಅಂತ ಹೇಳಿದ್ರು. ಮತ್ತು ಕಾರ್ಯಕರ್ತರು ಎಲ್ಲ ಬಂದು ಇಲ್ಲೇ ನಿಲ್ಲಬೇಕು ಅಂತ ಹೇಳಿದಾಗ ನಾನು ಅಲ್ಲನ್ನು ಸೆಲೆಕ್ಟ್ ಮಾಡಿ, ಯಾಕಂದರೆ ಹಿಂದೆ ಅದು ಉತ್ತರಳ್ಳಿ ಭಾಗ, ಇವಾಗ ನಾನೇನು ಪದ್ಮನಾಭನಗರ ಅದು ಉತ್ತರಳ್ಳಿಯ ಭಾಗ ಆಗಿತ್ತು, ಅದರಿಂದ ಹೊಸದಾಗಿ ಏನು ಪರಿಚಯ ಇಲ್ಲ, ಎಲ್ಲ ಪರಿಚಯ ಇರೋರೆ. ಸೊ ಅದನ್ನು ಸೆಲೆಕ್ಟ್ ಮಾಡಿದೆ. ಅಲ್ಲೂ ಕೂಡ ಆರಾಮ್ಸೆ 33,000 ಲೀಡಲ್ಲಿ ಗೆದ್ದೆ, ಅಲ್ಲೂ ಪದ್ಮನಾಭನಗರದಲ್ಲೂ. ಈಗ ಸತತವಾಗಿ ಅಲ್ಲೇ ಪದ್ಮನಾಭನಗರದಲ್ಲೇ ನನ್ನ ಜನ ಆಶೀರ್ವಾದ ಮಾಡಿ ಗೆಲ್ಲಿಸ್ತಾ ಇದ್ದಾರೆ. ಅದು ಋಣ ತೀರ್ಸೋಕ್ಕಾಗಲ್ಲ ಬಿಡಿ, ನನ್ನ ವೋಟ್ ಮಾಡಿದೋ ಅಂಥವ್ರಿಗೆ 7 ಜನ್ಮ ತೆಗೆದ್ರೂ ಕೂಡ ಋಣ ತೀರ್ಸೋಕ್ಕಾಗಲ್ಲ. ನನಗೆ ವೋಟ್ ಮಾಡಿ ಗೆಲ್ಲಿಸ್ತಾ ಇದ್ದಾರೆ, ಅವ್ರ ಋಣ ಇದೆ ನನ್ನ ಮೇಲೆ, ಕೆಲಸ ಮಾಡ್ತಾ ಇದ್ದಾರೆ. ಸತತವಾಗಿ 7 ಬಾರಿ ಶಾಸಕರಾಗಿ ತಾವು ಕೂಡ ಆಯ್ಕೆಯಾಗಿ ಶಾಸನಸಭೆಯಲ್ಲಿ ಇವಾಗ ಕೆಲಸ ಮಾಡ್ತಾ ಇರುವಂಥದ್ದು. ಇಲ್ಲಿ ಈ ಅವಧಿಯ ಒಳಗಡೆ BJPಯಲ್ಲಿ ಕೂಡ ಸಾಕಷ್ಟು ಜನ ಅಧ್ಯಕ್ಷರುಗಳು ಬಂದರೆ, ವಿಶೇಷವಾಗಿ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಜೋಡಿ ಅನ್ನುವಂಥದ್ದು ಒಂದು ಪ್ರಬಲವಾದಂತಹ ಜೋಡಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷಕ್ಕೆ. ಬಹುಶಃ ನೀವು ಶುರು ಮಾಡಿದಾಗ ಜನಸಂಘದ ಅವಧಿಯಿಂದಲೂ ಕೂಡ ಲೆಕ್ಕ ಹಾಕಿದರೆ ನೀವು ಆಲ್ಮೋಸ್ಟ್ ಆವಾಗ AK ಸುಬ್ಬಯ್ಯ ಅವರ ಟೈಮಿಂದಲೂ ಕೂಡ, ಅವರ ಅಧ್ಯಕ್ಷತೆಯ ಟೈಮಿಂದಲೂ ಕೂಡ, ಆಮೇಲೆ BB ಶಿವಪ್ಪನವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಈ ಎಲ್ಲ ಅವಧಿಗಳಲ್ಲಿ ಯಾವ ಸ್ವರೂಪದಲ್ಲಿ ಪಕ್ಷ 2 ಸೀಟಿಂದ ಅಧಿಕಾರದವರೆಗೆ ಬಂದಂತಹ ಹಂತವನ್ನು ತಾವು ಹೇಗೆ ಅವಲೋಕನ ಮಾಡ್ತೀರಿ? ನಾನು AK ಸುಬ್ಬಯ್ಯ ಇದ್ದಾಗೂ ಕೂಡ, AK ಸುಬ್ಬಯ್ಯ ಅವರು ಶಾಸಕರಾಗಿದ್ದರು ಆಗ. ಹೌದು. AK ಸುಬ್ಬಯ್ಯ ಗುಡುಗಿದರೆ ವಿಧಾನಸೌಧ ನಡುಗುತ್ತೆ ಅಂತ ಎಲ್ಲ ಬೋರ್ಡ್ ಮೇಲೆ ಬರಿತಾ ಇದ್ರಿ. ಅವತ್ತು ಹಂಗೆ ಇತ್ತು. AK ಸುಬ್ಬಯ್ಯ ಏನಾನ ಫೈಲ್ ಇಟ್ಕೊಂಡು ಅಸೆಂಬ್ಲಿಗೆ ಬಂದರೆ ಅವರಿದ್ದಾಗ 3 ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿದ್ರು, ನಡುಗೋರು ಅವತ್ತು. ಹೌದು, ಅವರಿದ್ದಾಗ ಕೂಡ ಇದ್ದೆ. ಬಟ್ 2 ಇದ್ದಾಗಲ್ಲ ನಮ್ದು, ಆ್ಯಕ್ಚುಲಿ ನಾವು 18 ಸೀಟ್ ಗೆದ್ದಿದ್ರಿ ಮೊದಲು. ಅದಕ್ಕಿಂತ ಮುಂಚಿತವಾಗಿ 83 ಎಲೆಕ್ಷನ್ ರಾಮಕೃಷ್ಣ ಹೆಗಡೆ ಅವರಿಗೆ ಡೈರೆಕ್ಟಾಗಿ ಯಾವುದೇ ಮಂತ್ರಿ ಪದವಿ ಏನು ಕೇಳದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಘೋಷಣೆ ಮಾಡಿಬಿಟ್ರು. ಹೌದೌದು, ನೀವು ಬಾಹ್ಯ ಬೆಂಬಲ ಅಂತೇಳಿ ಘೋಷಣೆ ಮಾಡಿದ್ರು. ಅವತ್ತು 18 ಸೀಟ್ ಇತ್ತು. ಅವತ್ತು AK ಸುಬ್ಬಯ್ಯನವರು ಸ್ವಲ್ಪ ದುಡುಕು ಸ್ವಭಾವ. AK ಸುಬ್ಬಯ್ಯನವರು ಅವತ್ತು ಅಧ್ಯಕ್ಷರಾಗಿದ್ದರು, ಅವ್ರನ್ನ ತೆಗೆದು ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ರು. ಇವ್ರನ್ನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಾಡಿದ್ರು AK ಸುಬ್ಬಯ್ಯ. ಅದೇನಾಯಿತು ಅವ್ರ ಮನಸ್ಸಿಗೆ, ಅವರು ಪಾರ್ಟಿ ಬಿಟ್ಬಿಟ್ರು. AK ಸುಬ್ಬಯ್ಯನವ್ರು ಇದ್ದಿದ್ರೆ ಯಾವತ್ತೋ ಇನ್ನು ಮುಂದೆನೇ BJP ಅಧಿಕಾರಕ್ಕೆ ಬಂದ್ಬಿಡೋದು. ಯಾಕಂದರೆ ಅಷ್ಟು ಚಾರ್ಮ್ ಇರೋ ಅಂತ, ಮತ್ತು ಅಷ್ಟು ಕರಪ್ಷನ್ ಅನ್ನೋದು ಅವರ ಒಂದು 0 to 0%, ಅಷ್ಟು ಒಳ್ಳೆ ನಾಯಕ ಅವರು. ಅದಾದಮೇಲೆ BB ಶಿವಪ್ಪ ಅವರು ಒಳ್ಳೆಯ ನಾಯಕತ್ವ ಆಯಿತು ಅವರು ಕೂಡ. ಸೊ ಅವರೆಲ್ಲ ಹಿಂದೆ ಸರಿದ್ರು. ಅದಾದಮೇಲೆ ಯಡಿಯೂರಪ್ಪನವರು ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ರು. ಯಾಕಂದರೆ ಇವರೆಲ್ಲ ಹೊರಟೋಗಿದ್ರು. ಯಡಿಯೂರಪ್ಪನವರು ಅವಾಗ MLA ಆಗಿದ್ದರು. ಆ ದೃಷ್ಟಿಯಿಂದ ಅವರ ಅಧ್ಯಕ್ಷರಾಗಿ ಆಗ ಪಾರ್ಟಿ ಗ್ರೋತ್ ಆಗೋಕ್ಕೆ ಶುರುವಾಯಿತು ಅವರು. ಅದಾದಮೇಲೆ ನಾನು ಉತ್ತರಳ್ಳಿ ಡಿವೈಡ್ ಆಯ್ತಲ್ಲ, ಡಿವೈಡ್ ಆಗಿದ್ದೇ ನಮಗೆ ಬೆಂಗಳೂರಲ್ಲಿ. ಮೊದಲು ಬೆಂಗಳೂರಲ್ಲಿ ನಾವು 3-4 ಸೀಟ್ ಗೆಲ್ತಾ ಇದ್ರಿ. ಹೌದು. ಡಿವೈಡ್ ಆದ ತಕ್ಷಣ ನಾವು ಒಂದೇ ಸರಿ 17 ಸೀಟ್ ಗೆದ್ರಿ ನಾವು. ಹೌದು, ಬೆಂಗಳೂರಲ್ಲಿ. ಯಾಕಂದರೆ ಆಲ್ಮೋಸ್ಟ್ ಆಲ್ ಉತ್ತರಳ್ಳಿದು, ನಾನು MLA ಇದ್ದೆ. ಉತ್ತರಳ್ಳಿ ಆಲ್ಮೋಸ್ಟ್ ಆಲ್ ಎಲ್ಲ ಗೆದ್ದುಬಿಟ್ರೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ, ಬೊಮ್ಮನಹಳ್ಳಿ ಇರ್ಬೋದು, ಸೌತ್ ಇರ್ಬೋದು, RR ನಗರ, ಯಶವಂತಪುರ, ಶೋಭಾ ಅವರು ಗೆದ್ದಿದ್ರು ಅವಾಗ. ಎಲ್ಲರೂ ಗೆದ್ರಿ. ಅದರಿಂದ ಉತ್ತರಳ್ಳಿದೇ ಇಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಅವಾಗ ಬೆಂಗಳೂರು ವಿನ್ನಿಂಗಲ್ಲಿ. ತಾವು ಮೊದಲ ಬಾರಿಗೆ ಮಂತ್ರಿ ಆದಂತಹ ಸಂದರ್ಭದಲ್ಲೂ ಕೂಡ ಆರೋಗ್ಯ ಸಚಿವರಾಗಿದ್ದಾಗ ಲೈಕ್ ಇದೊಂದು ಯೋಜನೆಯ ಬಗ್ಗೆ ನಾನು ಕೇಳ್ಪಟ್ಟಿದ್ದೆ, ಮಡಿಲು ಯೋಜನೆನ ಬಹುಶಃ ತಾವು ತಂದಾಗ ಯಡಿಯೂರಪ್ಪನವ್ರೇನೋ ಸಿಟ್ಟು ಮಾಡಿಕೊಂಡು ಬೋರಿಂಗ್ ಹಾಸ್ಪಿಟ್ಲಿಗೇನೋ ಬಂದಿದ್ರಂತೆ ಅವತ್ತು ಉಪಮುಖ್ಯಮಂತ್ರಿಯವರು. ಅದಾದಮೇಲೆ ನೀವು ಅವತ್ತು KC ಜನರಲ್ ಹಾಸ್ಪಿಟ್ಲಿಗೇನೋ ಹೋದಾಗ ಈ ಯೋಜನೆಯನ್ನು ಘೋಷಣೆ ಮಾಡಿದ್ರಿ ಅಂತ ತಿಳ್ಕೊಂಡು, ಅದು ಯಾವ ರೀತಿಯಾಗಿ ಆಯ್ತದು? ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಯಡಿಯೂರಪ್ಪನವ್ರಿಗೇನೋ ಸಮಸ್ಯೆ ಆಯಿತು, ರಾತ್ರಿ ಹೋಗಿ ಅಡ್ಮಿಟ್ ಆಗಿದ್ದಾರೆ. 1 ಗಂಟೆ ಇದಕ್ಕೆ ಫೋನ್ ಬಂತು ನನಗೆ, ನಾನು ಅಡ್ಮಿಟ್ ಆಗಿದ್ದೀನಿ ಬಾಪ ಅಂತ. ನಾನು ಹೇಳಿದೆ, ಸರ್ 1 ಗಂಟೆ ನಾನು ಈಗ ತಾನೇ ನಿದ್ದೆ ಹೊಡೆದಿದ್ದೀನಿ, ಅರ್ಧ ನಿದ್ದೆ ಆಗಿದೆ ಸರ್ ಅಂತಂದೆ. ಬರ್ತೀಯೋ ಇಲ್ಲೋ ಅಂದ್ರೆ, ಸರ್ ಬಿಟ್ಬಿಡಿ ಸರ್ ಅಂತಂದೆ. ಹಾಳಾಗಿ ಹೋಗು ಅಂತ ಬಿಟ್ಬಿಟ್ರು. ಸೊ ತಿರುಗಿ ಮತ್ತೆ
ಮೂರು ಗಂಟೆಗೆ ಮತ್ತೆ ಫೋನ್ ಮಾಡಿದ್ರು ಯಡಿಯೂರಪ್ಪನು. ಏನಿಲ್ಲಿ ಅವು ಡಾಕ್ಟ್ರು ಬಂದ್ಬಿಟ್ಟು ನಾನು ಚೀಟಿ ಬರ್ದು ಕೊಡ್ತಾಳೆ ಇಲ್ಲಿ, ಟ್ಯಾಬ್ಲೆಟ್ ಕೊಡ್ದಿರಾ ಚೀಟಿ ಕೊಟ್ಬಿಟ್ಟು ಆಚೆ ಹೋಗಿ ತಗೊಂಬ ಅಂತಾಳೆ. ಎಲ್ಲಿಂದ ತಗೊಂಬ? ರಾತ್ರಿ 3 ಗಂಟೆಗೆ. ಮುಖ್ಯಮಂತ್ರಿಗಳು ಬಾಯ್ ಬಂದು ಇಮಿಡಿಯೇಟಾಗಿ ಬಂದರು. ನಾನು 3 ರಾತ್ರಿಯಲ್ಲಿ ಹೋದೆ. ನಾನು ಹೋಗಿ ಆಮೇಲೆ ಡೀನ್ ಇವರೆಲ್ಲರನ್ನು ಕರೆಸಿ ಅಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿ, ಡಾಕ್ಟರ್ ಯಾರ್ಯಾರಿದ್ರು ಅವರೆಲ್ಲ ಸಸ್ಪೆಂಡ್, ಉಪಮುಖ್ಯಮಂತ್ರಿಗೆ ಚೀಟಿ ಬರ್ಕೊಟ್ಟಿದ್ರು ಅವಾಗ, ಸಸ್ಪೆಂಡ್ ಮಾಡಿ ಆಮೇಲೆ ನಾನು ಅಲ್ಲೇ ಕೂತಿದ್ದು 4-5 ಗಂಟೆ ಆಯಿತು. ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ನನ್ನ ಏನು ಮಾಡೋದು, ಮನೆಗೆ ಹೋಗಿ ಹೆಂಗೋ ಇನ್ನು ಹೋಗಿ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಅವಾಗ ಕೆ ಸಿ ಜನರಲ್ ಆಸ್ಪತ್ರೆಗೆ ಶಾಲು ಹಾಕ್ಕೊಂಡಿದ್ದೆ. ಶಾಲು ಒದ್ಕೊಂಡು ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಈ ಹೆರಿಗೆ ವಾರ್ಡ್ ಇರ್ತೈತಲ್ಲ, ಹೆರಿಗೆ ವಾರ್ಡು ಎಲ್ಲ ಪೇಷಂಟ್, ನಾನು ಬಂದು ಆಚೆ ಎಲ್ಲ ಅವರ ಯಾರ್ಯಾರು ಡೆಲಿವರಿಗೆ ಹೋಗಿದ್ರು ಅವರೆಲ್ಲ ಬಂದು ಕೂತಿದ್ರು, ಅವರ ಮನೆಯವರು ಯಜಮಾನರು ಅವರ ಎಲ್ಲರೂ ಬಂದು ಕೂತಿದ್ದೆ. ನಾನು ಅವ್ರ ಜೊತೆನೇ ಒಬ್ಬನಾಗಿ ಕೂತಿದ್ದೆ. ಯಾರಿಗೂ ಏನು ಗೊತ್ತಾಗ್ಲೇ ಇಲ್ಲ, ಒಂಥರ ಮುಸ್ಕುದಾರಿಯಾಗಿ. ಸೊ ಒಬ್ಬೊಬ್ಬರೇ ಬರೋರು ಆಚೆ ಬಂದಾಗ, ಗಂಡು ಮಗು ಹುಡ್ತು, ಹೆಣ್ಮಗು ಹುಡ್ತು, ಹೀಗೆ ಬಂದು ಸಂತೋಷವಾಗಿ ಓದ್ತಾ ಇದ್ರು. ಬಂದಾಗ ಅವರೆಲ್ಲ ಕೆಲವರು ಎಲ್ಲರೂ ಕೂಡ ನಾನು 1,000 ಕೊಟ್ಟೆ, 500 ರೂಪಾಯಿ ಕೊಟ್ಟೆ, ಈ ಥರದ್ದೆಲ್ಲ ಕಾಮೆಂಟ್ಗಳು ಬರ್ತಾ ಇತ್ತು. ನನಗನ್ಸ ಡೆಲಿವರಿ ಮಾಡೋಕ್ಕೆ ನಮಗೆ 5-10 ಸಾವಿರ ರೂಪಾಯಿ ಖರ್ಚಾಗ್ತೈತೆ, ಸಂಬಳ ಅದು ಇದು ಎಲ್ಲ ಸೇರಿದ್ರೆ. ಹೌದೌದು. ಆದರೆ ಹೋಗ್ಬೇಕಾದ್ರೆ ಸರ್ಕಾರಿ ಆಸ್ಪತ್ರೆ ಒಂದು ಆಚೆ ಹೋಗ್ಬೇಕಾದ್ರೆ 500 ಕೊಟ್ಟಿದ್ದು ಜಾಸ್ತಿ ಆಗ್ತೈತೆ ಹೊರ್ತು ಅವ್ರಿಗೆ ಇಷ್ಟೆಲ್ಲ ಮಾಡಿರೋದು ಅವ್ರಿಗೆ ಮನಸ್ಸಿಗೆ ಅನ್ಸಲ್ಲ. ಅದಕ್ಕೆ ಅವ್ರ ಮನಸ್ಸಲ್ಲಿ ಏನಾದರೂ ಉಳಿಬೇಕು ಅಂತೇಳಿ ಅವಾಗೆ ಮಡಿಲು ಅನ್ನೋ ಒಂದು ಕಿಟ್ಟನ್ನು ತಂದೆ. ಮಡಿಲು ಅಂತ ಹೇಳಿದ್ರೆ ಮನೆಗೆ ಹೋದ್ಮೇಲೂ ಕೂಡ ಮಗುಗೆ ಒಂದು 3 ತಿಂಗಳಿಗೆ ಬೇಕಾದಂಥ ಔಷಧಿ, ಬಟ್ಟೆ, ಬಾಚಣಿಗೆ ಏನೇನಿದೆಯೋ ಪೂರ್ತಿ, ತಾಯಿಗೆ ಏನೇನು ಮೆಡಿಕಲ್ ಫೆಸಿಲಿಟಿ ಅಷ್ಟೂ ಒಂದು ಬ್ಯಾಗ್ ಮಾಡಿ ಒಂದು ಕಿಟ್ಟನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಮಡಿಲು ಅನ್ನೋ ಹೆಸರನ್ನು ಇಟ್ಟು ಅದನ್ನು ವಿಧಾನಸೌಧದಲ್ಲೇ ಉದ್ಘಾಟನೆ ಮಾಡಿ ಅದನ್ನು ಕೊಟ್ಟೆ, ಒಂದು ನೆನಪಿರಲಿ ಅಂತ. ಈಗಲೂ ಅದು ಮಡಿಲು ಕಿಟ್ಟು ಕಂಟಿನ್ಯೂಸ್ ಫೇಮಸ್ ಆಗಿದೆ. ಅದು ಯಾರೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆದರೆ ಅವ್ರಿಗೆ ಈ ಕಿಟ್ ಕೊಡೋವಂಥ ಒಂದು ವ್ಯವಸ್ಥೆ ಮಾಡಿದೆ. ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಹುಟ್ಟಿದಂಥ ಕೂಸೋದು ಕೂಡ. ಹೌದು, ಕೆ ಸಿ ಜನರಲ್ ಅದೇ ಒಂದು ನನಗೆ ಪ್ರಯೋಗ ಶಾಲೆಯಾಗಿ ಕೆ ಸಿ ಜನರಲ್ ಆಸ್ಪತ್ರೆ ನೆನಪಿಲ್ಲೇ ನಾನು ಅದನ್ನು ಮಡಿಲು ಒಂದು ಕಿಟ್ಟನ್ನು ಕೊಟ್ಟೆ. ಅದು ಪ್ರಾರಂಭ ಆಯಿತು. ನಾನು ಯಾವ್ಯಾವ ಇಲಾಖೆಗೆ ಹೋದ್ಲಿ, ಯಾವುದೇ ಇಲಾಖೆಗೆ ಹೋದ್ರೂ ಒಂದು ಅಚೀವ್ಮೆಂಟ್ ಮಾಡ್ತೀನಿ. ನಾನು ಟ್ರಾನ್ಸ್ಪೋರ್ಟಲ್ಲಿದೆ. ಟ್ರಾನ್ಸ್ಪೋರ್ಟಲ್ಲಿ ಬೆಂಗಳೂರಿಗೆ ಓಲ್ವೋ, ಮರ್ಸಿಡೀಸ್. ಹೌದು. ಯಾಕಂದರೆ ನಮ್ಮದೆಲ್ಲ ನಾನು ಲಂಡನ್ಗೆ ಹೋಗಿದ್ದೆ, ಈ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಅಧ್ಯಯನ ಮಾಡೋಕ್ಕೆ ಹೋಗಿದ್ದೆ ಗೌರ್ಮೆಂಟಿಂದ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಅಲ್ಲಿ ನೋಡಿದ್ರೆ ಅಲ್ಲಿನ ಬಸ್ಗಳು, ಅಲ್ಲಿ ನನ್ನ ಒಬ್ಬ ಫ್ರೆಂಡ್ ಇದ್ದ, ಅವನ ಮನೆಯಲ್ಲಿ ನಾನಿದ್ದೆ. ಅವನು ಹೇಳ್ದ, ನೋಡ ನಿಮ್ಮ ಬೆಂಗಳೂರಲ್ಲಿ ಡಬ್ಬಾ ಬಸ್ಗಳು, ಇಲ್ಲಿ ನೋಡಪ್ಪ ಹೆಂಗೆ ಲಂಡನ್ ಹೆಂಗೆ ಅಂದ. ನಾನೇನು ಮಾತಾಡಿಲ್ಲ. ಆಯಿತು ಬಾ ಬೆಂಗಳೂರಿಗೆ ನೀನು ಅಂತ ಹೇಳ್ಬಿಟ್ಟು ಅಲ್ಲೇ ಮನಸ್ಸು ಮಾಡಿದೆ, ಇಲ್ಲಿನ ಬಸ್ ಅಲ್ಲಿಗೆ ತರಬೇಕು ಅಂತ. ಯಾಕಂದರೆ ಅವತ್ತು BMTC KSRTC ಲಾಭದಲ್ಲಿ ಮಾಡಿದ್ದೆ ನಾನು, ಲಾಭದಲ್ಲಿತ್ತು. ನಾವು ಒಂದು ಸಾಲ ಅನ್ನೋ ಪ್ರಶ್ನೆ ಇರಲ್ಲ, ಲಾಭದಲ್ಲಿ ನಡೆಸ್ತಾ ಇದ್ದೆ ಅವಾಗ. ಸೊ ಹಣ ಬೇಕಾದಷ್ಟಿತ್ತು ನಮ್ದು. ಅವಾಗ ನಾನು ಪ್ರಾರಂಭ ಮಾಡಿದೆ ಬೆಂಗಳೂರು. ಲಕ್ಸುರಿ ಬಸ್ ಅಂದ್ರೆ ಪುಷ್ಪಕ್ ಮಾತ್ರ ಇತ್ತು, ಆದರೂ ಅವೆಲ್ಲ ಬಣ್ಣ ಹೊಡೆದು ಗ್ಲಾಸ್ ಹೊಡೆದು. AC ಬಸ್ ಅಂತೂ ಇರಲಿಲ್ಲ, ಸಿಟಿ ಒಳಗಡೆ AC ಅನ್ನೋ ಬಸ್ಸೇ ಇರಲಿಲ್ಲ. ಹೌದು. ನಾನು AC ಬಸ್ ಅಂತಂದು ಓಲ್ವೋ ಬಸ್ಸನ್ನು 1 ರೂಪಾಯಿಗೆ ಓಡಿಸ್ದೆ. ಒಂದು ವಾರ ಎಲ್ಲಿಗೆ ಪ್ರಯಾಣ ಮಾಡಿ 1 ರೂಪಾಯಿ ಅಂತ ಬಸ್ಗಳಲ್ಲಿ ಪ್ರಾರಂಭ. ಚೆನ್ನಾಗಿ ನೆನಪಿದೆ. ನೀವು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ, ಇದು ಬಹುಶಃ ನೀವು ಇಸ್ತಾಂಬುಲ್ಗೆ ಎಲ್ಗೋ ಹೋಗಿ ಬಂದಿದ್ರಿ ಕಾಣುತ್ತೆ, ಒಂದು ಟೂರ್ ಹೋಗಿ ಬಂದಿದ್ರಿ. ಅವಾಗ ನೀವು ಹೇಳ್ತೀರಿ ಒಂದು ಅಲ್ಲಿ ಸಪ್ರೇಟ್ ಬಸ್ ಲೈನ್ಗಳಿದ್ದಾವೆ, ಹಾಗೆ ತರಬೇಕು ಬೆಂಗಳೂರಿಗೆ ಅಂತ ಮಾಡಿದ್ರಿ. ಬಟ್ ಆ ಪ್ರಯತ್ನ ಯಶಸ್ವಿ ಆಗಲೇ ಇಲ್ಲ ಬೆಂಗಳೂರಿನಲ್ಲಿ. ಅಹಮದಾಬಾದ್ ನಗರದಲ್ಲಿ ಇವತ್ತು ಕೂಡ ಸಪ್ರೇಟ್ ಆದಂಥ ಒಂದು ಬಸ್ ಲೈನ್ ಇದೆ. ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಇದು ಶುರು ಆಗಿತ್ತು ಪ್ರಾಜೆಕ್ಟ್. ನಾನು 2012ರಲ್ಲಿ ಎಲೆಕ್ಷನ್ ರಿಸಲ್ಟ್ಗೆ ಅಲ್ಲಿಗೆ ಹೋದಂಥ ಸಂದರ್ಭ ನೋಡಿದ್ದೆ. ಆವಾಗ ಇನ್ನೂ ಅದು ಪೈಲಟ್ ಪ್ರಾಜೆಕ್ಟ್ ಆಗಷ್ಟೇ ಸ್ಟಾರ್ಟ್ ಆಗಿತ್ತು ರಾಜ್ಯದಲ್ಲಿ. ನೀವು ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ಆವಾಗ 11ರಲ್ಲೇನು ತಾವು ಅದನ್ನು ಹೇಳ್ತಾ ಇದ್ರಿ, ಇಲ್ಲಿ ಇದನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಲ್ಲಿ ಆವಾಗ ಸ್ಟಾರ್ಟ್ ಆಗಿದ್ದಿತ್ತು. ಈಗ 2022ರಲ್ಲಿ ಅಲ್ಲಿ ಎಲೆಕ್ಷನ್ ಕವರೇಜ್ಗೆ ಹೋದಂಥ ಸಂದರ್ಭ ನೋಡ್ತೀನಿ, ಕಂಪ್ಲೀಟ್ ರನ್ ಆಗ್ತಾ ಇದೆ ಅಲ್ಲಿ ಅಹಮದಾಬಾದಲ್ಲಿ ರನ್ ಆಗ್ತಾ ಇದೆ. ನಮ್ಮಲ್ಲಿ ಬಸ್ ಲೈನ್ ಅನ್ನುವಂಥ ಕಾನ್ಸೆಪ್ಟ್ ನಿಮ್ಮ ಪ್ರಕಾರ ಏನು ಚಾಲೆಂಜ್ ನಮ್ಮಲ್ಲಿ ಇದಕ್ಕೆ ಇದೆ ಅಂತೇಳಿ ಅನಿಸುತ್ತೆ? ಬಸ್ ಲೈನ್ಗೆ ನಮಗೆ ರೋಡ್ ಅಗಲ ಇರಬೇಕು. ನಾನು ಅವಾಗ ಮಾಡಿದೆ, BTM ಲೇಔಟು ಜಯನಗರದಿಂದ ಅದೊಂದು ಬಸ್ ಲೈನ್ ಮಾಡೋಕ್ಕೆ ಹೊರಟು ಪ್ರಯತ್ನ ಮಾಡಿದೆ, ಅದನ್ನು ಮಾಡಿದೆ. ಆಮೇಲೆ ನಾನು ಹುಬ್ಳಿಯಲ್ಲಿ ಮಾಡಿದ್ದೀನಿ, ಇವಾಗ ರನ್ ಆಗ್ತಾ ಇದೆ. ಹುಬ್ಳಿ ಧಾರವಾಡದ ಲೈನಲ್ಲಿ ಈಗಲೂ ರನ್ ಆಗ್ತಾ ಇದೆ ಬಸ್ ಲೈನ್. ಮೊನ್ನೆ ನಾವು ಹೋಗಿದ್ದಾಗ ನೋಡಿದೆ, ಇಲ್ಲೂ ಒಂದು ಉಳಿದಿದೆಯಾ ಅಂತ. ಹೌದು, ಇನ್ನು ಈಗ ನಡೀತಾ ಇದೆ, ಅಲ್ಲೂ ನಡೀತಾ ಇದೆ. ಹೌದು. ಬಟ್ ಅದಕ್ಕೆ ರೋಡು ನಮ್ಮ ಬೆಂಗಳೂರು ರೋಡ್ ಸೂಟ್ ಆಗಲ್ಲ, ಅಗಲ ಇರಬೇಕು. ಅದಕ್ಕೆ ಸಪ್ರೇಟ್ ಲೈನ್ ಮಾಡಿದ್ರೆ ಇಮಿಡಿಯೇಟ್, ಅಂದರೆ ಇವಾಗ ಏನು ಟ್ರಾಫಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಪ್ರಾಬ್ಲಮ್ ಏನು ಅಂದರೆ ಸರಿಯಾದ ಸಮಯಕ್ಕೆ ರೀಚ್ ಆಗಲ್ಲ,
ಗಂಟೆಗಟ್ಟಲೆ ಆಗುತ್ತೆ ಅಂತ. ಈ ಲೈನ್ ಇದ್ದರೆ ಇಮಿಡಿಯೇಟಾಗಿ ಇಲ್ಲಿ 1 ಅವರ್ ಆಗೋದು ಅದು 20 ನಿಮಿಷದಲ್ಲಿ ರೀಚ್ ಆಗ್ಬೋದು. ಆ ಒಂದು ಕಾನ್ಸೆಪ್ಟಲ್ಲಿ ನಾನು ಅದನ್ನು ತೊಗೊಂಬಂದೆ. ಹುಬ್ಳಿಯಲ್ಲಿ ನಡೀತಾ ಇದೆ, ಬಟ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ಬೋದು. ಇದನ್ನು ಮಾಡಿದ್ರೆ ಒಳ್ಳೆಯದು. ಆವಾಗ ಜನ ಟ್ರಾನ್ಸ್ಪೋರ್ಟ್ಗೆ ಶಿಫ್ಟ್ ಆಗ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಶಿಫ್ಟ್ ಆಗ್ತಾರೆ. ಇಲ್ಲಾಂದರೆ ಇದೇ ಕಾರು, ಮೋಟ್ರ್ ಬೈಕು ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟು ದಿನನಿತ್ಯ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಅದರಿಂದ ಜನ ಪ್ರೈವೇಟ್ ವೆಹಿಕಲ್ಗೆ ಹೋಗ್ತಾ, ಅಂದರೆ ಸ್ವಂತ ವೆಹಿಕಲ್ಗಳಿಗೆ ಹೋಗ್ತಾ ಇರೋವಂಥದ್ದು. ಇದು ಫ್ಯೂಚರ್ಗೆ ಒಳ್ಳೆಯದಲ್ಲ. ಮುಂದಿನ ದೃಷ್ಟಿಯಿಂದ ರಾಜ್ಯಕ್ಕೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನಾವು ಎನ್ಕರೇಜ್ ಮಾಡಬೇಕು. ಕಡಿಮೆ ದುಡ್ಡಲ್ಲಿ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಮಾಡಿದ್ರೆ ಮಾತ್ರ ವಿ ಕ್ಯಾನ್ ಅಚೀವ್. ಅದರ್ವೈಸ್ ಜನ ಎಲ್ಲ ಮೋಟ್ರ್ ಬೈಕು ಎಲ್ಲ ಕಾರು ಅಂತ ಹೇಳಿದ್ರೆ ಸಮಸ್ಯೆ ಆಗ್ತಾಯಿದೆ. ಇವಾಗ ನೀವು ಯಾವುದೇ ಒಂದು ಫ್ಲ್ಯಾಟಲ್ಲಿ ಹೋಗಿ, ಒಂದೊಂದು ಫ್ಲ್ಯಾಟ್ 500 ಫ್ಲ್ಯಾಟ್ ಇದ್ದರೆ 1000 ವೆಹಿಕಲ್ ಇದೆ ಅವ್ರ ಮನೆ ಫ್ಲ್ಯಾಟಿಂದ, ಒಂದೊಂದು ಫ್ಲ್ಯಾಟ್ಗಳಲ್ಲಿ. ಅದರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎನ್ಕರೇಜ್ ಮಾಡಿಲ್ಲ ಅಂದರೆ ನಮ್ಮ ರಾಜ್ಯಕ್ಕೆ, ಅದು ಬೆಳೀತಾ ಇರೋವಂಥ ಬೆಂಗಳೂರಿಗೆ ಮುಂದಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ. ಈಗಲೇ ಸಮಸ್ಯೆ ಆಗಿ ಆಗರಾಗಿ ಕೂತಿದೆ. ನೀವು ಅವ್ರು ಯಾರೋ ಹೇಳಿದ್ರಲ್ಲ, ನಾನು ಸ್ಪೇಸ್ಗೆ ಹೋಗೋಕ್ಕೆ 3 ಅವರ್ ಟೈಮ್ ತೊಗೊಂಡೆ. ನಾನು ಇದ್ರ ಸಿಟಿಯಿಂದ ಇಲ್ಲಿ ವೈಟ್ ಫೀಲ್ಡಿಂದ ನಾನು ಈ ಬೆಂಗಳೂರು ಫಂಕ್ಷನ್ಗೆ ಬರಬೇಕಾದ್ರೆ 4 ಗಂಟೆ ಆಯಿತು ಅಂತ ಒಬ್ರು ಕಾಮೆಂಟ್ ಹಾಕಿದರು. ಹೌದು, ಒಬ್ಬರು ದುಬೈದು ಕಾಮೆಂಟ್ ಬಂದಿತ್ತು, ನಾನು ದುಬೈಗೆ ಹೋಗಿ ಲ್ಯಾಂಡ್ ಆಗಿದ್ದೀನಿ, ಇನ್ನೂ ನಾನು ಮನೆಗೆ ರೀಚ್ ಆಗಿಲ್ಲ ಅಂತ ಹೇಳಿ. ಇದಲ್ಲ ಆ ಥರ ಇದು ಜಾಸ್ತಿ ಆಗ್ತೈತೆ. ಅದರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓನ್ಲಿ ಒನ್ ವಿ ಕ್ಯಾನ್ ಡೂ ಸಮಥಿಂಗ್. ಅದರ್ವೈಸ್ ಬೆಂಗಳೂರು ವಿಲ್ ಕಮ್ ಹಾರಿಬಲ್ ಫಾರ್ ದ ಫ್ಯೂಚರ್ ಜನ್ರೇಷನ್. ರಾಜ್ಯ ಬಿ ಜೆ ಪಿಯಲ್ಲಿ ಅಶೋಕ್ ಅವರು, ಬೊಮ್ಮಾಯಿ ಮತ್ತು ಲಕ್ಷ್ಮಣ ಸವದಿಯವರು ಒಂದು ಟೀಮ್ ಥರದಲ್ಲಿ ಕಾಣಿಸ್ಕೊಳ್ತಿದ್ರು. ಆಮೇಲೆ ಸವದಿಯವರು ನೋಡಿದರೆ ಕಳೆದ ಎಲೆಕ್ಷನ್ ಅವ್ರಿಗೆ ಟಿಕೆಟ್ ನೀವು ಕೊಟ್ಟಿಲ್ಲ, ಸೊ ಅವರು ಕಾಂಗ್ರೆಸ್ಗೆ ಜಾಯ್ನ್ ಆದರು, ಇವತ್ತು ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ನೀವು ಯಾವ ಸ್ವರೂಪದ ಒಂದು ಸ್ನೇಹ ನಿಮ್ಮ ನಡುವೆ ಇದ್ದಿತ್ತು? ಇದೊಂದು ಸ್ಪೆಷಲ್ ಟೀಮ್ ಥರ ಗೋಚರಿಸ್ತಾ ಇತ್ತು. ಅದು ಸಿ ಪಾಟೀಲ್ ಇದ್ರು ಅದರಲ್ಲಿ. ಸಿ ಪಾಟೀಲ್ ಪಾಟೀಲ್ ಭಾಳ ಒಳ್ಳೆ, ನಾವು ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಕೂಡ ಒಟ್ಟಿಗೆ ಕೂತ್ಕೊತಾ ಇದ್ರು. ಪೊಲಿಟಿಕಲ್ ಆಗಿ ಡಿಸಿಷನ್ಸು ತೊಗೊಂಡ್ರು. ಯಾಕಂದರೆ ಅವರೆಲ್ಲ ಉತ್ತರ ಕರ್ನಾಟಕದವರು, ನಾವು ದಕ್ಷಿಣ ಕರ್ನಾಟಕ. ಇದೆಲ್ಲ ಮಿಕ್ಸ್ ಮಾಡಿ ಮಾಡಬೇಕು ಏನಾದರೂ ಸರ್ಕಾರದಲ್ಲಿ ಅನ್ನೋ ದೃಷ್ಟಿಯಿಂದ. ಇವಾಗೂ ನನಗೆ ಲಕ್ಷ್ಮಣ ಸವದಿ ಭಾಳ ಫ್ರೆಂಡೇ. ನನ್ನ ಬರ್ತಾರೆ ಅವರು, ನಾನು ಹೋಗ್ತೀನಿ, ಅವರು ಬರ್ತಾರೆ. ಇವತ್ತು ಒಳ್ಳೆ ಸಂಬಂಧ ಇದೆ ನನ್ನ ಜೊತೆ ಅವರು. ಒಂದು ಟೀಮ್ ಆಗಿ ಕೆಲಸ ಮಾಡೋ ದೃಷ್ಟಿಯಿಂದ ಈ ಥರ ಒಂದು ಕಾಂಬಿನೇಷನ್ಸ್ ಆದರೆ 5 ಜನ ಅಲ್ಲ, ಈ ಥರದ್ದು ಒಂದು 10 ಜನ, ಯಾವುದೇ ಪೊಲಿಟಿಕಲ್ ಪಾರ್ಟಿ, ನಾನು BJP ಅಂತ ಹೇಳ್ತಾ ಇಲ್ಲ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಥಿಂಕಿಂಗ್ ಟ್ಯಾಂಕ್ ಒಂದು ಇರಬೇಕು. ಒಬ್ಬರೇ ಡಿಸಿಷನ್ ತೊಗೊಳೋದು, ಒಬ್ಬರೇ ಮಾಡೋದು ಆದರೆ ವಿ ಕಾಂಟ್ ಅಚೀವ್ ಎನಿಥಿಂಗ್. ಒಂದು ಥಿಂಕಿಂಗ್ ಟ್ಯಾಂಕ್ ಅಂತ ಇದ್ದಾಗೆಲ್ಲ ನೋಡಿ, ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ದರು, ಒಂದು ಥಿಂಕಿಂಗ್ ಟ್ಯಾಂಕ್ ಇತ್ತು ಅಲ್ಲಿ. ಹಿಂದೆ ನಮ್ಮ SM ಕೃಷ್ಣ ಅವರಿದ್ದರು, ಒಂದು ಥಿಂಕಿಂಗ್ ಟ್ಯಾಂಕ್ ಇತ್ತಲ್ಲಿ. ಅಂದರೆ ಒಂದು ಮೆಂಬರ್ಸ್ ಇದ್ದರು, ಏನೇ ಮಾಡಿದ್ರು ಸ್ಕ್ರೂಟ್ನಿ ಆಗ್ತಾಯಿತ್ತು. ಅವಾಗ ಮಾತ್ರ ನಾವು ಏನಾದರೂ ಅಚೀವ್ ಮಾಡಬೇಕು ಅನ್ನೋದಾಗ್ತದೆ. ಈಗ ಅದು ಪರಂಪರೆ ಹೊರಟೋಗಿದೆ ಬಿಡಿ. ಎಲ್ಲ ಒನ್ ಮ್ಯಾನ್ ಡಿಸಿಷನ್ಸು, ಒನ್ ಮ್ಯಾನ್ ಇದು ಕಮರ್ಷಿಯಲೈಸ್ ಥರ ಆಗೋಟಿದೆ. ಮೊನ್ನೆ ಸಿದ್ದರಾಮಯ್ಯ ಹೇಳಿದ್ರಲ್ಲ, ರಾಜಕಾರಣ ಅನ್ನೋದು ದುಡ್ಡಿನ ಕಾರಣ ಆಗ್ಬಿಟ್ಟಿದೆ, ನಾನು ಅದಕ್ಕೋಸ್ಕರ ರಿಟೈರ್ಡ್ ಆಗ್ತೀನಿ ಅಂದರೆ ಬಿಟ್ಟೋಗುವಾಗ ಎಲ್ಲರೂ ಕೂಡ ಕೆಟ್ಟದಾಗಿದೆ ಅಂತ ಹೇಳೋದು, ಅಧಿಕಾರ ಇರುವಾಗಲೆಲ್ಲರೂ ಕೂಡ ಒಳ್ಳೇದಿದೆ ಅಂತ ಹೇಳ್ತಿರ್ತಾರಲ್ಲ, ಅದೇನು ಅಂತ ಅದು ನಮ್ಗೆ ಅರ್ಥ ಆಗೋದಿಲ್ಲ, ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ನೀವು ರಾಜಕಾರಣಿಗಳು ಯಾಕೆ ಹಿಂಗೆ ಹೇಳ್ತೀರಿ ಅಂತ. ಅವು ಇದ್ದಾಗ ಸರಿ ಇತ್ತಾ ಅಂತ ಅವರು ಒಂದ್ಸರಿ ಆತ್ಮ ಅವಲೋಕನ ಮಾಡ್ಕೋಬೇಕು. ಅವ್ರು ಇದ್ದಾಗೆಲ್ಲ ಕರಪ್ಷನ್ ಕಡಿಮೆ ಇತ್ತಾ, ರಾಜಕಾರಣ ಎಷ್ಟು ದುಡ್ಡು ಇವಾಗ ದುಡ್ಡು ಅನ್ನೋದೇನು ಇವತ್ತೇನು ಬಂದಿಲ್ಲ, ಅವಾಗೆ 15, 20, 30 ವರ್ಷದ ಮೇಲಾಗಿದೆ. ನಾನು ಫಸ್ಟ್ ಟೈಮ್ ಎಲೆಕ್ಷನ್ ನಡೆದಾಗ ಜನ ನನಗೆ ಹಣ ಕೊಡ್ತಾ ಇದ್ರು. ಜನ ನಮಗೂ ಅನುಭವ ಇದೆ. ನನಗೆ ಫಸ್ಟ್ ಟೈಮ್ ಆದಾಗ ಇವತ್ತು ಮಿನಿಸ್ಟ್ರುಗಳಿಗೂ ಬೆಲೆ ಇಲ್ಲ, ಅವತ್ತು MLAಗಳಿಗೆ ಎಷ್ಟು ಬೆಲೆ ಇತ್ತು. ದೇವ್ರ ಥರ ಪೂಜೆ ಮಾಡ್ತಾ ಇದ್ರು. ಹಳ್ಳಿಗೆ ಹೋದಾಗ ಯಾವುದೇ ಹಳ್ಳಿಗೆ ಹೋದರೂ ಶೃಂಗಾರ ಮಾಡ್ತಾ ಇದ್ರು, ಬಾಳೆಗಂದು ಕಟ್ತಾ ಇದ್ರು, ಮಾವಿನ ತೊಪ್ಪು ಸರ ಕಟ್ತಾ ಇದ್ರು. ನಾವೇನು ಹೇಳ್ತಾ ಇರಲ್ಲ, ನಾವು ಹೋಗ್ತೀರಿ ಅಂದರೆ. ನಾನು ಇವತ್ತು ನಿಜಕ್ಕೂ ನನಗೆ ಹೆಮ್ಮೆ ಇದೆ. ಅವತ್ತು ನಾವು ಉತ್ತರಳ್ಳಿ MLA ಇದ್ದಾಗ, ಇವತ್ತು ನಾವು ಎಲ್ಲಿ ಹೇಳಿದ್ರೆ ಅಲ್ಲಿ ಬೋರ್ವೆಲ್ ಹಾಕ್ಕೊಟ್ಟಿದ್ದೀನಿ. ನಾನು ನಮ್ಮ ಪದ್ಮ ಎಲ್ಲನ ಕೇಳಿ ಬೋರ್ವೆಲ್ ಹಾಕ್ಸ್ಕೊಡ್ತೀನಿ, ಏನು ಸಮಸ್ಯೆ ಇಲ್ಲ, ಥ್ಯಾಂಕ್ಸ್ ಇಲ್ಲ. ಈಗ ಅವಾಗ ನನಗೆ ಜ್ಞಾಪಕ ಇದೆ, ನಾನು ಒಂದು ಏರಿಯಾಗೆ ಬೋರ್ವೆಲ್ ಕೇಳಿದ್ರು, ಎಲ್ಲ ಮಹಿಳೆಯರು ಬಂದ್ಬಿಟ್ಟು, ನಾನು ಆಯಿತು ಇಮಿಡಿಯೇಟಾಗಿ ಹೇಳಿದೆ. ಒಂದು 10 ದಿನದಲ್ಲಿ ಬೋರ್ವೆಲ್ ಹಾಕಿ ಕರೆಂಟ್ ಎಲ್ಲ ಸರಿ. ಅವರೆಲ್ಲ ನನಗೆ ಬೆಳ್ಳಿ ಕಪ್ಪು, ಬೆಳ್ಳಿದು ಲೋಟ, 2 ಬೆಳ್ಳಿ ಲೋಟ ತಂದು ನನಗೆ ಗಿಫ್ಟ್ ಕೊಟ್ಟರು. ನಾನು ಕೇಳಿದೆ ಯಾಕೆ ಅಂತ. ಸರ್ 15 ದಿನದಲ್ಲಿ ನಮ್ಮ ಏರಿಯಾಗೆ ನೀರು ಕೊಟ್ರಿ,
ನೀವು ಪುಣ್ಯಾತ್ಮರು ಅಂತ ಯಾರು ಕೂಡ ಹೇಳ್ತಾರೆ ಇವಾಗ. ಅಂದರೆ ನಾವು ಜನನ ಟೀಕೆನೇ ಮಾಡ್ತೀರಿ, ಜನ ಸರಿ ಇಲ್ಲ ಅಂತ. ಈ ಥರದ ಜನರು ಇದಾರಲ್ಲ, ಈ ಥರದ ಜನ ಇರೋದ್ರಿಂದನೇ ಇವತ್ತು ಸಮಾಜ ಉಳಿದಿದೆ ಅಂತ. ಅಂದರೆ ನೀವೇನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಜನ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ನೀವು ಕೆಟ್ಟ ಕೆಲಸ ಮಾಡಿದಾಗೂ ಬೈಯೋರು ಇದ್ದಾರೆ, ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಬೇಕು. ಬರೀ ಅವ್ರು ಹೇಳೋ ಪ್ರಕಾರ ಎಲ್ಲ ಹಣ ತಗೊತಾರೆ ಅಂತ ಹಂಗೇನಿಲ್ಲ. ಹಂಗೆಲ್ಲ ಇದ್ದರೆ ಪೂರ್ತಿ ಮುಳುಗೋಗ್ತೈತೆ, ಪ್ರಪಂಚನೇ ಮುಳುಗೋಗ್ತೈತೆ, ದೇಶನೇ ಮುಳುಗೋಗ್ತೈತೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಿಮಗೆ 2 ಬಾರಿ ಮುಖ್ಯಮಂತ್ರಿ ಆಗೋ ಅವಕಾಶ ತಪ್ಪೋಯ್ತಾ ಅಂತ? ಇಲ್ಲ, ನನಗೆ ಆ ಸಂದರ್ಭ ಅಂದರೆ ಯಡಿಯೂರಪ್ಪನವರು ಇಳಿದಾಗ ಅವಕಾಶ ಇತ್ತು. ಯಡಿಯೂರಪ್ಪನವರೇ ನನ್ನ ಕರೆದ್ರು, ಬಾ ನೀನು ಅವಕಾಶ ಮಾಡೋಣ ಬಾ ಅಂತೇಳಿ ಆ ಸಂದರ್ಭದಲ್ಲಿ. ಅಷ್ಟರಲ್ಲಿ ನನಗೆ ಅರುಣ್ ಜೇಟ್ಲಿಯವರು ನನಗೆ ಭಾಳ ಫೇವರೇಟ್. ಅವ್ರ ಇನ್ಚಾರ್ಜು ಕರ್ನಾಟಕ, ಧರ್ಮೇಂದ್ರ ಪ್ರಧಾನ್ ಈಗ ರಾಜೀನಾಮೆ ಕೊಟ್ರಲ್ಲ, ಅವ್ರು ನನಗೆ ಅವ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಕ್ಕಿದೆ, ಅವ್ರ ಬಗ್ಗೆ ಮಾತಾಡೋಕ್ಕಿದೆ ಮುಂದೆ. ಅವರು ನನ್ನ ದೋಸ್ತ್ ಪಕ್ಕ, ಅವರು ಇನ್ಚಾರ್ಜು, ಇನ್ಚಾರ್ಜು. ಅವರಿಬ್ಬರು ಬಂದು ಬೆಂಗಳೂರಲ್ಲಿ ಕೂತಿದ್ರು, ಪಾರ್ಟಿ ಉಳಿಸ್ಬೇಕು, ಪಾರ್ಟಿ ಆಫೀಸಲ್ಲಿ ಕೂತು. ಅವಾಗ 2011ರಲ್ಲಿ ಹೌದು, ಯಡಿಯೂರಪ್ಪನವರು ಸಪ್ರೇಟ್ ಒಂದು ಟೀಮ್ ಮಾಡಿ ಅವ್ರು ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ, ಇಲ್ಲಿ ಪಾರ್ಟಿಯಿಂದ ಇಲ್ಲ ಪಾರ್ಟಿ ಹೇಳಿದವ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಆ ಒಂದು ಟಜಲ್ ನಡೀತಾ ಇತ್ತು, ಗಲಾಟೆ. ಸೊ ನಮ್ಮೆಲ್ಲ MLA ಬೆಂಗಳೂರು, ಅವಾಗ ನಾನು ಹೇಳಿದವರೇ, ನನ್ನ ಬಿಟ್ಟು ಯಾರೋ ಕದಲ್ತಾ ಇರಲ್ಲ, ಎಲ್ಲ MLAಗಳನ್ನೂ ನಾನು 17 ಜನ ನನ್ನ 3-4 ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ಯಡಿಯೂರಪ್ಪ ಅವ್ರ ಮನೆಯಲ್ಲಿ ವೆಸ್ಟ್ ಎಂಡ್ ಹತ್ರ ಹೋಗ್ತಾ ಇದ್ದೆ. ಯಡಿಯೂರಪ್ಪನ ಬಂದ್ಬಿಡು 5 ನಿಮಿಷ ಮಕ್ಕ ತೋರಿಸ್ಬಿಟ್ಟು ಹೊಟ್ಟೋಗೋ, ನೀನು ಓಟ್ ಹಾಕ್ದಿರು ಪರವಾಗಿಲ್ಲ ಬಾ ಅಂದರು. ನಾನು ಧರ್ಮೇಂದ್ರ ಪ್ರಧಾನ್ ಫೋನ್ ಮಾಡಿದೆ, ಸರ್ ಹೇಳ್ತಾ ಇದ್ದಾರೆ, 1 ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತ. ಅವರತ್ತೆ ಅರುಣ್ ಜೇಟ್ಲಿ ಕೈ ಕೊಟ್ಟರು. ಇಫ್ ಯು ಗೋ ದೇರ್ ಯು ವಿಲ್ ನಾಟ್ ಕಮ್ ಹಿಯರ್ ಅಂತಂದರು. ನಾನೇನು ಮಾಡಬೇಕು ಅಂದೆ, ನಿಮ್ಮ ಪಾರ್ಟಿ ಅಂತ ಹೇಳಿದ್ರೆ ನೀವು ಹ್ಯಾವ್ ಟು ಕಮ್ ಟು ಇದು BJP ಆಫೀಸ್ಗೆ ಬಾ ಮಲ್ಲೇಶ್ವರ, ಇಲ್ಲ ಅಂದರೆ ಹೋಗು ನೀನು ಅಲ್ಲಿಗೆ ಅಂತ. ಆಮೇಲೆ ಧರ್ಮೇಂದ್ರ ಪ್ರಧಾನ್ ಫೋನ್ ತೊಗೊಂಡೆ, ನೋ ಅವ್ರು ನನ್ನ ಭಾಳ ಕ್ಲೋಸ್ ಇದ್ರಿ ನಾವು, ಬೇಡ ನೀನು ಹೋಗ್ಬೇಡ, ಬಂದ್ಬಿಡು ನೀನು ವಾಪಸ್ ಅಂತ. ಸೊ ನಾನು ಎಲ್ಲ MLA ಸತೀಶ್ ರೆಡ್ಡಿ ಕಾಲಿಡ್ಕೊಂಡು ಅವತ್ತು ನನಗೆ ಕಾಲಿಡ್ಕೊಂಡು, ಅಣ್ಣ 1 ನಿಮಿಷ ಒಳಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಕರಿತಾ ಇದ್ದಾರೆ ಯಡಿಯೂರಪ್ಪ ಬಾ ಅಂತ. ನಾನು ಹೇಳಿದೆ, ಪಾರ್ಟಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೋಗಲ್ಲ, ಅಲ್ಲಿ ಪಾರ್ಟಿಗೆ ಹೋಗ್ತೀನಿ ಅಂತ ವಾಪಸ್ ಪಾರ್ಟಿ ಆಫೀಸ್ಗೆ ಹೋದೆ ನಾನು. ಸೊ ಅವತ್ತು ಒಂದು ಅವಕಾಶ ನನಗೆ. ಸದಾನಂದ ಗೌಡ್ರು ಅವ್ರು ಸದಾನಂದ ಗೌಡ್ರು MLAನೂ ಅಲ್ಲ, MLCನೂ ಅಲ್ಲ, ಹೌದು, ಏನೂ ಅಲ್ಲ ಅವರು. ಅದರಿಂದ ಅವತ್ತೊಂದು ಅವಕಾಶ ಇತ್ತು. ಬಟ್ ಅವತ್ತು ಟರ್ಮು ಕಡಿಮೆ ಇತ್ತು ನಮಗೆ, 1.5 ವರ್ಷ ಏನೋ 2 ವರ್ಷ, ಆಲ್ಮೋಸ್ಟ್ 2 ವರ್ಷ ಇತ್ತು. ಅವಾಗಲೂ 2 ವರ್ಷ ಇತ್ತು, 2 ವರ್ಷ ಇತ್ತು ಅವಕಾಶ. ಆಮೇಲೆ ಇಬ್ಬರು ಮುಖ್ಯಮಂತ್ರಿಗಳಾದ್ರು. ಆಮೇಲೆ ವಯಸ್ಸಿತ್ತಲ್ಲ ನನಗೆ. ನಂದು ಥಿಂಕಿಂಗ್ ಏನು ಅಂದರೆ, ಈಗಲೇ ಎಲ್ಲ ಮುಗಿದೋದ್ರೆ ಒಂದ್ಸರಿ ಮುಖ್ಯಮಂತ್ರಿ ಆದ್ಮೇಲೆ ಲಾಸ್ಟ್ ಬೆಂಚ್ಗೆ ಇವಾಗ ಸಿದ್ದರಾಮಯ್ಯನವ್ರು ಹೋಗಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂತಾರಲ್ಲ, ಹಂಗೆ ಕೂತ್ಕೊಬೇಕಾಗ್ತೈತೆ. ಇನ್ನೂ ವಯಸ್ಸಿದೆ, ಮಂತ್ರಿ ಆಗೋ ಅಂಥ ಅವಕಾಶಗಳಿದೆ. ಸೊ ವೆಯ್ಟ್ ಮಾಡೋಣ. 21ರಲ್ಲಿ ಬೊಮ್ಮಾಯಿಯವರಾದಾಗೂ ಕೂಡ ಅವರು ಯಡಿಯೂರಪ್ಪನವರು ಲಿಂಗಾಯತರು ಇದ್ರಲ್ಲ, ಅದಕ್ಕೋಸ್ಕರ ಮತ್ತೆ ಲಿಂಗಾಯತರನ್ನೇ ಮಾಡಬೇಕು ಅನ್ನೋದು ಪಾರ್ಟಿಯ ಡಿಸಿಷನ್. ಅವಾಗ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರೆಲ್ಲ ಮತ್ತೆ ಲಿಂಗಾಯತರನ್ನೇ ಮಾಡಿದ್ರೇ ಒಳ್ಳೆಯದು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು ಆಲ್ರೆಡಿ. ಸೊ ಮತ್ತೆ ಅದನ್ನು ಪ್ರಯತ್ನ ಮಾಡಿದ್ರೆ ಉಪಯೋಗ ಇಲ್ಲ ಅಂತೇಳಿ ನಾನು ಬಿಟ್ಟೆ ಅದನ್ನು ಕೂಡ. 2 ಸರಿ ಅವಕಾಶ ಮಿಸ್ ಆಗಿದೆ, ಪ್ರಶ್ನೆ ಇಲ್ಲ. ಮತ್ತೆ ಅವಕಾಶ ಬಂದೇ ಬರ್ತೈತಲ್ಲ. ನಮ್ಮದು ಈಗ BJP ಇವತ್ತು ದೇಶದಲ್ಲಿ ದೊಡ್ಡ ಪಾರ್ಟಿ, ರೂಲಿಂಗ್ ಪಾರ್ಟಿ ಇದೆ. ನಾವು ಕರ್ನಾಟಕದಲ್ಲಿ ಏನು ಹೊಸ್ದಾಗಿ ಏನೋ ಅಧಿಕಾರಕ್ಕೆ ಬರ್ತಾ ಇಲ್ಲ, ಹಿಂದೆ ಎಲ್ಲ ಭಾಳ ಅಧಿಕಾರಕ್ಕೆ ಬಂದಿದ್ದೀರಿ, 2 ಬಾರಿ 3 ಬಾರಿ ಅಧಿಕಾರಕ್ಕೆ ಬಂದಿದ್ದೀರಿ. ಅದರಿಂದ ಅವಕಾಶಗಳು ಬಂದೇ ಬರುತ್ತೆ, ಕಾಯೋಣ. ಅವಕಾಶ ಅಂತೂ ಸಿಗುತ್ತೆ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದ್ಯಾಟ್. ಅಶೋಕ್ ಅವ್ರ ಬಗ್ಗೆ ಇರುವಂಥದ್ದು ಏನಂದರೆ, ಅವರು ಒಳ್ಳೆ ಸಂಘಟಕ, ಕೆಲಸಗಾರ ಎಲ್ಲ ಹೌದು, ಆದರೆ ಒಳ್ಳೆ ಭಾಷಣಕಾರ ಅಲ್ಲ. ಅವರಷ್ಟು ಅದ್ಭುತವಾಗಿ ಕಮ್ಯುನಿಕೇಟ್ ಮಾಡೋದಿಲ್ಲ. ಯಾಕಂದರೆ BJPಯಲ್ಲಿ ಸಾಮಾನ್ಯವಾಗಿ ಸುದೀರ್ಘವಾಗಿ ಭಾಷಣ ಮಾಡಬಲ್ಲಂತಹ, ಭಾಳ ಏರಿಳಿತದ ಶೈಲಿಯಲ್ಲಿ ಭಾಷಣವನ್ನು ಮಾಡಬಲ್ಲಂತಹ ಅನೇಕರು ನಾಯಕರುಗಳು ಸಿಗ್ತಾರೆ. ಆದರೆ ಅಶೋಕ್ ಅವರು ಆ ಸಾಲಿನಲ್ಲಿ ಸೇರುವಂತಹ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಲ್ಲ ಅನ್ನುವಂಥದ್ದು. ಇದು ನಿಮಗೆ ಯಾವ ರೀತಿ, ಇದನ್ನು ನೀವು ಒಪ್ಕೋತೀರಾ ಅಥವಾ ಇದು ನಿಮಗೊಂದು ಸವಾಲು ಅಂತೇಳಿ ನಿಮ್ಗೆ ಅನಿಸಿದೆಯಾ ಯಾವತ್ತಾದರೂ? ಇಲ್ಲ, ನೋಡಿ, ಬೆಂಗಳೂರಲ್ಲಿ ಪಾರ್ಟಿ ಕಟ್ಟಿದವನು ನಾನು ಮತ್ತು ಅನಂತಕುಮಾರ್ ಅಷ್ಟೇ. ಹೌದು, ಬೇರೆ ಯಾರೂ ಇಲ್ಲ ಇದರಲ್ಲಿ ಪಾತ್ರದ, ಬೇರೆ ಯಾರ್ದು ಪಾತ್ರ ಇಲ್ಲ. ನಾನು ನಂಬರ್ 1 ಇದ್ದೆ. ಅನಂತಕುಮಾರ್ ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಅವ್ರು ನನಗೆಲ್ಲ ರೀತಿಯ ಸಹಾಯವನ್ನು ಮಾಡ್ತಾಯಿದ್ದು. ಪಾರ್ಟಿ ಕಟ್ಟೋದ್ರಲ್ಲೇನು ಪ್ರಶ್ನೆನೇ ಇಲ್ಲ. ಸಂಘಟನೆ ಮಾಡಿದ್ದೀನಿ, ಮತ್ತು ಅಲ್ಲಿಂದನೇ ಬಂದಿದ್ದೀನಿ. ನಾನು ಸಂಘಟಕನಾಗೇ ಬಂದಿರೋದು, ಇಷ್ಟು ಎತ್ತರಕ್ಕೆ ಬಂದಿರೋವಂಥದ್ದು. ಎರಡನೇದು, ನೀವು ಭಾಷಣ ಹೇಳಿದ್ರಿ. ನಿಮ್ಮ ಭಾಷಣ ಅಂತ ಹೇಳಿದ್ರೆ ನಿಮ್ದೇನು ಅಂತ ಹೇಳಿದ್ರೆ, ಹಿಂದುತ್ವ ಅಂದರೆ ಮುಸ್ಲಿಮರು ಬೈಬೇಕು ಅಂತ, ಆಗಲೇ ಕ್ಯಾಚಿಂಗ್ ಆಗೋದು.
ಈಗ ನೀವು ಬೈಲಿಲ್ಲ ಅಂತಂದರೆ ನೀವು ಲೀಡ್ರೇ ಅಲ್ಲ ಅಂತ. ನೀವು ಬೈದರೆ ಮುಸ್ಲಿಮಾನರು ಬೈದರೆ ಲೀಡ್ರು ಅಂತ ಇದು ಅಂತ ಆ ಬ್ರ್ಯಾಂಡಲ್ಲಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ, ಬೇಕಾದಷ್ಟು ಜನ ಹೆಸರಿದ್ದಾರೆ. ಅವ್ರು ಬೈತಾರೆ, ಅವ್ರು ಪ್ರಖರವಾದಂಥ ಹಿಂದುತ್ವವಾದಿ ಅಂತ. ನಂದು ಒಂಥರ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಿಂದುತ್ವ ನಮ್ಮದು. ಸೊ ನಾವು ಇವಾಗ ನರೇಂದ್ರ ಮೋದಿಯವರು ಇದ್ದಾರೆ. ಸೊ ನಾವು ಬೈಯೋದ್ರಿಂದನೇ ನಮ್ಮ ವಾಗ್ಮಿತನವನ್ನು ನಾವು ಮಾಡೋಕ್ಕಾಗಲ್ಲ. ಈಗ ಅಸೆಂಬ್ಲಿಯಲ್ಲೂ ಅಷ್ಟೇ ನಾನು ಡಿಬೇಟ್ ಮಾಡ್ತೀನಿ. ನನ್ನ ಡಿಬೇಟ್ಗೆ ಇವತ್ತು ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಮೆಚ್ಚುಗೆಯನ್ನು ಮಾಡಿದ್ದಾರೆ. ಪರಮೇಶ್ವರ್ ಅವರು ಅಸೆಂಬ್ಲಿಯಲ್ಲೇ ಎದ್ದು ನಿಂತು ಮೆಚ್ಚುಗೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ, ಅಸೆಂಬ್ಲಿಯಲ್ಲೇ ಎದ್ದು ನಿಂತ್ಕೊಂಡು ಚೆನ್ನಾಗಿ ಮಾತಾಡಿದೆ, ಚೆಂದಾಗಿ ಓದಿದೆಯಾ ಬಂದಿದೆಯಾ ಅಂತೇಳಿ. ಡಿಬೇಟ್ ಬೇರೆ, ಪ್ರಖರ ಭಾಷಣ ಬೇರೆ, ಸ್ಟ್ಯಾಟಿಸ್ಟಿಕ್ಸ್ ಬೇರೆ, ಪ್ರಖರ ಭಾಷಣ ಬೇರೆ. ನಮ್ಮ ಆಯ್ಕೆ ಅದಲ್ಲ. ನನ್ನ ಆಯ್ಕೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡಬೇಕು ಅನ್ನೋದು, ಆಡಳಿತಕ್ಕೆ ಪೂರಕ ಆಗಿ. ಆಡಳಿತ ಪೂರಕ. ನಮ್ಮ ಜನ ಎಲೆಕ್ಟ್ ಮಾಡಿರೋದು ಒಬ್ಬ ರಾಜಕಾರಣಿ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಇರಬೇಕು, ಅಡ್ಮಿನಿಸ್ಟ್ರೇಷನ್ನು ಇರಬೇಕು, ಫ್ಯಾಕ್ಟ್ಸ್ ಇರಬೇಕು, ಇದು ಅಂತ ನನ್ನ ಭಾವನೆ. ಸೊ ಪ್ರಖರ ಭಾಷಣ ಮಾಡೋಕ್ಕೆ ಅದು ಬೇರೆ ವೇದಿಕೆಗಳಿದೆ, ಅದನ್ನು ಮಾಡ್ಬೋದು. ಬಟ್ ಮಾಧ್ಯಮ ಅನ್ನೋದು ಪ್ರಖರಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ. ನಾರ್ಮಲಿ ಅವ್ರಿಗೂ ಚಾನಲ್ ರನ್ ಆಗಬೇಕು, ಪತ್ರಿಕೆ ರನ್ ಆಗಬೇಕು, ಆ ದೃಷ್ಟಿಯಿಂದ ಅದನ್ನು ಕೊಟ್ಟರೆ. ಅದರಿಂದ ಆ ವ್ಯತ್ಯಾಸದಲ್ಲಿ ನಾನು ಇದ್ದೀನಿ. ನಾನು ಪ್ರಯತ್ನ ಮಾಡಿದೆ, ಒಂದು 2-3 ಸರಿ ಮಾತಾಡಿ ಇಮಿಡಿಯೇಟಾಗಿ ರಿಯಾಕ್ಷನ್ಸು, ಭಾಳ ದೊಡ್ಡ ರಿಯಾಕ್ಷನ್ಸು ಬಂತು. ಯಾಕಂದ್ರೆ ಸಡನ್ನಾಗಿ ಆ ಲೈನ್ಗೆ ಹೋಗೋಕೆ ಆಗೋದು ಇಲ್ಲ, ಕಷ್ಟ. ಮತ್ತು ನೋಡ್ತಾ ಇದ್ದೀರಲ್ಲ ಇವಾಗ ಪ್ರಖರ ಭಾಷಣ ಮಾಡಿದ್ರೆ ಎಷ್ಟು ಕೇಸ್ಗಳು ಬೀಳ್ತವೆ, ಏನೇನು ಆಗ್ತೈತೆ ಸಮಸ್ಯೆಗಳು. ಮತ್ತು ಎಲ್ಲ ಜನಾಂಗನೇ ಎದುರಾಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ನಮ್ಮಲ್ಲೇ ಬಾಳಬೇಕು. ಯಾರು ಭಾರತ್ ಮಾತಾ ಕಿ ಜೈ ಅಂತಾರೋ ಅವರೆಲ್ಲ ಭಾರತೀಯರು ಅಂತ ನನ್ನ ಅಭಿಪ್ರಾಯ. ಪಾಕಿಸ್ತಾನ ಜೈ ಅನ್ನೋರು ಬೇರೆ, ಭಾರತ ಮಾತೆಗೆ ಯಾರ್ಯಾರು ಗೌರವ ಕೊಡ್ತಾರೋ ಅವರೆಲ್ಲರೂ ನಮ್ಮವರೇ ಅನ್ನೋದು ಭಾವನೆ. ಅದಕ್ಕೆ ಆ ದೃಷ್ಟಿಯಿಂದ ಆ ಒಂದು ಡೈಲಾಮೋ ಇದೆ ನನ್ನ ಹತ್ರ. ಪ್ರಯತ್ನ ಮಾಡಿದ್ದೀನಿ, ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿ ಪ್ರಖರತೆಗೆ. ಆದರೆ ಈಗ ನಿಮ್ಮ ಮಾತುಗಳಿಗೆ ಸಿದ್ದರಾಮಯ್ಯನವರು ಮೆಚ್ಚುಗೆ ಸೂಚಿಸಿದ್ರು, ಅಥವಾ ಪರಮೇಶ್ವರ್ ಅವರು ಮೆಚ್ಚಿಕೊಂಡ್ರು, ಅಥವಾ ಶಿವಕುಮಾರ್ ಅವರು ಮೆಚ್ಚಿಕೊಂಡ್ರು ಅನ್ನುವಂತಹ ಕಾರಣಗಳೂ ಕೂಡ ಸೇರಿಕೊಂಡಂಗೆ ಸಡನ್ನಾಗಿ ಅಶೋಕ್ ಅವ್ರನ್ನೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಟೀಕೆ ನಿಮ್ಮ ಪಕ್ಷದವರಿಂದ. ಬೇರೆ ಹೊರಗಿನವರಿಂದ ಬರುವಂಥದ್ದು ಬೇರೆ ಸ್ವರೂಪದಲ್ಲಿ, ನಿಮ್ಮ ಪಕ್ಷದವರಿಂದ ಅಥವಾ ನಿಮ್ಮ ಪಕ್ಷದ ಅಲ್ಲಿ ಇದ್ದು ಹೋದವರಿಂದ ಈ ರೀತಿಯಾದಂಥ ಟೀಕೆಗಳು ಬಂದಾಗ ಅದನ್ನು ತಾವು ಯಾವ ಸ್ವರೂಪದಲ್ಲಿ ಸ್ವೀಕರಿಸ್ತೀರಿ ಅಂತ? ಅಲ್ಲ, ನೀವು ಯಾವಾಗ ನೋವಾಗುತ್ತೆ ಅಂತಂದರೆ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತಾರೆ. ಯಾರು ಕಳ್ತನ ಮಾಡಿರ್ತಾನೋ ಅವ್ನ ಮನಸ್ಸು ಅಂದಾಗ ಬೇಜಾರಾಗ್ತೈತೆ. ನನಗೆ ಆ ಥರದ್ದು ಏನು ಭಾವನೆ ಇಲ್ಲೇ ಇಲ್ಲ. ನಾನು ಅಡ್ಜಸ್ಟ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿದೆ ನನಗೆ? ನೀವು ಬೇಜಾರ ಅಲ್ಲಲ್ಲ, ಪ್ರಶ್ನೆ ಎಲ್ಲಿ ಬರ್ತದೆ? ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಗೆಲ್ಲಬೇಕಾದ್ರೆ ಯಾರ ಜೊತೆನ ಮಾಡ್ಕೋಬೇಕು. ನನ್ನ ಕಾನ್ಸ್ಟಿಟ್ಯೂನ್ಸಿ ದೇವರಂತ BJP ಕಾನ್ಸ್ಟಿಟ್ಯೂನ್ಸಿ. ಯಾರೇ ಬಂದು ನಿಂತರೂ ನನ್ನ ಸೋಲ್ಸೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಲ್ಲಿ ಕಾಂಬಿನೇಷನ್ ಹಂಗಿದೆ. ನಮ್ಮದು ಬಸವನಗುಡಿ, ಯಾರು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಮೆಂಟ್ ಫಾರ್ BJP. ನನ್ನ ಕಾನ್ಸ್ಟಿಟ್ಯೂನ್ಸಿ ಹೆಸರೇ ನಾಭನಗರ ಅಂದರೆ ಪದ್ಮ ಅಂದರೆ ಕಮಲ. ಈ ಪ್ರಶ್ನೆನೇ ಇಲ್ಲ ಅಲ್ಲಿ. ಆ ಕಾಂಬಿನೇಷನ್ ಇರೋದ್ರಿಂದ ನಮ್ಮನ್ನು ಅಲ್ಲಿ ಯಾರ ಜೊತೆನೂ ಅಲ್ಲಿ ಅಡ್ಜಸ್ಟ್ ಮಾಡೋ ಪ್ರಶ್ನೆನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನಾನು ಆರಾಮ್ಸೆ ಗೆಲ್ತೀನಿ. ಮತ್ತು ಇನ್ನು ಬೇರೆದ್ರಲ್ಲಿ ನಾನು ಅಡ್ಜಸ್ಟ್ಮೆಂಟ್ ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಎಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಮನೆಗೆ ಒಂದಿನವೂ ಹೋಗಿಲ್ಲ, ಸಿದ್ದರಾಮಯ್ಯನ ಮನೆಗೆ ಒಂದಿನವೂ ಹೋಗಿಲ್ಲ. ನಾನು ಇಷ್ಟು ರಾಜಕೀಯ ಜೀವನದಲ್ಲಿ ಯಾವತ್ತೂ ಹೋಗಿಲ್ಲ. ಮಾನವೀಯತೆ ಬೇಕು. ರಾಜಕಾರಣ ಬೇರೆ, ಮಾನವೀಯತೆ ಬೇರೆ. ನಾನು ಆ ಮಾನವೀಯತೆ ಇರೋವಂಥ ವ್ಯಕ್ತಿ. ನಾನು ರಾಜಕಾರಣ ಇರುತ್ತೆ ಇವತ್ತು, ನಾಳೆ ಇಲ್ಲದೆ ಇರ್ಬೋದು. ನಾನು ರಿಟೈರ್ಡ್ ಆದಮೇಲೆ ರಾಜಕಾರಣ ಎಲ್ಲಿರುತ್ತೆ? ಆಗಲೂ ಎಲ್ಲರನ್ನೂ ನಾನು ದ್ವೇಷ ಮಾಡೋಕ್ಕಾಗುತ್ತಾ? ಆಗಲ್ಲ. ಈಗ ರಾಮಕೃಷ್ಣ ಹೆಗಡೆ ಅವರಿದ್ದರು, ಮಾಡಲ್ ನನಗೆ ರಾಮಕೃಷ್ಣ ಹೆಗಡೆ, ಮಾಡಲ್ ನನಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವ್ರು ಅಟಲ್ ಬಿಹಾರಿ ವಾಜಪೇಯಿನ ಇವತ್ತು ಎಲ್ಲ ಪಾರ್ಟಿಯವರು ಮೆಚ್ಚುತ್ತಾರೆ. ಹಂಗಂದ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಅಡ್ಜಸ್ಟ್ಮೆಂಟ್ ರಾಜಕಾರಣಿನ? ರಾಮಕೃಷ್ಣ ಹೆಗಡೆ ಎಲ್ಲರ ಜೊತೆನೂ ಸಂಬಂಧ ಇಟ್ಕೊಂಡಿದ್ರು, ಭಾಳಷ್ಟು ಜನನ ಬೆಳೆಸಿದ್ದಾರೆ ಅನ್ನೋಕ್ಕಾಗುತ್ತಾ? ಹಾಗೆ ಕೆಲವರಿಗೆ ನೋಡಿ, ಕೆಲವನ್ನ ನೋಡಿದಾಗ ಕೆಲವರಿಗೆ ಅನಿಸುತ್ಬೋದು ಒಂದು ವ್ಯಕ್ತಿ, ಆ ಒಬ್ಬ ವ್ಯಕ್ತಿ ಏನೋ ಅವನ ಸ್ವಂತ ಹಿತಾಸಕ್ತಿಗೋಸ್ಕರ ನಮ್ಮನ್ನು ಟೀಕೆ ಮಾಡಿದ್ರೆ ಅದು ಅವರ ಟೀಕೆಗೆ ಅಷ್ಟೇ ಉಪಯೋಗ ಆಗ್ತೈತೆ. ಅದಕ್ಕೆ ಎವಿಡೆನ್ಸ್ ಬೇಕು. ನಾವು ಈಗ ಯಾವುದೋ ಒಂದು ವ್ಯಕ್ತಿ ಮೇಲೆ ಆಪಾದನೆ ಮಾಡ್ತೀರಿ, ನಾವು ಮುಖ್ಯಮಂತ್ರಿ ಮೇಲೆ ಮೂಢ ಆಪಾದನೆಯನ್ನು ಮಾಡಿದ್ರಿ, ಎವಿಡೆನ್ಸ್ ಇಟ್ಕೊಂಡು ನಾವು ಮಾಡಿದ್ರಿ. ಅದೇ ಥರ ನಾಗೇಂದ್ರ ಬಗ್ಗೆ ನಾವು ಮಾಡಿದ್ರಿ, ವಾಲ್ಮೀಕಿ ಹಗರಣ ನೋಡಿದ ಎವಿಡೆನ್ಸ್ ಇಟ್ಕೊಂಡು ಮಾಡಿದ್ರಿ. ನನ್ನ ಬಗ್ಗೆನೂ ಆ ಥರ ಎವಿಡೆನ್ಸ್ ಇದ್ದರೆ ಆರಾಮ್ಸೆ ಮಾತಾಡ್ಬೋದು. ಅದಕ್ಕೆ ಅರ್ಥ ಇರುತ್ತೆ. ಎವಿಡೆನ್ಸ್ ಇಟ್ಕೊಂಡು
ಅಶೋಕನ ಬಗ್ಗೆ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರ್ತತೆ. ಇಲ್ಲಾಂದರೆ ಇದು ಪೊಲಿಟಿಕಲಿ ಎಲ್ಲರ ಬಗ್ಗೆನೂ ಇದೆ. ಒಂದು ಈಗ ನಿಮ್ಮ ರಾಮನ್ನ ಯಾರಾದರೂ ನಿಮ್ಮ ಬಗ್ಗೆ ಮೊದಲು ಇದ್ದಂಥದ್ದು ಆಪಾದನೆ ಏನಂತ ಹೇಳಿದ್ರೆ, ನೀವು ಬೆಂಗಳೂರಿನಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇರ್ತೀರಿ, ಬೆಂಗಳೂರಿನಲ್ಲಿ ಅಧಿಕಾರದ ವಿಚಾರದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಂದರೆ, ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸ್ಗಳನ್ನ ಭಾಳ ಸೇಫ್ ಆಗಿ ಇಟ್ಕೊಂಡಿದ್ದೀರಿ ಅಂತ ಹೇಳುವಂಥದ್ದು ಒಂದು ಟೀಕೆ ಇತ್ತು. ಈಗ ನೀವು ವಿರೋಧ ಪಕ್ಷ ನಾಯಕರಾದ ಮೇಲೆ ಟೋಟಲಿ ಅದು ಅಂದರೆ ಅದಕ್ಕೂ ಕೂಡ ಒಂದು ಬಡ್ತಿ ಕೊಟ್ಟಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ನ ಆರೋಪಕ್ಕೂ ಕೂಡ ಒಂದು ಬಡ್ತಿ ಸಿಕ್ಕಿದೆ. ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ಕೊಂಡು ಇದು ಈ ಟೀಕೆಗಳು ಯಾಕೆ ಬಂತು, ಎಲ್ಲಿಂದ ಶುರುವಾಯಿತು ಅಂತ ತಮ್ಗೆ ಅನ್ಸುತ್ತೆ? ಯಾವ ಉದ್ದೇಶಕ್ಕಾಗಿ ಇವರೆಲ್ಲ ಈ ಮಾತುಗಳನ್ನು ಹಾಗಾದ್ರೆ ನಿಮ್ಮ ಪಕ್ಷದವರೇ ದಲ್ಲಿ ಇದ್ದಂಥವರೇ ಯಾಕೆ ಹೇಳಿದರು ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಆಪಾದನೆ ಇಲ್ದಂಥ ವ್ಯಕ್ತಿ ಯಾರಿದ್ದಾರೆ ಪ್ರಪಂಚದಲ್ಲಿ? ರಾಮನ ಬಗ್ಗೆನೂ ಆಪಾದನೆ ಮಾಡ್ತಾರೆ, ಕೃಷ್ಣನ ಬಗ್ಗೆ ಅಂತೂ ಕಳ್ಳ ಕೃಷ್ಣ ಅಂತಾರೆ, ಕಳ್ಳನ ಕೃಷ್ಣ ಆಗಾರೆ. ರಾಮನು ಕೂಡ ಸೀತೆನ ಓಡಿಸ್ಬಿಟ್ಟ, ತಪ್ಪು ಮಾಡ್ದ ಅಂತ ಹೇಳ್ತಾರೆ. ಎಲ್ಲರ ಬಗ್ಗೆನೂ ಆಪಾದನೆ ಇದ್ದೇ ಇರ್ತದೆ, ಆಪಾದನೆಗಳು. ಆದರೆ ಅದಕ್ಕೆ ಎವಿಡೆನ್ಸ್ ಕೊಡ್ಬೇಕು ನೀವು. ಕೃಷ್ಣ ಕಳ್ಳ ಅನ್ನೋದಕ್ಕೆ ಎವಿಡೆನ್ಸ್ ಕೊಡಬೇಕು. ಕೊಡ್ದಿರ ನೀವು ಕೃಷ್ಣ ಕಳ್ಳ ಅಂದರೆ ಪ್ರಪಂಚ ಯಾರು ನಂಬೋದೇ ಇಲ್ಲ ಕೃಷ್ಣನ್ನ. ಹಾಗೆ ನೀವು ಎವಿಡೆನ್ಸ್ ಇಟ್ಕೊಂಡು ಮಾತಾಡಿದ್ರೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ. ಯಾರ ಬಗ್ಗೆನೇ ಆಗಲಿ ಆಪಾದನೆ ಮಾಡಬೇಕಾದ್ರೆ ನೀವು ಎವಿಡೆನ್ಸ್ ಇಟ್ಕೊಂಡು ಆಪಾದನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಈ ಥರ ಹಿಂಗೆ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಅದು ಒಂದು ಪೊಲಿಟಿಕಲಿ ಎಲ್ಲರ ಬಗ್ಗೆನೂ ಕಾಮೆಂಟ್ ಮಾಡೇ ಮಾಡ್ತಾರಪ್ಪ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೇ ಮಾಡ್ತಾರೆ, ಹಾಕೇ ಆಗ್ತಾರೆ. ಅಂದರೆ ಎಷ್ಟು ವ್ಯಕ್ತಿಗಳು, ಕೆಲವು ವ್ಯಕ್ತಿಗಳು ಅವ್ರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಈಗ ಹಿಂದುತ್ವ ವಿರೋಧಿಗಳು, ಅವ್ರು ನೀವು ಏನೇ ಮಾಡಿ ಹಿಂದುತ್ವ ವಿರೋಧಿಗಳೇ. ಕೆಲವರು ಮುಸಲ್ಮಾನರು ವಿರೋಧ ಮಾಡಬೇಕು, ಮುಸಲ್ಮಾನರು ವಿರೋಧ, ಅದಲ್ಲ ನಾನು ಹೇಳ್ತಾ ಇರೋದು. ಈ ಥರದ್ದು ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡ್ತೀವಿ ನಮ್ಮ ಟೀಕೆ ಮಾಡೋರ ಬಗ್ಗೆ. ನಾನು ಒಂದಿನ ಮಠಕ್ಕೆ ಹೋಗಿದ್ದೆ, ನಮ್ಮ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ದೆ. ನಾನು, ಸ್ವಾಮೀಜಿಯವರು, ಕುಮಾರಸ್ವಾಮಿಯವರು, ಡಿ ಕೆ ಶಿವಕುಮಾರ್. ನ್ಯಾಚುರಲಿ ನಾವು ಒಕ್ಕಲಿಗ ಇರೋದ್ರಿಂದ ಮಠದಲ್ಲಿ ಒಟ್ಟಿಗೆ ಕೂತಿದ್ರಿ, ಒಟ್ಟಿಗೆ ಊಟ ಕೊಟ್ಟರು. ಊಟ ಮಾಡ್ತಾಯಿದ್ದೀರಿ ನಾವು 3 ಜನ ಒಂದೇ ಟೇಬಲ್ಲು, ನಾನು, ಅವರು ಮತ್ತು ಸ್ವಾಮೀಜಿಯವರು. ಈ 4 ಜನ ಒಂದೇ ಟೇಬಲಲ್ಲಿ ಊಟ ಮಾಡ್ತಾಯಿದ್ರಿ. ಈ ಟೀಕೆ ಮಾಡೋರು ಏನು ಮಾಡಿದ್ರು? ನನ್ನ ಟೀಕೆ ಮಾಡಬೇಕಲ್ಲ, ಸ್ವಾಮೀಜಿ ಫೋಟೋನ ಕಟ್ ಮಾಡಿದ್ರು, ನಮ್ಮ 3 ಜನದ ಫೋಟೋ ಹಾಕೋದು. ನೋಡಿ ಇದು ಅಡ್ಜಸ್ಟ್ಮೆಂಟು ಅಂದರು. ಈಗ ಅದು ಹಾಕಿದ್ಮೇಲೆ ಯಾರಾದರೂ ಜನ ನೋಡ್ತಾರೆ ಅದನ್ನು, ಇಲ್ಲಿ ಸ್ವಾಮೀಜಿ ಇದ್ದರು ಅಂತ ಯಾರಿಗೂ ಗೊತ್ತಿದೆ? ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನಂಬ್ತಾರೆ. ಹೀಗೆ ಅವ್ರ ಮನಸ್ಸಿಗೆ ಏನೇನು ಬೇಕೋ ಅದನ್ನು ಅನ್ಸ್ಕೊತಾರೆ. ಅವ್ರು ಯಾರ್ಯಾರ ಜೊತೆ ಇದ್ದಾರೆ, ಅವ್ರು ಏನೇನು ಜೊತೆ ಇದ್ದಾರೆ ಅಂತ ಅದು ದೊಡ್ಡ ಕತೆ ಇದೆ ಅವ್ರದ್ದು ಹೇಳಲ್ಲ. ಅವ್ರದ್ದು ಮೇಲೆ ಬರೋ ಆಪಾದನೆನ ಬೇರೆಯವ್ರ ಮೇಲೆ ಹಾಕ್ಬಿಡ್ಬೇಕು ಅಂತ ಮಾಡ್ತಾರೆ. ಇದನ್ನೆಲ್ಲ ಪಾಲಿಟಿಕ್ಸಲ್ಲಿ ಇದ್ದಾಗ ಯು ಹ್ಯಾವ್ ಟು ಫೇಸ್ ಇಟ್. ಹೌದು. ಈಗ ನನ್ನ ಮೇಲೆ ಇದುವರೆಗೆ ನಾನು ಇಷ್ಟು ಸರಿ ಮಂತ್ರಿ ಆಗಿದ್ದೀನಿ, ಆರೋಗ್ಯ ಮಂತ್ರಿ ಆಗಿದ್ದೀನಿ, ನನ್ನ ಮೇಲೆ ಕರಪ್ಷನ್ ಇದು ಬಂದಿಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ಎಲ್ಲ ಟ್ರಾನ್ಸ್ಪೋರ್ಟು ಎಲ್ಲ ಮಿನಿಸ್ಟರ್ ಆಗಿದೆ. ಒಂದು ಆಪಾದನೆ ಇಲ್ಲ ನನ್ನ ಮೇಲೆ. ಆಪಾದನೆ ಏನಾನ ಮಾಡಬೇಕಲ್ಲ ಅಶೋಕನ ಮೇಲೆ, ಅದಕ್ಕೆ ಇದೊಂದು ಹಿಡ್ಕೊಂಡ್ರು, ಒಂದು ಅಡ್ಜಸ್ಟ್ಮೆಂಟ್ ಅಂತ. ಇದು ನಡೆಯುವಂಥದ್ದೇ, ಪ್ರತಿಯೊಬ್ಬರ ಮೇಲೂ ಇದ್ದೇ ಇರ್ತದಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಇನ್ನೂ ಮುಖ್ಯಮಂತ್ರಿ ರಾಜ್ಯದಲ್ಲಿ ಓಡಾಡೋದಕ್ಕೆ ಕರೆಕ್ಟಾಗಿ ಶುರು ಮಾಡಿದ್ರು. ಅಷ್ಟಕ್ಕೆ ಮೊದಲೇ ಅಶೋಕ್ ಅವರು 10,000 ಕೋಟಿ ರೂಪಾಯಿ ಹಗರಣ, 39,000 ಕೋಟಿ ರೂಪಾಯಿ ಹಗರಣ, ಕಸದಲ್ಲಿ ಇವರು ಹಗರಣ ಮಾಡಿದ್ದಾರೆ ಶಿವಕುಮಾರ್ ಅವರು ತಿಳ್ಕೊಂಡು ಏಕಾಏಕಿಯಾಗಿ ಅಷ್ಟು ದಿವಸ ನೀವು ಪ್ರತಿಪಕ್ಷ ನಾಯಕರಾಗಿದ್ದರು, ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಅವರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು, ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್. ಆದರೆ ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಬಂದಾಗ ಎಲ್ಲೋ ಒಂದು ಕಡೆಯಲ್ಲಿ ಅಂದರೆ ಆಪಾದನೆದು ಒಂದು ಭಾಗ, ಎರಡನೇ ಭಾಗ ಏನಿತ್ತು ಅಂತ ಹೇಳಿದ್ರೆ, ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆದ ಕಾರಣಕ್ಕಾಗಿ ಒಕ್ಕಲಿಗರನ್ನೇ ವಿರೋಧ ಪಕ್ಷ ನಾಯಕನಾಗಿ ಉಳಿಸಲ್ಲ ಅನ್ನೋ ಕಾರಣಕ್ಕೆ ತಮ್ಮ ಕುರ್ಚಿ ಉಳಿಸೋದಕ್ಕೆ ಬೇಕಾಗಿ ಅಶೋಕ್ ಅವರು ಇಷ್ಟೊಂದು ದೊಡ್ಡ ಆಪಾದನೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಬಂತು. ಬಹುಶಃ ತಮ್ಮ ಕಿವಿಗೂ ಅದು ಬಿದ್ದಿರಲೂಬಹುದು, ನನಗೆ ಗೊತ್ತಿಲ್ಲ. ಆದರೆ ಇಂಥದ್ದೊಂದು ಚರ್ಚೆ ಅಂತೂ ಆಗಿದೆ ರಾಜಕೀಯವಾಗಿ. ತಮ್ಮ ಪ್ರಕಾರ ಶಿವಕುಮಾರ್ ಅವರು ಏನು ತಪ್ಪು ಮಾಡಿದ್ದಾರೆ ಇದರಲ್ಲಿ? ನೋಡಿ, ಶಿವಕುಮಾರ್ ಆ ಥರದ ಬ್ರ್ಯಾಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ನಾನು ಒಕ್ಕಲಿಗ ಅನ್ನೋದಕ್ಕೋಸ್ಕರ ಅಶೋಕ್ ಅವರು, ಕುಮಾರಸ್ವಾಮಿ ನನ್ನ ಮೇಲೆ ಬಿದ್ದಿದ್ದಾರೆ ಅಂತ ಅವ್ರು ಬ್ರ್ಯಾಂಡ್ ಮಾಡ್ಕೊಂತ ಇದ್ದಾರೆ. ಒಂದು ಸಿಂಪತಿ ಕ್ರಿಯೇಟ್ ಮಾಡೋಣಕ್ಕೆ. ಯು ವಾಂಟ್ ಟು ಕ್ರಿಯೇಟ್ ಎ ಸಿಂಪತಿ ಅಷ್ಟೇ. ನಾನು ಒಕ್ಕಲಿಗ ಅನ್ನೋದಕ್ಕೋಸ್ಕರ ಇವ್ರನ್ನ ನಮ್ಮನ್ನು ಮಾಡ್ತಾವ್ರೆ ಅಂತ ನಮ್ಮನ್ನು ಒಂಥರ ಸೈಡಿಗೆ ತಳ್ಳೋ ಥರ ಅವ್ರ ಟ್ರಿಕ್ಸ್. ಈಗ ಬಿಡದಿದ್ದು ಹೋರಾಟ ಮಾಡ್ತಾ ಇದ್ದೀರಿ, ಅದು ನಾನು ಒಕ್ಕಲಿಗ ಅನ್ನೋದಕ್ಕೋಸ್ಕರ ನನ್ನ ಮೇಲೆ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಕಸದ್ದು ಬಂದಿದೆ, 39,000 ಕೋಟಿ, ಅದರಲ್ಲಿ 10,000 ಕೋಟಿ ಲೂಟಿ ಹೊಡೆದ್ರೆ ನಾನು ಅದಕ್ಕೆ ದಾಖಲೆಗಳನ್ನು ಬಿಡುಗಡೆ, ನಾನು ಸುಮ್ಮನೆ ಏನು ಆಪಾದನೆ ಮಾಡಿಲ್ಲ, ಪಿನ್ ಟು ಪಿನ್ ದಾಖಲೆಗಳನ್ನು ಮಾಡಿದ್ದೀರಿ. ಬಿಡದಿಗೂ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ ನಾನೇ.
ಸೊ ದಾಖಲೆ ಇದ್ದಾಗ ನಾವು ಬಿಡುಗಡೆ ಮಾಡಿದಾಗ ನೀವು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಮಗೊಂದು ಬ್ರ್ಯಾಂಡ್ ಕೊಡೋಕ್ಕೆ, ಈಗ ಹೇಳಿದ್ರಲ್ಲ ಅಡ್ಜಸ್ಟ್ಮೆಂಟ್, ಹಂಗೆ ನಮಗೊಂದು ಬ್ರ್ಯಾಂಡ್ ಕೊಡಬೇಕಲ್ಲ. ನಾನು ಒಕ್ಕಲಿಗ, ಅದಕ್ಕೆ ನಾವು ನಿಲ್ಸೋಕ್ಕೇನೋ ಮಾಡ್ತಾ ಇದ್ದಾರೆ ಅಂತ. ಈ ಒಕ್ಕಲಿಗೆ ನಿಲ್ಲಿಸಿ ನನಗೇನು ಉಪಯೋಗ ಬರ್ತೈತೆ? ಕಾಂಗ್ರೆಸ್ಸಲ್ಲಿ ನಾನು ಹೋಗಿ ಮುಖ್ಯಮಂತ್ರಿ ಆಗೋಕ್ಕಾಗುತ್ತಾ? ನಾನು ಏನು ಸಾಧ್ಯನೇ ಇಲ್ಲ. ಜನಕ್ಕೆ ಅದನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ಅಷ್ಟೇ. ಅಂದರೆ ಒಂದು ಸಿಂಪತಿ ಗೇನ್ ಮಾಡಿ, ಏನಾರು ನಾಳೆ ಪ್ರಾಬ್ಲಮ್ ಅಂದರೆ ಒಕ್ಕಲಿಗರು ನನ್ನ ಜೊತೆ ಬರಬೇಕು, ಒಕ್ಕಲಿಗರು ನನ್ನ ಜೊತೆ ಉಳಿಬೇಕು, ಇಲ್ಲಿ ಶೇರಿಂಗ್ ಅಷ್ಟೇ. ಒಕ್ಕಲಿಗ ಜನಾಂಗವನ್ನು ನಾನೇ ಶೇರ್ ಮಾಡಬೇಕು ಅನ್ನೋದು ಅಷ್ಟು ಬಿಟ್ಟರೆ ಇದು ಏನಿದೆ ಇದರಲ್ಲಿ? ಸಿಂಪಲ್ ಥಿಂಗ್ಸ್, ಸಿಂಪಲ್ ಪಾಲಿಟಿಕ್ಸ್. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀರಿ ಅಷ್ಟೇ. ವಾಟ್ ಈಸ್ ದ ನ್ಯೂ ಥಿಂಗ್? ನಥಿಂಗ್ ನ್ಯೂ ಥಿಂಗ್. ಹಳೆ ಓಲ್ಡ್ ಫಾರ್ಮುಲಾ ಇದು. ಸೊ ನಥಿಂಗ್ ಈಸ್ ದೇರ್. ಆದರೆ ಇಲ್ಲಿ ಈಗ ನೀವು ಶಾಸನಸಭೆಯೊಳಗಡೆ ವಿರೋಧ ಪಕ್ಷ ನಾಯಕರಾಗಿದ್ದುಕೊಂಡು ಅದೇ ಚೇರ್ನಲ್ಲಿ ನಿಂತ್ಕೊಂಡು ಮಾತಾಡಿದಾಗ ನೀವು ಒಂದು ಮಾತನ್ನು ಹೇಳಿದ್ರಿ, ಹೌದು ಬೆಂಗಳೂರು ಡಿಸೆಂಟ್ರಲೈಸ್ ಆಗಬೇಕಾಗತ್ತೆ, ಇಲ್ಲಿ ಬಹಳಷ್ಟು ಕಂಜೆಷನ್ಸ್ ಆಗ್ತಾ ಇದೆ, ನಾವು ಒಂದಷ್ಟು ವಿಸ್ತರಣೆಗಳು ಕೂಡ ಅವಕಾಶಗಳು ಸೃಷ್ಟಿಯಾಗಬೇಕು ಅಂಥದ್ರಲ್ಲಿ ಒಂದು ಸ್ಯಾಟಲೈಟ್ ಟೌನು ಅಥವಾ ಈ ರೀತಿಯಾದಂಥ ಒಂದು ಟೌನ್ಶಿಪ್ಪು ಬರುವಂಥದ್ದು ಅವಶ್ಯಕತೆ ಅಲ್ವಾ? ಈಗ ನೀವು ಹೌಸಲ್ಲಿ ಹೇಳಿರುವಂಥ ಸ್ಟ್ಯಾಂಡಿಗೂ ಬಿಡದಿ ಟೌನ್ಶಿಪ್ನ ವಿಚಾರಕ್ಕೂ ಇರುವಂಥ ವ್ಯತ್ಯಾಸಗಳು ಹಾಗಾದರೆ ಏನು? ಹಾಗಾದರೆ ನಿಮ್ಮ ಸ್ಟ್ಯಾಂಡಲ್ಲೇ ಭಿನ್ನತೆ ಕಾಣುತ್ತಲ್ಲ, ಅಲ್ಲಿ ಟೌನ್ಶಿಪ್ ಮಾಡೋಕ್ಕೆ ಅಂತೇಳಿ ಸರ್ಕಾರ ಹೊರಟ ತಕ್ಷಣ ನೀವು ವಿರೋಧ ಮಾಡ್ತೀರಿ. ಹಾಗಾದರೆ ಬೆಂಗಳೂರನ್ನು ಮತ್ತೆ ಬೇರೆ ಕಡೆಯಲ್ಲಿ ವಿಸ್ತರಣೆ ಮಾಡಬೇಕು ಅನ್ನೋಂಥದ್ರ ಎಲ್ಲಿ ಜನ ಅವರಾಗಿಯೇ ಜಮೀನನ್ನು ಬಿಟ್ಕೊಡೋದಕ್ಕೆ ತಯಾರಿರ್ತಾರೆ? ವಿಸ್ತರಣೆಯನ್ನು ಅನ್ನೋದು ಅರ್ಥ ಇದೆಯಲ್ಲ, ನೀವು ಎಲ್ಲಿ ಬಿಡದಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ನೀವು ಬಿಡದಿಗೆ ನೀವು ಒಂದು ಸರಿ ಬಂದರೆ ಒಂದು ಅಂಗ್ಲನ ಕೂಡ ಹಸಿರಿಲ್ಲದ ಜಾಗ ಇಲ್ಲ. ಸುಮಾರು ಒಂದು 10 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರ ಇದೆ, ಒಂದು 10 ಲಕ್ಷಕ್ಕೂ ಹೆಚ್ಚು ಅಡಿಕೆ ಮರ ಇದೆ, ಮಾವಿನ ಮರ ಇದೆ. ಹಸು ಹೈಯೆಸ್ಟು ಹಾಲು ನಮಗೆ ಸಪ್ಲೈ ಆಗ್ತಾ ಇರೋದು ಆ ಭಾಗದಿಂದನೇ, ಹೈಯೆಸ್ಟ್ ಹಾಲು ಬರ್ತಾ ಇದೆ. ಎಲ್ಲಿ ಮಾಡಬೇಕು ಲೇಔಟ್ಗಳು? ಎಲ್ಲಿ ಲ್ಯಾಂಡನ್ನು ಅಗ್ರಿಕಲ್ಚರ್ ಮಾಡೋಕ್ಕಾಗಲ್ಲೋ ಅಂಥ ಕಡೆ, ನೀರು ದೊರೆದೇ ಇರೋ ಜಾಗದಲ್ಲಿ, ಬರಡು ಭೂಮಿಗಳಂತಾರಲ್ಲ, ಇದು ಬರಡು ಭೂಮಿ ಅಲ್ಲ, ನೀರಿರೋ ಭೂಮಿ ಇದು. ಅಲ್ಲಿ ಯಾಕೆ ನಿಮ್ಮದು ಮಾಡ್ತಾ ಇದ್ದೀರಾ? ಮತ್ತು ನಾನು ಪದೇ ಪದೇ ಪ್ರಶ್ನೆ ಆಗ್ತಾಯಿದ್ದೀನಿ, ಈಗಿರೋ ಅಂಥ ಒಂದು ಬೆಂಗಳೂರಲ್ಲಿ ಸುಮಾರು 7 ಲಕ್ಷ ಫ್ಲ್ಯಾಟ್ಗಳು ಖಾಲಿ ಬಿದ್ದಿದೆ, ತಗೊಂಡಿಲ್ಲ, ಯಾರೂ ಪರ್ಚೇಸ್ ಮಾಡಿಲ್ಲ. ಸುಮಾರು ಒಂದು 10-15 ಲಕ್ಷ ಸೈಟ್ಗಳು BDAಯಿಂದ, ಹೌಸಿಂಗ್ ಬೋರ್ಡಿಂದ, ಪ್ರೈವೇಟ್ ಲೇಔಟ್ಗೂ ಖಾಲಿ ಬಿದ್ದಿದೆ, ಮನೆಯೇ ಕಟ್ಟಿಲ್ಲ. ತೊಗೊಂಡಿದ್ದಾರೆ, ಸೈಟ್ ತೊಗೊಂಡಿದ್ದಾರೆ, 40 ವರ್ಷ 50 ವರ್ಷ ಆಗಿದೆ, ಮನೆಯೇ ಕಟ್ಟಿಲ್ಲ. ಇಷ್ಟೆಲ್ಲ ಪೆಂಡಿಂಗ್ ಇದ್ಕೊಂಡು ಈಗ ಶಿವರಾಮ ಕಾರಂತ್ ಲೇಔಟ್ ಮಾಡಿದ್ದೀರಾ, ಕೆಂಪೇಗೌಡ ಲೇಔಟ್ ಮಾಡಿದ್ದೀರಾ. ಕೆಂಪೇಗೌಡ ಲೇಔಟಲ್ಲಿ 10% ಮನೆ ಬಂದಿಲ್ಲ, ಮಾಡಿ ಲೇಔಟ್ ಮಾಡಿ ಅವಾಗ 15 ವರ್ಷ ಆಗಿದೆ. ಇಷ್ಟೆಲ್ಲ ಖಾಲಿ ಇದ್ಕೊಂಡು ಈಗ ನೀವು ಅಲ್ಲಿ ಅಕ್ವೈರ್ ಮಾಡೋಕ್ಕೆ ಹೋಗಿದ್ದಾರೆ, ಒಂದು 10,000 ಎಕರೆ ಅಂತ ಇಟ್ಕೊಳ್ಳಿ, 9,000 ಚಿಲ್ಲರೆ 10,000 ಎಕರೆ. ಈಗ 10,000 ಎಕರೆ ಬೆಳೆ ಬರೀತಾ ಇದೆ. 10,000 ಎಕರೆಗೆ ನೀವು ಅಕ್ವೈರ್ ಮಾಡಿದ ತಕ್ಷಣ ಅಲ್ಲಿ ಬೆಳೆ ಏನು ಬೆಳೆಯಲ್ಲ, ರಾಜ್ಯಕ್ಕೆ ಲಾಸ್ ಆಗ್ತೈತಲ್ಲ. ಮಾಡಿ ಬೇರೆ ಕಡೆ ಅಂದರೆ ಆಲ್ಟರ್ನೇಟಿವ್ ಆಗಿ ನೀವು ಬೇರೆ ಕಡೆ ಮಾಡಿ, ದೂರವಾಗಿ ಮಾಡಿ. ಈಗ ಮೈಸೂರು ಬೆಳೀತಾ ಮಾಡಿ, ಮೈಸೂರು, ಮಂಡ್ಯದಲ್ಲಿ ಮಾಡಿ, ದಾವಣಗೆರೆಯಲ್ಲಿ ಮಾಡಿ, ಕೋಲಾರದಲ್ಲಿ ಮಾಡಿ. ಸ್ಯಾಟಲೈಟ್ ಅಂದರೆ ಬೆಂಗಳೂರಿಗೆ ಅಟ್ಯಾಚ್ ಆಗಲ್ಲ ಮಾಡೋದು ನೀವು. ಸ್ಯಾಟಲೈಟ್ ಅಂದರೆ ಬೆಂಗಳೂರಿಂದ ದೂರ ಇರಬೇಕು ನೀವು. ಅದರಿಂದ ಇಲ್ಲಿ ಮಾಡೋವಂಥ ಭೂಮಿ ನಿಮ್ಮ ಲೇಔಟ್ಗೆ ಹೊಂದಾಣಿಕೆ ಆಗುತ್ತಾ? ನಾನು ಅದನ್ನು ಹೋಗಿನಲ್ಲ, ಎಲ್ಲ ತಗ್ಗು ಪ್ರದೇಶ, ಎಷ್ಟು ಸಾವಿರ ಲೋಡ್ ಬೇಕೋ ಅದನ್ನು ಹೈಟ್ ಮಾಡಬೇಕಾದ್ರೆ. ನಿಮ್ಗೆ ಗೊತ್ತಿದೆ, ಬೆಂಗಳೂರು ನೀರೆಲ್ಲ ಅಲ್ಲೇ ಹೋಗೋದು, ಪೂರ್ತಿ ಬೆಂಗಳೂರದು ಕೊಳಚೆ ನೀರು ಇದೆಯಲ್ಲ, ಪೂರ್ತಿ ಅಲ್ಲೇ ಹೋಗೋದು, ಅಲ್ಲಿಂದ ಕಾವೇರಿಗೆ ಹೊರಟೋಗ್ತೈತೆ ಅದು. ಸೊ ಅಂಥ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀರ, ಅದು ತಪ್ಪದು. ನಾವು DK ಶಿವಕುಮಾರ್ ಮಾಡ್ತಾರೆ ಅಂತಲ್ಲ, ಅಲ್ಲಿ ಇದು ರಿಯಲ್ ಎಸ್ಟೇಟ್ ಆಗಬಾರ್ದು. BDA ಕಾನೂನು ಏನು ಹೇಳುತ್ತೆ ಅಂತಂದರೆ, ನಾವು ಕಡಿಮೆ ದರದಲ್ಲಿ ಸೈಟ್ಗಳನ್ನು ಬೆಂಗಳೂರು ಜನತೆಗೆ ಕೊಡಬೇಕು ಅಂತ. ಇಲ್ಲೇನು ಕಡಿಮೆ ದರದಲ್ಲಿ ಏನು ಕೊಡ್ತಾ ಇದ್ದೀರಾ? ಈಗ ಒಂದೊಂದು ಈಗ ಶಿವರಾಮ ಕಾರಂತಲ್ಲಿ ಮಾಡ್ತಾ ಇರೋದು ಒಂದೊಂದು ಸೈಟ್ ಬೆಲೆ ನಿಮಗೆ 1 ಕೋಟಿ ರೂಪಾಯಿ ಆಗ್ತದೆ. ಎಲ್ಲಿ ಕಡಿಮೆ ಸಿಗುತ್ತೆ ನಿಮಗೆ ಬೆಲೆ? ಏನು ಬಡವರಿಗೆ ಕೊಡ್ತೀರಾ ನೀವು? ಮಿಡ್ಲ್ ಕ್ಲಾಸು ತೊಗೊಳಕ್ಕಾಗಲ್ಲ ಅಷ್ಟು. ಯಾರು ತೊಗೊತಾರೆ? ಎಲ್ಲ ರಿಯಲ್ ಎಸ್ಟೇಟ್ ಅವ್ರು ತೊಗೊಂಡಿದ್ದಾರೆ. ಅವ್ರು ಯಾರು ಮನೆ ಕಟ್ಟೋದೇ ಇಲ್ಲ. 5 ವರ್ಷ 10 ವರ್ಷ ಆದಮೇಲೆ ಎಲ್ಲ ಮಾರಾಟ ಮಾಡ್ತಾರೆ. ಅದಕ್ಕೇನಾದರೂ ಒಂದು ಕಾಯ್ದೆ ತಂದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಸರಿ ಹೋಗ್ತೈತೆ. ಅದರಿಂದ ನಾವು ಬಿಡದಿ ಡೆವಲಪ್ಮೆಂಟ್ಗೆ ವಿರೋಧಿಗಳಲ್ಲ, ನೀವು ಸೆಲೆಕ್ಟ್ ಮಾಡಿರೋ ಜಾಗಕ್ಕೆ ವಿರೋಧಿಗಳು ನಾವು.
ಅಂದರೆ ಟೌನ್ಶಿಪ್ ಅನ್ನೋದು ಕೇವಲ ರಿಯಲ್ ಎಸ್ಟೇಟ್ನ ಮುಂದುವರೆದ ಭಾಗ ಅಷ್ಟೇನೇನಾ, ಅಥವಾ ಅದರಿಂದ ಆಚೆಗೆ ಏನೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಯೋಜನಗಳು ಆಗೋದೇ ಇಲ್ವಾ? ಈಗ ಸರ್ಕಾರ ಹೇಳ್ತಾ ಇದೆ ಅದರಲ್ಲಿ AICTE ರೀತಿಯಲ್ಲಿ ಅದನ್ನು ನಾವು ಡೆವಲಪ್ ಮಾಡ್ತೀವಿ ಅನ್ನೋದನ್ನು ಸರ್ಕಾರ ಹೇಳ್ತಾ ಇದ್ದಾರೆ. ಹಾಗಾದರೆ ಅದು ಕೇವಲ ಮುಂದುವರೆದ ಒಂದು ಲೇಔಟ್ ಮಾತ್ರ ಆಗಿರುತ್ತೆ ಅಂತಲ್ಲ? ನೀವು 25 ವರ್ಷದಿಂದ ಅದನ್ನು ಕಾನ್ಸೆಪ್ಟ್ ಬಂದಿದ್ದು, ಸ್ಯಾಟಲೈಟ್ ಟೌನ್ ಕಾನ್ಸೆಪ್ಟ್ 20 ವರ್ಷದಿಂದ. ಆಗ ನಮ್ಮದು ಬೆಂಗಳೂರಿಗೂ ಅದಕ್ಕೂ ಸುಮಾರು 20-30 ಕಿಲೋಮೀಟ್ರ್ ದೂರ ಇತ್ತು, ಬೆಂಗಳೂರು ಕಾರ್ಪೊರೇಷನ್ಗೆ. ಹೌದು, ಈಗ ನಾವು ಹೋಗ್ಬಿಟ್ಟಿದ್ದೀರಲ್ಲ, ಹತ್ತಿರ ಹೋಗ್ಬಿಟ್ಟಿದ್ದೀರಿ. ಬಿಡದಿಗೂ ನಮಗೇನು ಇದೇ ಇಲ್ಲ. ನೀವು RR ನಗರ ಮೆಡಿಕಲ್ ಕಾಲೇಜು ಅದು ಅಲ್ಲಿಂದ ಶುರುವಾಗ್ತೈತೆ, ಅಂದರೆ ಅಟ್ಯಾಚ್ ಆಗ್ಬಿಟ್ಟಿದ್ದೀರಿ. ಈಗ ಅದು ಸ್ಯಾಟಲೈಟ್ ಟೌನ್ ಅಲ್ಲ, ಅದು ಬೆಂಗಳೂರಿನ ಭಾಗ ಆಗೋಗ್ತೈತೆ ಅವೆಲ್ಲ ಕೂಡ. ಸ್ಯಾಟಲೈಟ್ ಟೌನ್ಸ್ ಅಂದರೆ ದೂರ ಇರಬೇಕು, ಬೆಂಗಳೂರಿಂದ ಒಂದು 40 ಕಿಲೋಮೀಟ್ರು 50 ಕಿಲೋಮೀಟ್ರ್ ದೂರ ಇದ್ದು ನೀವು ಮಾಡಿದ್ರೆ, ಸೊ ಅವಾಗ ಬರೋರು ಆಚೆಯಿಂದ ಯಾರ್ಯಾರು ಬರ್ತಾರೋ ಆ ಸ್ಯಾಟಲೈಟ್ ಟೌನಲ್ಲಿ ಸ್ಟೇ ಆಗ್ತಾರೆ, ಅಲ್ಲೇ ಮನೆ ಕಟ್ಕೊತಾರೆ, ಅವ್ರಿಗೆ ಫೆಸಿಲಿಟಿ ಕೊಟ್ಟರೆ ಅಂತ. ಇದು ಸ್ಯಾಟಲೈಟ್ ಟೌನ್ ಅಲ್ಲ ಇದು. ಇವಾಗ ಬೆಂಗಳೂರು ಸುತ್ತ ಮಾಡೋಕೆ ಹೊರಟಿರೋದು ಸ್ಯಾಟಲೈಟ್ ಟೌನ್ ಆಗಿ ಉಳಿದಿಲ್ಲ, ಅದು ಆ ರೂಪ ಕಳ್ಕೊಂಡು. ಆದರೆ ನೀವೇ ರೆವಿನ್ಯೂ ಮಿನಿಸ್ಟ್ರಿ ಇದ್ದಾಗಿದ್ರು ಕೂಡ ಅಲ್ಲಿ ಸುಮಾರು 1,000 ಎಕರೆಯಷ್ಟು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದಿದೆ. ಅದು ಆಪಾದನೆ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಅವರು ಅವರ ಸ್ಟೇಟ್ಮೆಂಟಲ್ಲಿ ಈ ಥರ ಅಶೋಕ್ ಅವರು ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಅಲ್ಲಿ KDBಗೆ 1,000 ಎಕರೆ ಮಾಡಿದ್ದಾರೆ ಅಂತ. ಹೌದು, ನಾನು ಒಪ್ಕೊತೀನಿ, 100% ಮಾಡಿದ್ದಾರೆ. ನಾನು ಮಾಡಿಲ್ಲ, KDBಯಿಂದ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂದರೆ, ಲಿಕ್ಕರ್ ಒಂದು ಫ್ಯಾಕ್ಟ್ರಿ ಇತ್ತು, 900 ಎಕರೆ ಲಿಕ್ಕರ್ ಫ್ಯಾಕ್ಟ್ರಿ ಇತ್ತು. ತಿಮ್ಮೇಗೌಡ ಅಂತ ಗೊತ್ತಿದೆ ನಿಮಗೆ, ದೊಡ್ಡ ಲಿಕ್ಕರ್ ಅವನು. ಅವನು ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾಯ್ತು, ಭಾಳ ದುಡ್ಡು ಕಡ್ದಿರ ಅವನು ಪೆಂಡಿಂಗ್ ಆಗಿತ್ತು. ಅದಕ್ಕೇನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡ್ರು. ಆವಾಗ ಅದನ್ನು ಅವನ ಜಮೀನು ಅಲ್ಲಿ ಅವನು KDBಗೆ ಕೊಟ್ಟಿದ್ದಾರೆ ಅಷ್ಟೇ. 900 ಎಕರೆ ಒಬ್ಬರದು, 100 ಎಕರೆ ಮಾತ್ರ ರೈತರದು. ಮಧ್ಯೆ ಯಾರು ಬರ್ತೋ ಅಷ್ಟು ಮಾತ್ರ. ಇನ್ನು ಅದು ಪೂರ್ತಿ ಲಿಕ್ಕರ್ ಒಂದು ಮಾಡಿರೋದು. ಯಾರು ರೈತರಿಲ್ಲ ಅಲ್ಲಿ. ರೈತ ವಿರೋಧಿ ಹೆಂಗಾಗ್ತೀನಿ? ಲಿಕ್ಕರ್ ಒಂದು ಅಕ್ವೈರ್ ಮಾಡಿದ್ರೆ ರೈತರು ವಿರೋಧಿನ? ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. 900 ಎಕರೆ ಹೇಳ್ತಾ ಇದ್ದಾರೆ, ಯಾರು ಓನರು ಅಂತ ಹೆಸರು ಹೇಳ್ತಾ ಇಲ್ಲ. ತಿಮ್ಮೇಗೌಡ ಅಂತ ಅವನ ಹೆಸರು, ಲಿಕ್ಕರ್ ಫ್ಯಾಕ್ಟ್ರಿ ಇತ್ತು, ಅವನ ಹೆಸರಲ್ಲಿತ್ತು, ಅದನ್ನು ಅಕ್ವೈರ್ ಮಾಡಿದ್ದಾರೆ. ಹಾಗೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ, ಯಾಕಂದರೆ 2006ರಲ್ಲಿ ಆ ಭೂಮಿಯನ್ನು ನೋಟಿಫಿಕೇಷನ್ ಆಗುತ್ತೆ ಅಕ್ವೈರ್ ಮಾಡೋದಕ್ಕೆ. ಆಗಲೂ ನೀವು ಸರ್ಕಾರದ ಭಾಗ, ನೀವು ಆವಾಗ ಆರೋಗ್ಯ ಮಂತ್ರಿ. ಮುಂದುವರೆದು 2009ರಲ್ಲಿ ಅದನ್ನು ರೆಡ್ ಝೋನ್ ಮಾಡ್ತಾರೆ, ಆವಾಗಲೂ ನೀವು ಸರ್ಕಾರದ ಭಾಗ, ನೀವು ಆವಾಗ ಸಾರಿಗೆ ಸಚಿವರು. ಇಲ್ಲಿವರೆಗೂ ಕೂಡ ಅಲ್ಲಿಯ ಜಮೀನನ್ನು ಡಿನೋಟಿಫೈ ಯಾವತ್ತೂ ಆಗಲಿಲ್ಲ. ಅದು ಒಮ್ಮೆ ನೋಟಿಫಿಕೇಷನ್ ಆದ ನಂತರ ಡಿನೋಟಿಫೈ ಮಾಡೋಕ್ಕೆ ಹೋಗಿಲ್ಲ. ಈಗ ಆ ನೋಟಿಫೈ ಆಗಿರುವಂಥ ಜಾಗವನ್ನು ಸರ್ಕಾರ ಅಕ್ವೈರ್ ಮಾಡೋಕ್ಕೆ ಹೊರಟಾಗ, ಅಂದರೆ ಇವತ್ತು ಕಾಂಗ್ರೆಸ್ನವರು ಅಧಿಕಾರದಲ್ಲಿರ್ಬೋದು, ಅವತ್ತು ನೀವು ಮಾಡೋದಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ನೀವು ಅವರ ಭಾಷಣಗಳನ್ನು ನೀವು ಆಲ್ರೆಡಿ ಹೇಳಿದಿರಿ. ಶಾಸನಸಭೆ ಒಳಗಡೆ ಸಿದ್ದರಾಮಯ್ಯವರು ಏನು ಮಾತನಾಡಿದ್ದಾರೆ, ಶಿವಕುಮಾರ್ ಏನು ಮಾತಾಡಿದ್ದಾರೆ, ಖರ್ಗೆ ಏನು ಮಾತಾಡಿದ್ದಾರೆ, ಎಲ್ಲರದ್ದು. ಮತ್ತು HK ಪಾಟೀಲ್ರ ನೇತೃತ್ವದಲ್ಲಿ ಒಂದು ಏನು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದರು, ಸತ್ಯಶೋಧನಾ ಸಮಿತಿ ಮಾಡಿದರು. ಅವರು ಒಂದು ದೊಡ್ಡ ಹೋರಾಟವನ್ನು ನಂದಗುಡಿಯಲ್ಲಿ ಮಾಡಿದರು. ಅವತ್ತು ನಾನು ಒಬ್ಬ ರಿಪೋರ್ಟರ್ ಕೂಡ ಕವರ್ ಮಾಡಿದ್ದೀನಿ, ಅದನ್ನು ನೋಡಿದ್ದೀನಿ, ಅವರ ಹೋರಾಟಗಳನ್ನು ಕೂಡ ನೋಡಿದ್ದೀನಿ. ಅವತ್ತು ಏನು ಹೇಳಿದ್ರು ಅವಾಗ? ಇಲ್ಲ, ಅವತ್ತು ಅದನ್ನು ವಿರೋಧಿಸಿದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಬಾರ್ದು ಅನ್ನೋ ಅವ್ರು ಹೇಳಿದ್ದು ಇತ್ತು. ಈಗ ಏನು ಮಾಡ್ತಾ ಇದ್ದಾರೆ? ಈಗ ಅಲ್ಲ, ಅವಾಗ ಅವರು ವಿರೋಧ ಪಕ್ಷದಲ್ಲಿದ್ದರು, ಈಗ ನೀವು ವಿರೋಧ ಪಕ್ಷದಲ್ಲಿದ್ದೀರಿ. ನೀವು ಅದನ್ನು ಹೇಳ್ತೀರಿ ಅಕ್ವೈರ್ ಮಾಡಬಾರ್ದು ಅಂತ. ನಾಳೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಹೆಂಗೆ ಅಂದರೆ, ಒಬ್ಬರು ನಿನ್ನೆ ಆಳದವರು, ಇನ್ನೊಬ್ಬರು ಇವತ್ತು ಆಳೋರು, ಇನ್ನೊಬ್ಬರು ನಾಳೆ ಆಳೋರು ಅಂತ ಇರೋದು. ಈಗ ನಿನ್ನೆ ಆಳದವ್ರಿಗೆ ಇವತ್ತು ಆಳ್ತಾ ಇರೋರು ವಿರೋಧಿಸ್ತಾ ಇದ್ರು ನಿನ್ನೆ ಆಳ್ತಾ ಇದ್ದಾಗ. ಈಗ ಇವತ್ತು ಆಳ್ತಾ ಇರೋರಿಗೆ ನಾಳೆ ಆಳೋದಕ್ಕೆ ಬರ್ತೀವಿ ಅಂತ ಕೂತಿರೋರು ವಿರೋಧಿಸ್ತಾ ಇದ್ದಾರೆ. ನಾಳೆ ಆಳೋದಕ್ಕೆ ಬಂದವರು ಮತ್ತೆ ಅವರು ಅದೇ ಲ್ಯಾಂಡನ್ನು ಅಕ್ವೈರ್ ಮಾಡಕ್ಕೆ ಹೋಗ್ತಾರೆ. ಅಂದರೆ ರಾಜ್ಯದ ಜನರನ್ನು ಈ ರೀತಿಯಾಗಿ ಅವ್ರ ಕಣ್ಣು ಮುಂದೆ ಇವರೆಲ್ಲ ನಮ್ಮ ಪರವಾಗಿದ್ದಾರೆ ಅಂತೇಳಿ ಮಾಡಿಸ್ಕೊಂಡು ನಿಮ್ಮ ರಾಜಕೀಯದ ಲಾಭ ಬಿಟ್ಟರೆ ಬೇರೆನೇನಾಗುತ್ತೆ ಇದರಲ್ಲಿ? ಇದಕ್ಕೆ ಸೊಲ್ಯೂಷನ್ ಏನು? ಇನ್ನು ಮುಂದೆ BJPಯವರು ಅಧಿಕಾರಕ್ಕೆ ಬಂದರೆ ಕರ್ನಾಟಕದಲ್ಲಿ ಯಾವುದೇ ಭೂ ಸ್ವಾಧೀನ ಆಗೋದೇ ಇಲ್ವಾ? ಅಥವಾ JDSನವರು ಅಧಿಕಾರಕ್ಕೆ ಬಂದರೆ ಈ ರಾಜ್ಯದಲ್ಲಿ ಭೂ ಸ್ವಾಧೀನ ಆಗೋದೇ ಇಲ್ವಾ? ಅಶೋಕ್ ಅವರೇ, ಹಾಗಾದ್ರೆ ಇನ್ನು ಮುಂದಕ್ಕೆ ನೀವು ಅಕ್ವಿಜೇಷನ್ ಅನ್ನೋ ಪದ ಹೇಳಿದ್ರಿ. ಏನು 2006ರಲ್ಲಿ ಕುಮಾರಸ್ವಾಮಿ ಅವರಿದ್ದಾಗ ಅಕ್ವಿಜೇಷನ್. ಅದು ಅಕ್ವಿಜೇಷನ್ ಅಲ್ಲ, ಅದು ಪ್ರಪೋಸಲ್. ಅದು ಅಧಿಕಾರಿಗಳು ಪ್ರಪೋಸಲ್ ಮಾಡ್ತಾರೆ ಅಷ್ಟೇ. ಅದು ಭೂಸ್ವಾಧೀನ ಪ್ರಕ್ರಿಯೆ ಮೊದಲ ಹಂತ. ಭೂಸ್ವಾಧೀನ ಪ್ರಕ್ರಿಯೆ ಮೊದಲ ಹಂತ. ಅದು ಮೊದಲ ಹಂತ ಅಲ್ಲ, ಅದು ಬೇರೆ. ನೋಟಿಸ್ ಇದು ಕೊಡೋದು ಬೇರೆ. ಪ್ರಪೋಸಲ್, ಒಂದು ಮೀಟಿಂಗ್ ಮಾಡಿ ಇದನ್ನು ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರಪೋಸಲ್ ಬಂತು. ಅದಾದಮೇಲೆ ಎಲ್ಲರೂ ರೈತರೆಲ್ಲ ಬಂದರು, ಕುಮಾರಸ್ವಾಮಿ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ಕುಮಾರಸ್ವಾಮಿಯವರು 2017ರಲ್ಲಿ ಅಸೆಂಬ್ಲಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ, ಆನ್ ರೆಕಾರ್ಡ್.
ನನಗೆ ಈ ರೈತರೆಲ್ಲ ವಿರೋಧ ಮಾಡಿದ್ದಾರೆ, ಅದಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ನಾನು ಮಾಡಲ್ಲ. 2007 ಜೂನ್ ಅದನ್ನ 2007 ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ. ಹೌದು. ಅದಾದಮೇಲೆ ನಮ್ಮ BJP ಸರ್ಕಾರ ಬಂತು, ಜಗದೀಶ್ ಶೆಟ್ಟರ್ ಅವರು ಇದ್ದರು, ಅವ್ರ ಹತ್ರನೂ ಫೈಲ್ ಬಂತು. ಯಾಕಂದರೆ ಇದು ಪ್ರೋಸೆಸ್ ಆಗ್ಬಿಟ್ಟಿತ್ತು ಫೈಲು. ಆವಾಗ ಜಗದೀಶ್ ಶೆಟ್ಟರ್ ಏನು ಹೇಳ್ತಾರೆ, ಇದನ್ನು ಮತ್ತೆ ಪರಿಶೀಲನೆ ಮಾಡಿ, ಇದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ ಹೊರತು ಅಕ್ವೈರ್ ಮಾಡಿ ಅಂತ ಹೇಳಲ್ಲ ಅವರು, ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಬಟ್ ರೆಡ್ ಝೋನ್ ಆಗುತ್ತೆ ಅವಾಗ ಅಲ್ಲಿ. ಅದು ಹಿಂದೆ ಕುಮಾರಸ್ವಾಮಿ ಅವರು ಮಾಡ್ತಾರೆ. ರೆಡ್ ಝೋನ್ ಆಗೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಏನಾಗಿದೆ, ಅದನ್ನು ಮಾರಾಟ ಮಾಡೋಕ್ಕಾಗಲ್ಲ. ನೀವು ಮಾರಾಟ ಅಂದರೆ ಲೇಔಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಹೌದು. ರೈತರಾಗಿ ಉಳಿಬೋದು, ಮಾರಾಟ ಆಗಲ್ಲ. ರೈತರಾಗಿ ಉಳಿತಾರೆ. ಪ್ರಶ್ನೆ ಇವಾಗಿನ ರೈತರು ಕೇಳ್ತಾ ಇರೋದು, ನಮ್ಮನ್ನು ಬಿಟ್ಟುಬಿಡಿ, ಸುಮ್ಮನೆ ನಾವು ವ್ಯವಸಾಯ ಮಾಡ್ತೀರಿ ಅಂತೇಳಿ. ಅದನ್ನು ಸುಮ್ಮನೆ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ, ರೆಡ್ ಝೋನ್ ಮಾಡಿದ್ದಾರೆ ಅಂತ. ರೆಡ್ ಝೋನ್ ಮಾಡಿದರೆ ಏನು, ವ್ಯವಸಾಯ ಮಾಡಬಾರ್ದು ಅಂತ ಇದೆ ರೆಡ್ ಝೋನಲ್ಲಿ? ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ನೀವು ಲೇಔಟ್ ಮಾಡೋಂಗಿಲ್ಲ ಅಂತ ರಿಸ್ಟ್ರಿಕ್ಷನ್. ಯಾಕಂದರೆ ರೈತರು ಬಂದು ಕೇಳಿದ್ರು, ನಾವು ಇದನ್ನು ಮಾರಾಟ ಮಾಡಲ್ಲ, ನಾವು ಉಳಿಸ್ಕೊತೀರಿ ಇದನ್ನು, ನಮ್ಮ ಮಕ್ಕಳಿಗೆ ಇದು ಸೇರಬೇಕು ಅಂದರು. ಅದಕ್ಕೋಸ್ಕರ ಮಾಡಿರ್ಬೋದು ಕುಮಾರಸ್ವಾಮಿಯವರು. ಅದಾದಮೇಲೆ ಯಾವುದೇ ಸರ್ಕಾರನೂ ಕೂಡ ಇದನ್ನು ನೋಟಿವೆ 2024 ಅವರು ಹಿಂದೆ ಮಾಡಿದ್ದು ಯಾವುದು, ಒಂದು ಬೋರ್ಡ್ ಅಂತ ಮಾಡಿದರು ಕುಮಾರಸ್ವಾಮಿಯವರು, ಅದಕ್ಕೊಂದು ಅಂದರೆ ಟೌನ್ಶಿಪ್ ಅಂತ ಹೇಳಿ. ಇವ್ರು ಬಂದ ಮೇಲೆ ಅದನ್ನು ಈ ಗ್ರೇಟರ್ ಬೆಂಗಳೂರು ಇದಕ್ಕೆ ಹೊಸ್ದಾಗಿ ಆ್ಯಕ್ಟ್ ಮಾಡಿದ್ರು. ಇದನ್ನು ಮೊದಲಿದ್ದದ್ದು ಇದಲ್ಲ. ಹೌದೌದು. ಇವ ಹೊಸ್ದಾಗಿ ಒಂದು ಟೌನ್ಶಿಪ್ JBD ಅಂತ ಮಾಡಿ ಹೊಸ ಪ್ರೋಸೆಸ್ ಶುರು ಮಾಡಿದ್ರು. ಈಗ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿದು ಮಾಡಿದ್ದೀರಿ, ಕುಮಾರಸ್ವಾಮಿದು ಹೋಯ್ತದು. ಅವರು ಕೊಟ್ಟಿದ್ದು ನೇಮು ಹೊರಟೋಯ್ತು, ಅವ್ರು ಕೊಟ್ಟಿದ್ದು ಆದೇಶನೂ ಹೊರಟೋಯ್ತು, ಅಲ್ಲೆಲ್ಲ ಲ್ಯಾಬ್ಸ್ ಆಗಿ ಹೊರಟೋಯ್ತು. ಈಗ ಹೊಸ್ದಾಗಿ ಮಾಡ್ತಾ ಇದ್ದಾರೆ. ನೀವು ಸಪ್ತೇಶೋಧನಾ ಸಮಿತಿ ಅಂತ ಮಾಡಿ ವಿರೋಧ ಮಾಡಿದವರು, ನಿಮ್ಗೆ ಯಾವ ನೈತಿಕತೆ ಇದೆ ಮಾಡೋಕ್ಕೆ? ಮತ್ತು ಕುಮಾರಸ್ವಾಮಿಯವರು ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ, ನಾನು ಇದನ್ನು ಮಾಡಲ್ಲ ಅಂತ ಹೇಳಿದ್ದಾರೆ ಅಸೆಂಬ್ಲಿಗಿಂತ ಬೇಕಾ ವರ್ಡು ಆನ್ ರೆಕಾರ್ಡ್ ಹೇಳಿದ್ದಾರೆ, ನಾವು ಮಾಡಲ್ಲ ಅಂತ. BJP ಅವ್ರು ನಾವಂತೂ ಇದರಲ್ಲಿ ಪಾತ್ರ ಅಲ್ಲ, ಮಾಡಿದವರು JDS ಅವರು. ಈಗ ಅಕ್ವಿಜೇಷನ್ ಮಾಡ್ತಾ ಇರೋರು ನೀವು, ನಾವೇನೂ ಇಲ್ಲ. ನಮ್ಮನ್ನು ಅಪರಾಧಿ ಥರ ಕಾಂಗ್ರೆಸ್ ಅವರು, ಅಶೋಕ ಇದ್ದ ರೆವಿನ್ಯೂ ಮಿನಿಸ್ಟ್ರು, ಅಶೋಕ ಇದ್ದ ಅಂತ. ನಾನು ರೆವಿನ್ಯೂ ಮಿನಿಸ್ಟ್ರ್ ಇದ್ದರೆ ನಾನು ಅಕ್ವಿಜೇಷನ್ ಮಾಡ್ತೀನಿ. ನಾನು ಯಾವ ಡಿಪಾರ್ಟ್ಮೆಂಟ್ ಇದೆಯೋ ಅದನ್ನು ಮಾಡ್ತಾರೆ, ಆ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ನಾನೇನು ಮಾಡಿಲ್ಲಲ್ಲ. ಇರ್ಬೋದು ಆ ಸಂದರ್ಭದಲ್ಲಿ ನಾನು ಆ ಸರ್ಕಾರದಲ್ಲಿ ಇರ್ಬೋದು, ನಾನು ಯಾವುದು ಸೈನ್ ಹಾಕಿಲ್ಲಲ್ಲ ನಿಮ್ಮ ಅಕ್ವಿಜೇಷನ್ ನೋಟಿಸ್ಗೆ, ಪ್ರಪೋಸಲ್ಗೆ ನಾನೇನು ಹಾಕಿಲ್ಲ. ನಮ್ಮ BJP ಪಾತ್ರ ಇದರಲ್ಲಿ ಝೀರೋ. ನಾಳೆ ನಿಮ್ಮ ಸರ್ಕಾರ ಬಂದರೆ ಬಿಡದಿಯಲ್ಲಿ ಮತ್ತೆ ಹಾಗಾದರೆ ಈ ರೀತಿಯ ಟೌನ್ಶಿಪ್ ಇವತ್ತು ನ್ಯೂಸ್ 18 ಚಾನಲ್ ಮುಖಾಂತರನೇ ಹೇಳ್ತಾ ಇದ್ದೀನಿ, ಬಿಡದಿ ಜನಕ್ಕೆ ಮತ್ತು ರೈತರಿಗೆ ಹೇಳ್ತಾ ಇದ್ದೀನಿ, ನಾವು ಬಿಡದಿ ಪ್ರಾಜೆಕ್ಟನ್ನು ಮಾಡಲ್ಲ. ಯಾಕಂದರೆ ನಾನು ಕಣ್ಣಾರ ಕಂಡಿದ್ದೀನಿ, ಅಲ್ಲಿ ಹಸಿರು ಬಿಟ್ಟು ಬೇರೆ ಏನೂ ಇಲ್ಲ. ಅಲ್ಲಿ ನಂದಗುಡಿಲಿ ಹಸಿರು ಬಿಟ್ಟು ಏನೂ ಇಲ್ಲ. ನಂದಗುಡಿಗೆ ಮತ್ತೆ ಅಲ್ಲಿದ ಬದಲಿಗೆ ನಂದಗುಡಿ ಕಡೆಗೆ ಹೋಗುವಂಥದ್ದು ಯೋಚನೆ ಆಗುತ್ತೆ ಅವಾಗ? ಇಲ್ಲ, ನಾವು ಯಾವುದೇ ಹಸಿರಿರೋ ಪ್ರದೇಶನ ಗುರುತು ಮಾಡಲ್ಲ. ಈಗ ನಾನು ಆನೆಕಲ್ಲಲ್ಲೂ ಹೋಗಿದ್ದೆ, ಆನೆಕಲ್ಲಲ್ಲೂ KDB ಅವರು ಅಕ್ವೈರ್ ಮಾಡಿದ್ದಾರೆ, ಅದನ್ನು ವಿರೋಧ ಮಾಡಿ ಬಂದಿದ್ದೀನಿ. ಅಲ್ಲೂ ಭರವಸೆ ಕೊಟ್ಟಿದ್ದೀನಿ, ನಾವು ಬಂದರೆ ಮಾಡಲ್ಲ ಅಂತೇಳಿ. ಎಲ್ಲೆಲ್ಲಿ ರೈತರು ಉಳುಮೆ ಮಾಡ್ತಾ ಇರುವಂಥ ಜಮೀನು ಅಂದರೆ ಫಲವತ್ತಾದ ನೀರಾವರಿ ಇರುವಂಥ ಜಮೀನಿಗೆ ನಾವು BJP ಅವ್ರು ಮಾಡಲ್ಲ. ನಾವು ಯಾವುದೇ ಅದರ ಥರ ಬಲಾತ್ಕಾರವಾಗಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲೂ ಈ ಅಕ್ವಿಜೇಷನ್ ಬಗ್ಗೆ ಯಾವುದೇ ರೀತಿ ಹೋರಾಟಗಳು ಆಗೇ ಇಲ್ಲ. ಯಾಕಂದರೆ ನಾವು ಯಾವುದು ಮಾಡೇ ಇಲ್ಲ. ಹಂಗೆ ನಮ್ಮ ಸರ್ಕಾರ ಇದ್ದಾಗ ಹೊಸ ಯಾವುದು ಲೇಔಟ್ ಮಾಡಿಲ್ಲ. ಅದರಿಂದ ನಮ್ಮ ಮೇಲೆ ಯಾವುದೋ ಆ ಥರದ ಆಪಾದನೆಗಳಿಲ್ಲ. ಮುಂದೆನೂ ಅಷ್ಟೇ ರೈತ ವಿರೋಧಿಯಾಗಿ ನಾವು ಯಾವುದೇ ರೀತಿಯಾದಂಥ ಅಕ್ವಿಜೇಷನನ್ನು ನಾವು ಮಾಡಲ್ಲ. ಎಲ್ಲಿ ಭೂಮಿ ಬೆಳೆಯೋಕ್ಕೆ ಯೋಗ್ಯ ಇಲ್ಲ ಅಂಥ ಕಡೆ KDB ಇರ್ಬೋದು, ಬೇರೆಯವರು ಇರ್ಬೋದು, ಮಾಡ್ತಾರಷ್ಟೇ. ಫಲವತ್ತಾದಂಥ ಜಮೀನುಗಳನ್ನು ಬೆಳೆಯೋ ಜಮೀನನ್ನು ಮಾಡೋ ಅಂಥದ್ದಕ್ಕೆ ನನ್ನಂಥ ವಿರೋಧ ಇದೆ, ನಮ್ಮ ಪಾರ್ಟಿದು ವಿರೋಧ ಇದೆ. ಪ್ರಧಾನಮಂತ್ರಿಯವರು ಹೇಳಿದಾರಂತೆ, ಗೋ ಹೆಡ್ DK ಅಂತೇಳಿ ಹೇಳಿದಾರಂತೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅದು ಶಿವಕುಮಾರ್ಗೆ ಬೇರೆ ಅರ್ಥ ಮಾಡಿದ್ದಾರೆ ಅವರು. ನೀವು ಸಾಕು ಗೋ ಹೆಡ್ ಅಂತ ಅಂದರೆ ಸಾಕು, ನೀನು ಬಿಟ್ಟು ಹೋಗಪ್ಪ ಮುಖ್ಯಮಂತ್ರಿ ಪದವಿ ಅಂತ ಹೇಳಿರ್ಬೋದು. ಅವರು ಯಾವತ್ತೂ ಕೂಡ ಪ್ರಧಾನಮಂತ್ರಿಗೆ ನೀವು ಈ ಥರ ರೈತ ವಿರೋಧಿಯಾಗಿ ನಾವು ಅಕ್ವೈರ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಯಾವತ್ತೂ, ಅದು ನರೇಂದ್ರ ಮೋದಿಯವರು ಯಾವತ್ತೂ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಇವರು ಯಾವುದೋ ದೃಷ್ಟಿ ಬೆಂಗಳೂರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗಿರ್ತಾರೆ, ಗೋ ಹೆಡ್ ಅಂತ ಹೇಳಿರ್ತಾರೆ. ಅವರು ಬಿಡದಿ ಅಂತ ಹೇಳಿರಲ್ಲ ಅವರು. ಅದನ್ನು ಇವರು ಇಲ್ಲಿಗೆ ಟ್ಯಾಗ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಸವಾಲು ಹಾಕಿದ್ದೀನಲ್ಲ, ನಡೀರಿ ಹೇಳಿದಾರಲ್ಲ, ಈಗ ಅಪಾಯಿಂಟ್ಮೆಂಟ್ ತಗೊಳ್ಳಿ, ನಾನು ಬರ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಕೇಳಿ, ನನ್ನ ಮುಂದೆ ಹೇಳಿಬಿಟ್ರೆ ನಾವು ಬಿಟ್ಬಿಡ್ತೀವಿ ಪ್ರಾಜೆಕ್ಟ್ನ. ನಾವು ಮೋದಿಯವರು ಈ ಬಿಡದಿ ಪ್ರಾಜೆಕ್ಟು DK ಏನು ಮಾಡ್ತಾಯಿದ್ರು ಕರೆಕ್ಟ್ ಅಂದರೆ ಬಿಟ್ಬಿಡೋಕೆ ರೆಡಿ ಇದ್ದೀರಿ. ನಾವು ಕರ್ಕೊಂಡೋಗಿ ನಮ್ಮನ್ನು ಯಾವುದಕ್ಕೋ ಯಾವುದನ್ನೋ ತಗಲಾಕೋ ಅಂತ DK ಕುತಂತ್ರಕ್ಕೆ
ರಾಜ್ಯದ ಜನ ಬಲಿಯಾಗಕ್ಕೆ ನಾವು ಬಿಡಲ್ಲ. ಆದರೆ ರಾಜ್ಯ ಬಿ ಜೆ ಪಿಯವರು ನಿಮ್ಮ ಬಿ ಜೆ ಪಿಯ ಕಾರ್ಯಕರ್ತರ ಅನೇಕ ರಿಯಾಕ್ಷನ್ಸ್ಗಳನ್ನು ಅದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಭೇಟಿಯಾದಂಥ ಸಂದರ್ಭಗಳಲ್ಲಿ ಮಾತಾಡುವಂಥ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡಾಗ ಅವ್ರಿಗೆ ರಾಜ್ಯ ನಾಯಕತ್ವದ ಬಗ್ಗೆ, ರಾಜ್ಯ ಬಿ ಜೆ ಪಿ ನಾಯಕತ್ವದ ಬಗ್ಗೆ ಪೂರ್ತಿ ಸಮಾಧಾನ ಇಲ್ಲ. ಯಾಕಂದರೆ ಇಲ್ಲ, ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ಪಕ್ಷ ಈ ಒಂದು ಕಾಂಗ್ರೆಸ್ಸನ್ನು ವಿರೋಧಿಸ್ತಾ ಇಲ್ಲ, ಅಥವಾ ಕಾಂಗ್ರೆಸ್ಸಿನ ವಿರುದ್ಧದ ಹೋರಾಟವನ್ನು ಭಾಳ ತೀವ್ರತರದಲ್ಲಿ ತಗೊಂಡು ಹೋಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ನಿಮ್ಮ ಕಾರ್ಯಕರ್ತರಲ್ಲಿದೆ. ಯಾಕೆ ಅಂತೇಳಿ ಅನಿಸುತ್ತೆ ಹಾಗಾದರೆ ಇದು ಎಲ್ಲ ಕಾಲದಲ್ಲೂ ಇದೆ. ಯಡಿಯೂರಪ್ಪ ಇದ್ದಾಗೂ ಇತ್ತು. ಆಗಲೂ ಯಡಿಯೂರಪ್ಪ ಇದ್ದಾಗೂ ಕೂಡ ಯತ್ನಾಳು ಅವ್ರದ್ದೆಲ್ಲ ದಿನನಿತ್ಯ ಗಲಾಟೆ ಇತ್ತು. ಬೇರೆ ಬೇರೆ ಬಿ ಶಿವಪ್ಪ ಎಲ್ಲ ಪಾರ್ಟಿ ಬಿಟ್ಟು ಹೋದರು. ಅವತ್ತು ಯಡಿಯೂರಪ್ಪ ಇದ್ದಾಗ ನಮ್ಮದು ಸುಮಾರು 6 ಜನ MLAಗಳು ನಮ್ಮ ಪಾರ್ಟಿ ಬಿಟ್ಟು ಹೊರಟೋದ್ರು. ಅವತ್ತು ಯಡಿಯೂರಪ್ಪ ಅಧ್ಯಕ್ಷರಾಗಿದ್ದಾಗ ಅಪೋಸಿಷನ್ಲಿ ಇದ್ದಾಗ ಎಲ್ಲ SM ಕೃಷ್ಣ ಅವರ ಮಲ್ಯಾಗ ಓಟ್ ಹಾಕಿದ್ರು ಎಲ್ಲ ನಮ್ಮವರು. ಅವಾಗ ವಿರುದ್ಧ ಓಟ್ ಹಾಕಿದ್ರು. ಅವತ್ತು ಇತ್ತು, ಅವತ್ತು ಇದೆ, ಇವತ್ತು ಇರ್ತತೆ, ಮುಂದೇನೂ ಇರ್ತತೆ. ಯಾವುದೇ ಪಾರ್ಟಿಯಲ್ಲಿ, ಇವಾಗ ಕಾಂಗ್ರೆಸ್ಸಲ್ಲೂ ಸಿದ್ದರಾಮಯ್ಯನ ಗ್ರೂಪು, DK ಶಿವಕುಮಾರ್ ಗ್ರೂಪು, ಪರಮೇಶ್ವರ್ ಗ್ರೂಪ್ ಹಿಂಗಾರ ಇದ್ದೇ ಇರ್ತತೆ. ಜನತಾದಳದಲ್ಲೂ ನೋಡ್ತಿದ್ದೀರಿ ನಾವು, ಇರ್ಬೋದು ದೇವೇಗೌಡರು ಇರ್ಬೋದು, ಅಥವಾ GT ದೇವೇಗೌಡರು ಇರ್ಬೋದು, ಈ ಥರದ್ದು ಇದ್ದೇ ಇರ್ತತೆ. ಪೊಲಿಟಿಕಲ್ ಪಾರ್ಟಿ ಅಂದಮೇಲೆ ಒಂದೇ ಥರ ಇರ್ತಾರೆ ಅನ್ನೋದಿಲ್ಲ. ಕೆಲವರು ಅಶೋಕನ ಪರವಾಗಿರ್ತಾರೆ, ಕೆಲವರು ಯಡಿಯೂರಪ್ಪನ ಪರವಾಗಿರ್ತಾರೆ, ಇನ್ನು ಕೆಲವರು ಇನ್ನೊಬ್ಬರ ಪರವಾಗಿರ್ತಾರೆ. ಅದು ಇದ್ದೇ ಇರ್ತತೆ. ಯಾಕಂದರೆ ಅವ್ರದ್ದು ಬೆನಿಫಿಟ್ ಏನಿದೆ ನೋಡ್ತಾರೆ. ಈಗಂತೂ ನಾವು ಇದ್ರ ಪ್ರಕಾರ ಸರ್ಕಾರದ ವಿರುದ್ಧ ಅಂತೂ ಸಾಕಷ್ಟು ಹೋರಾಟ ಮಾಡಿದ್ದೀರಿ, ದಿನನಿತ್ಯ ಹೋರಾಟ ಮಾಡಿದ್ದೀರಿ. ಯಾವುದೇ ಯಡಿಯೂರಪ್ಪ ಇರ್ಬೋದು, ಬೇರೆ ಇರ್ಬೋದು, ಅವರಿಂದಾಗಿಂತ ಹೆಚ್ಚು ಹೋರಾಟಗಳು ಈ ಸಂದರ್ಭದಲ್ಲಿ ಆಗಿದೆ. ಅವಾಗ ಕಡಿಮೆ ಹೋರಾಟಗಳು ಕೊಡ್ತಾಯಿದ್ರು. ಈ ಕಾಂಗ್ರೆಸ್ ಅವರು ದಿನನಿತ್ಯ ಹೋರಾಟ ಕೊಡ್ತಾ ಇದ್ದಾರೆ. ಅದಕ್ಕೆ ಒತ್ತಡ ಆಗಿರ್ಬೇಕು ಜನಗಳಿಗೆ, ಕಾರ್ಯಕರ್ತರಿಗೆ. ಅಂದರೆ ಜನ ಇನ್ನು ಬಯಸ್ತಾರೆ. ಅಂದರೆ ಜನ ಯಾವತ್ತೂ ಜಾಸ್ತಿ ಬಯಸ್ತಾರೆ, ಕಾರ್ಯಕರ್ತರು ಜಾಸ್ತಿ ಬಯಸ್ತಾರೆ. ಆ ರೇಂಜಿಗೆ ನಾವು ಹೋಗಬೇಕು, ಮಾಡೋಣ. ಇನ್ನೂ ಈ ಕಾಂಗ್ರೆಸ್ ಅವರು, ನಾನು ಮೊನ್ನೆ ದಾಖಲೆಗಳನ್ನು ತೆಗೆದು ನೋಡಿದೆ, ಸಿದ್ದರಾಮಯ್ಯನವರು ಅಪೋಸಿಷನ್ ಲೀಡರ್ ಆಗಿದ್ದರು. ಅಪೋಸಿಷನ್ ಲೀಡರ್ ಆಗಿ ಅವ್ರು ಮಾಡಿರೋ ಪ್ರೆಸ್ ಮೀಟು ಒಂದು 20-30 ಪ್ರೆಸ್ ಮೀಟ್ ಮಾಡಿರ್ಬೇಕು. ಹೋರಾಟ ಅಂತೂ ಇಲ್ಲೇ ಇಲ್ಲ. ಕೊನೆ ಏನು ಮಾಡಿದ್ರು, ಪೇ CM ಅಂತ ತಂದರು. ಇನ್ನು 3-4 ತಿಂಗಳಿದ್ದಂಗೆ ಪೇ CM ಅದು ಇದು ತಂದರು. ಅವರು ಎಲೆಕ್ಷನ್ ಟೈಮ್ಗೆ ಏನು ಬೇಕೋ ಅಷ್ಟು ಮಾಡಿದ್ರು. ಅವ್ರು ಇಡೀ ಇದರಲ್ಲಿ ಹೋರಾಟಗಳೇ ಇಲ್ಲ. ನಾವು ನೋಡಿದ್ದೀನಲ್ಲ, ಅವ್ರದ್ದು ಯಾವುದು ಆ ಥರದ ನಾವು ಮಾಡಿದ್ರಲ್ಲ, ಇದು ಮೂಡ ಹೋರಾಟ ಇರ್ಬೋದು, ವಾಲ್ಮೀಕಿ ಹೋರಾಟ, ಬಿಡದಿ ಹೋರಾಟ, ಈ ಥರದ್ದು ಯಾವುದು ಮಾಡೇ ಇಲ್ಲ ಅವರು. ಎಲೆಕ್ಷನ್ ಟೈಮ್ ಕರೆಕ್ಟಾಗಿ ಬಟ್ಟೆ ಹಾಕ್ಕೊಂಡು ಕರೆಕ್ಟಾಗಿ ಬರ್ತಾರೆ, ಕರೆಕ್ಟಾಗಿ ಫೋಕಸ್ ಮಾಡ್ತಾರೆ, ಕರೆಕ್ಟಾಗಿ ಆ ವಿಚಾರಗಳನ್ನು ಜನಗಳಿಗೆ ಕನ್ಫ್ಯೂಸ್ ಮಾಡ್ತಾರೆ. ಪೇ CM ಆದರು. ನಮ್ಮ ಕೌಂಟ್ರ್ ಆಗಲೇ ಇಲ್ಲ, ನಮ್ಮ ಕೈಲಿ ಮಿಸ್ಟೇಕ್ ಆಯ್ತು ನಮ್ಮದು. ಅದೇ ನಾವು ಕಾಯ್ತಾ ಇದ್ದೀರಿ, ಎಲೆಕ್ಷನ್ ಬರಲಿ. ಎಲೆಕ್ಷನ್ ಟೈಮ್ ಬಂದಾಗ BJP ಇನ್ನಷ್ಟು ಇದಕ್ಕೆ 10 ಪಟ್ಟು ಪ್ರಖರವಾಗಿ ಹೋರಾಟವನ್ನು ನಾವು ಮಾಡ್ತೀರಿ. ಈ ಸರ್ಕಾರವನ್ನು ತೊಲಗಿಸುವಂಥ ಕೆಲಸ ಮಾಡ್ತೀರಿ. ಈಗಾಗಲೇ ಇದು ಕರಪ್ಟ್, ಲಂಚ ಮಾಡುವಂಥ ಸರ್ಕಾರ ಇದು ಕೊತ್ವಾಲ್ ರಾಜ್ಯ, ಇದಕ್ಕೆ ಅಂತ್ಯ ಕಾಣಿಸ್ತೀರಿ. ಅಲ್ಲ, ನೀವು ಮಲ್ಯ ಅವರಿಗೆ ಕ್ರಾಸ್ ವೋಟ್ ಮಾಡಿದನ್ನು ಹೇಳಿದರೆ, ಆದರೆ ನಿಮ್ಮ ಕಣ್ಣೆದುರುಗಡೆ ಈಗ ಮೊನ್ನೆ 11 ಜನ ಕ್ರಾಸ್ ವೋಟ್ ಮಾಡಿದ್ರು. ಒಬ್ಬರು ಇನ್ವ್ಯಾಲಿಡ್ ಕೂಡ, ಅದು ಅವರೇನು ಇನ್ವ್ಯಾಲಿಡ್ ಮಾಡಬೇಕು, ಅದು ಕೂಡ ಉದ್ದೇಶಪೂರ್ವಕವಾಗಿ ಮಾಡಿರ್ತಾರೆ ಹೊರತು ಬೇರೆ ನೀನು ಘನಕಾರ್ಯಕ್ಕೆ ಮಾಡಿರೋದಿಲ್ಲ. ಅದು ಕೂಡ ಕ್ರಾಸ್ ವೋಟ್ನ ಒಂದು ಭಾಗವಾಗಿಯೇ ಮಾಡಿದ ರೀತಿಯಲ್ಲೇ ಇದೆ. ನಿಮ್ಮ ಕಡೆಯಿಂದ 8 ಜನ ಶಾಸಕರು ಕ್ರಾಸ್ ವೋಟ್ ಮಾಡ್ತಾರೆ ಅಂತೇಳಿ, ಆದರೆ ಇಲ್ಲ, ಸರಿ, ನಮ್ಮ ಸಮೀಕ್ಷೆ ಪ್ರಕಾರ 4 ಜನ ಅಂತ ಇದ್ದಾರೆ ನಿಮ್ಮ ಕಡೆಯಿಂದ. 4 ಜನ ಯಾರು ಅಂತಲೂ ಕೂಡ ಈಗಾಗಲೇ ಕೇಂದ್ರದವರು ನಾವು ಎಲ್ಲ ಐಡೆಂಟಿಫೈ ಮಾಡಿ, ನಾವಂತೂ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ ಈ ಥರ ಕ್ರಾಸ್ ವೋಟ್ ಹಾಕುತ್ತೆ ಅಂತ. ನಾವು ತಿಳ್ಕೊಂಡಿರಲಿಲ್ಲ. ಸಡನ್ನಾಗಿ ಈ ಥರ ಆಗಿರೋದು ನಮಗೂ ಒಂಥರ ಆಘಾತ ಬಂದಿದೆ. ಮತ್ತು ಇದೊಂದು ಎಚ್ಚರಿಕೆ ಗಂಟೆನೂ ಕೂಡ ನಮಗೆ. ಮಾಡಿದವ್ರು ಯಾಕೆ ಮಾಡಿದ್ರು, ಅವ್ರ ಮೇಲೆ ಕೇಸ್ಗಳಿದೆ ಅಂತ ಮಾಡಿದ್ರ, ಅಥವಾ ದುಡ್ಡುಗೋಸ್ಕರ ಮಾಡಿದ್ರ, ಅದನ್ನು ಕೂಡ ನಾವು ಈಗಾಗಲೇ ಕೇಂದ್ರಕ್ಕೆ ವರದಿ ಕೊಟ್ಟಿದ್ದೀರಿ. ಕೇಂದ್ರವರು ನಮಗಿಂತ ಮುಂಚೆ ಅವ್ರಿಗೆ ಗೊತ್ತಾಗಿದೆ ಯಾರ್ಯಾರು ವೋಟ್ ಮಾಡಿದ್ದಾರೆ ಅಂತ. ಅವ್ರು ನಮ್ಗೆ ಹೇಳಿದ್ದಾರೆ, ನಾವು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀರಿ, ನೀವೇನು ಅದ್ರ ಬಗ್ಗೆ ಹೋಗೋದು ಬೇಡ, ನಾವು ಕ್ರಮ ತೆಗೆದುಕೊಂಡು ಯಾವ ಟೈಮಲ್ಲಿ ಬುದ್ಧಿ ಕಲಿಸ್ಬೇಕು. ಯಾಕಂದರೆ ಅವ್ರನ್ನ ಈಗ ಪಾರ್ಟಿಯಿಂದ ನಾವು ಸಸ್ಪೆಂಡ್ ಮಾಡಿದ್ರಿ, ಇಬ್ಬರನ್ನ, ಯಶವಂತಪುರ ಮತ್ತು ಕಾರವಾರದವ್ರನ್ನ. ಏನು ಉಪಯೋಗ ಆಗಲಿಲ್ಲ. ಅವ್ರು ಆರಾಮಾಗಿ ಬೈಕೊಂಡು, ಆರಾಮಾಗಿ ಸುತ್ಕೊಂಡು ಆರಾಮಾಗಿದ್ದಾರೆ. ಸೊ ಆ ಥರದ್ದು ಆಗಬಾರ್ದು. ಅವ್ರ ಜೀವನದಲ್ಲಿ ಪಾಠ ಕಲಿಬೇಕು. ಇನ್ನು ಮುಂದೆ ಈ ಥರ ಕ್ರಾಸ್ ವೋಟಿಂಗ್ ಮಾಡಿದ್ರೆ BJP ಹೆಂಗೆ ಶಿಕ್ಷೆ ಕೊಡುತ್ತೆ ಅನ್ನೋದು ಒಂದು ಮಾಡಲ್ ಆಗಬೇಕು. ಆ ಥರದ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಯಾರು ಅನ್ನೋದು ಐಡೆಂಟಿಫೈ ಆಗಿದೆ, ನಮಗೂ ಗೊತ್ತಿದೆ. ಆದರೆ ಶಾಸಕರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ ಪಕ್ಷದಿಂದ ಮೊದಲಿಗೆ ನಡೆದಿಲ್ಲ ಅನ್ನುವಂಥದ್ದು ಕೂಡ ಒಂದಿತ್ತು.
ಇದರಿಂದಾಗಿ ಕ್ರಾಸ್ ವೋಟ್ ಆಯಿತು ಅಂತ. ಇಲ್ಲ, ಇದರಲ್ಲಿ ಸ್ವಂತ ಹಿತಾಸಕ್ತಿ ಕೂಡ ಮಾಡಿರೋದು ಅಂತ ಕಾಂಟ್ರಾಕ್ಟ್ ಇರ್ತದೆ, ಬಿಲ್ ಪೆಂಡಿಂಗ್ ಇರ್ತವೆ, ಅವ್ರದ್ದು ಕೇಸ್ಗಳಿದೆ, ಈ ಥರದನ್ನೇ ಹುಡುಕಿ ಮಾಡಿದ್ದಾರೆ ಅವರು. ಸೊ ಅವರೂ ಕೂಡ ಇಮಿಡಿಯೇಟ್ ಬೆನಿಫಿಟ್ಗೋಸ್ಕರ ವೋಟ್ ಮಾಡಿದ್ದಾರೆ ಅಂತ ನಮಗಿರೋವಂಥ ಮಾಹಿತಿ. ಆ ಥರದವ್ರು ಯಾರು ಅನ್ನೋದು ಗೊತ್ತಿದೆ ನಮಗೆ. ಇದರಲ್ಲಿ ನಾವು ಎಲ್ಲರ ಜೊತೆನೂ ಮಾತಾಡಿದ್ದೀನಿ, ನಾನಂತೂ ರೆಗ್ಯುಲರ್ ಅವ್ರ ಜೊತೆ ಎಲ್ಲ ಕಾಂಟ್ಯಾಕ್ಟಲ್ಲೇ ಇದ್ದೀನಿ, ಮತ್ತು ಅವ್ರ ಜೊತೆ ಮಾತಾಡ್ತಾನೆ ಇದ್ದೀರಿ. ಎಲ್ಲರೂ ಕೂಡ ಪಾರ್ಟಿಯಲ್ಲೂ ಕೂಡ ಹಾಗೇ ಇದೆ, ಸಮಸ್ಯೆಗಳು ಏನೂ ಇಲ್ಲ, ಏರಿಯಾದಲ್ಲೂ ಅವ್ರದ್ದೇನು ಸಮಸ್ಯೆ ಇಲ್ಲ. ಸೊ ಇದೊಂದು ನಮಗೆ, ನಾನು ಹೇಳಿದ್ನಲ್ಲ, ನಮಗೊಂದು ರೀತಿ ಆಘಾತ ತಂದೆ. ನಾವು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ ನಮ್ಮ ಪಾರ್ಟಿಯವರು ಈ ಥರ ಮಾಡ್ತಾರೆ ಅಂತೇಳಿ. ಸೊ ಅದಕ್ಕೂ ಒಂದು ಎಚ್ಚರಿಕೆ ಆಯ್ತು, ಇವಾಗ ಎಚ್ಚರಿಕೆ ಗಂಟೆನೂ ಕೂಡ ಆಯಿತು ನಮಗೆ. ಸೊ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ದೀರಿ, ಯಾರ್ಯಾರು ಮಾಡಿದ್ದಾರೆ ಅನ್ನೋದು ಕಣ್ಣಿಟ್ಟಿದ್ದೀರಿ. ಮುಂದಿನ ದಿನದಲ್ಲಿ ಅವ್ರಿಗೆ ಸರಿಯಾದಂಥ ಪಾಠ ಕಲಿಸ್ತೀರಿ. ಅದನ್ನು BJP ನಮ್ಮ ಕೇಂದ್ರದ ನಾಯಕತ್ವನೂ ಮಾಡ್ತೈತೆ. ತಪ್ಪುಗಳೆಲ್ಲಾಗಿದೆ ಅದನ್ನು ತಿದ್ದುಕೊಂಡು ಹೋಗುವಂಥದ್ದೇ ಇದು. ಅಂದರೆ ಈಗ ನೀವು ಹೇಳಿದ್ರಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರೋದು ಹೇಳಿದ್ರಿ, ಇವಾಗ ಆಗಿರೋದು. ಹಿಂದೆ ಕಾಂಗ್ರೆಸ್ ಇದ್ದಾಗೂ ಕೂಡ ನಾವು 16 ಜನನ ಕರ್ಕೊಂಬಂದ್ರಿ. ಹಂಗಾರೆ ಕಾಂಗ್ರೆಸ್ ಅವ್ರ ವೈಫಲ್ಯ ಅಂತ ಹೇಳ್ತೀರಾ ಇದನ್ನು? 16 ಜನ ಕರ್ಕೊಂಬಂದಿರಿ, ನಾನೇ ಕರ್ಕೊಂಬಂದೆ, 2 ಸರಿ ಕರ್ಕೊಂಬಂದೆ. ಹಿಂದೆನೂ ಒಂದು ಸರಿ 2009ರಲ್ಲೂ ಕೂಡ ನಾವು ಕರ್ಕೊಂಬಂದಿದ್ದೀರಿ. ಲೆಕ್ಕ ಇಲ್ಲದಷ್ಟು ಜನ ಕರ್ಕೊಂಬಂದಿರಿ. ಸುಮಾರು 16 ಬೈ ಎಲೆಕ್ಷನ್. ಮೊನ್ನೆ ಸಿದ್ದರಾಮಯ್ಯ ಹೇಳ್ತಾಯಿದ್ರು ಎಲ್ಲ ಬೈ ಎಲೆಕ್ಷನ್ ನಾವು ಗೆದ್ದಿದ್ದೀರಿ ಅಂತ. 4 ಬೈ ಎಲೆಕ್ಷನಲ್ಲಿ ಗೆದ್ದಿರೋದು, 4 5. ನಾವು 17 ಬೈ ಎಲೆಕ್ಷನಲ್ಲಿ ಗೆದ್ದಿದ್ದೀರಿ ನಾವು. ಇದೇ ಚನ್ನಪಟ್ಟಣನೇ ನಾವು ಗೆದ್ದಿದ್ದೀರಿ ಬೈ ಎಲೆಕ್ಷನ್ ಮಾಡಿ. ಅದರಿಂದ ರೂಲಿಂಗ್ ಪಾರ್ಟಿ ಇದ್ದಾಗ ಕೆಲವು ಫೆಸಿಲಿಟಿ ಇದ್ದೇ ಇರ್ತದೆ. ಅಲ್ಲಿರುವಂಥ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು, ಒಂದು ಹಣ, ಇವೆಲ್ಲ ಇದ್ದೇ ಇರ್ತದೆ. ನ್ಯಾಚುರಲ್ ನಾವಿದ್ದಾಗೂ ಗೆದ್ದಿದ್ದೀರಿ, ಅವರಿದ್ದಾಗೂ ಗೆದ್ದಿದ್ದಾರೆ. ಆದರೆ ಚುನಾವಣೆ ಬಂದಾಗ ಈಗ ನೀವುಗಳೆಲ್ಲ ಕೇಳ್ತಿರ್ತಿರಲ್ಲ, ನಮ್ಮ ಪಕ್ಷದ ಸಿದ್ಧಾಂತವನ್ನು ನಂಬಿಕೊಂಡು ಬರೋದು ಅಂತ ಹೇಳ್ಕೊಂಡು ಹೇಳ್ತಿರಲ್ಲ, ಹಿಂದುತ್ವದ ಪರವಾಗಿರುವಂಥದ್ದು ಅನ್ನುವಂಥದ್ದನ್ನು ನೀವು BJP ಹೇಳ್ಕೊಳ್ತೀರಿ. ಅವರು ಕಾಂಗ್ರೆಸ್ ಅವರು ಜಾತ್ಯತೀತ ಸಿದ್ಧಾಂತದ ಪರವಾಗಿರುವವರು ಅಂತ ಕೂಡ ಅವ್ರು ಹೇಳ್ಕೊತಾರೆ, ಅವ್ರ ಪಕ್ಷಕ್ಕೆ ಸ್ವಾಗತ. ಆದರೆ ವಾಸ್ತವ ಏನು ಅಂತ ಹೇಳಿದ್ರೆ, ನೀವು ಸಿದ್ಧಾಂತದ ಲೆಕ್ಕಕ್ಕಿಂತ ಹೆಚ್ಚಾಗಿ ಯಾರಿಗೆ ಎಷ್ಟು ದುಡ್ಡಿದೆ ಅನ್ನೋಂಥ ಆಧಾರದ ಮೇಲೆ ನೀವು ತಗೊಂಡು ನಂತರ ಅವ್ರು ಪಕ್ಷ ಬಿಟ್ಟು ಹೋದಾಗ ಅಥವಾ ಪಕ್ಷ ವಿರೋಧಿಯಾಗಿ ಓಟ್ ಹಾಕಿದಾಗ ಮಾತ್ರ ಒಂದು ರೀತಿಯಾಗಿ ಅಯ್ಯೋ 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 ಅಂತ ಹೇಳ್ತಾ ಇರ್ತೀರಿ ಅಂತೇಳಿ. ಇದಕ್ಕೆಲ್ಲ ಕೊನೆ ಯಾವಾಗ? ಈ ವಿಚಾರಗಳಿಗೆ ಕೊನೆ ಯಾವಾಗ? ಇಂತಹ, ಯಾಕಂದರೆ ಅಂತಿಮವಾಗಿ ನೀವುಗಳೇ ಮಾಡಬೇಕಾಗಿರೋದು. ಆ ಕಾಲ ಒಂದಿತ್ತು. ನೀವು 40 ವರ್ಷದ ಹಿಂದೆ ಹೊರಟಿದ್ದೀರ, ನೀವು 40 ಇಯರ್ಸ್ ಹಿಂದೆ ಹೋಗಿದ್ದೀರ. ಕಾರ್ಯಕರ್ತ ದುಡ್ಡು ಇರಲಿ ಇಲ್ದ ಹೋಗಲಿ, ನನಗೆ ಟಿಕೆಟ್ ಕೊಟ್ಟಾಗ ಅವತ್ತೆಲ್ಲ ದೊಡ್ಡ ಗಲಾಟೆ ನಡೆದಿತ್ತು, ನನ್ನ ಟಿಕೆಟ್ ಕೊಡಬಾರ್ದು ಅಂತೇಳಿ ದುಡ್ಡಿದ್ದವ್ರದ್ದೆಲ್ಲ. ಅವತ್ತು ಅನಂತಕುಮಾರ್ ಅಮೇರಿಕಾದಲ್ಲಿ ಇದ್ದರು, ಅಲ್ಲಿಂದ ಫೋನ್ ಮಾಡಿ ಹೇಳಿದ್ರು, ಅವನು ಪಾರ್ಟಿ ಆಫೀಸಲ್ಲಿ 20 ವರ್ಷ ಕಸ ಗುಡಿಸಿದ್ದಾನೆ, ಸೋಲ್ಸ್ತೀರಾ? ಸೋಲಿಸಿ, ಅವನಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂದರು. ಅದು ಆ ಕಾಲ ಆಯಿತು. ಈಗ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಹಣ ಇಲ್ಲದೆ ಏನು ನಡೆಯಲ್ಲ. ಈಗ ಏನು ಪ್ರತಿಯೊಂದು ರಾಜಕಾರಣಿಗೂ ಏನು ಅಂತಂದರೆ, ಚುನಾವಣೆ ಬಂದಾಗ ಗೆಲ್ಲಬೇಕು, ನಾವು ಜಾಸ್ತಿ ಸೀಟ್ ಗೆಲ್ಲಬೇಕು, ಸರ್ಕಾರ ಬರಬೇಕು. ಆ ಟೈಮಲ್ಲಿ ಇವೆಲ್ಲ ಕಾಂಪ್ರಮೈಸ್ ಆಗುತ್ತದೆ. ಹಣದ ಇರ್ಬೋದು, ಬಲಾಢ್ಯರು ಇರ್ಬೋದು. ಅಲ್ಲಿ ನಾವು ಗೆಲ್ಲದೇ ಇಲ್ಲ ಅಂದಾಗ, ನಮ್ಮ BJPಯಲ್ಲಿ ಗೆಲ್ಲದೇ ಇಲ್ಲ ಅಂದಾಗ, ಕಾಂಗ್ರೆಸ್ಸಲ್ಲಿ ಗೆಲ್ಲದೇ ಇಲ್ಲ, ಆಲ್ಟರ್ನೇಟಿವ್ ಹುಡುಕ್ತಾರೆ ಅವರು. ಹಾಗಾಗಿ ಈ ಥರದ್ದೆಲ್ಲ ಇವತ್ತು ರಾಜಕಾರಣ ಅನ್ನೋದು ಕುಲುಷಿತ ಯಾಕಾಗಿದೆ ಅಂದರೆ, ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಥರದ ಕಾಂಪ್ರಮೈಸ್ಗಳು ನಡೆದೋಗ್ತೈತೆ. ಹಿಂದೆ ಆ ಥರ ನಡೀತಾ ಇರಲಿಲ್ಲ, ಪಾರ್ಟಿ ವರ್ಕರ್ಸ್ ಮಾತ್ರ ಇತ್ತು. ಹಿಂದೆ ಕಾಂಗ್ರೆಸ್ ಅವ್ರು ನಾನು ಇದ್ದಾಗ ಕೋಡೇಸ್ ಅಂತ ಇದ್ದರು, ಅವತ್ತು ಇಡೀ ರಾಜ್ಯಕ್ಕೆ ಎಣ್ಣೆ ಸಪ್ಲೈ ಮಾಡೋರು ಕಾಂಗ್ರೆಸ್ ಪಾರ್ಟಿಗೆ. ಅವರು ನನ್ನ ಉತ್ತರಳ್ಳಿಯಲ್ಲಿ ಸೀಟ್ ಕೇಳಿದರು, ಅವರು ಅವತ್ತು ಕೊಡಲೇ ಇಲ್ಲ ಕಾಂಗ್ರೆಸ್ ಅವರು. ಅವ್ರು 4 ಸರಿ ಕೇಳಿದ್ರು ಉತ್ತರಳ್ಳಿಯಲ್ಲಿ ಸೀಟ್ ಕೊಡಿ ಅಂತ, ಒಂದು ಸರಿನೂ ಕೊಡಲಿಲ್ಲ ಅವತ್ತು. ಅವತ್ತಿನ ಸ್ಥಿತಿ ಹಂಗೆ ಇತ್ತು. ಅಂದರೆ ಪಾರ್ಟಿ ಸಿದ್ಧಾಂತಕ್ಕೆ ಗೌರವ ಇತ್ತು, ಎಲ್ಲ ಪಾರ್ಟಿಯಲ್ಲೂ ಇತ್ತು. ಈಗ ಅದು ಸ್ವಲ್ಪ ಡೈಲ್ಯೂಟ್ ಆಗಿದೆ, ಎಲ್ಲ ಡೈಲ್ಯೂಟ್ ಆಗಿದೆ. ಗೆಲ್ಲಬೇಕು ಅನ್ನೋದು ಒಂದು ಮಾನದಂಡ ಫಸ್ಟ್ ಬಂದುಬಿಡುತ್ತೆ. ಈಗ ಪಾರ್ಟಿ ಅನ್ನೋ ಮಾನದಂಡ ಎರಡನೇದಾಗ್ತೈತೆ. ಅದಕ್ಕೋಸ್ಕರ ಸ್ವಲ್ಪ ಆ ಥರದ್ದು ಇವತ್ತು ರಾಜಕಾರಣದ ಒಂದು ಸ್ಥಿತಿಗತಿಗಳೇನಿದೆ ಸ್ವಲ್ಪ ಕುಲುಷಿತ ಆಗಿರೋದು ನಿಜ. ಅದನ್ನು ಎಲ್ಲರೂ ಒಪ್ಕೊತಾರೆ. 2028ಕ್ಕಿಂತ ಮುಂಚಿತವಾಗಿ 2026 ನವೆಂಬರ್ ತಿಂಗಳಲ್ಲೇ ರಾಜ್ಯ BJPಯಲ್ಲಿ ಒಂದಿಷ್ಟು ಬದಲಾವಣೆಗಳ ನಿರೀಕ್ಷೆ ಇದೆ, ಹೌದದು? ಇಲ್ಲ, ನಮ್ಮಲ್ಲಿ ರೋಟೀನ್ ಅದು. ಎಲ್ಲ ರಾಜ್ಯದ ಅಧ್ಯಕ್ಷರು, ನೀವು ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗುತ್ತೆ. ಎಲ್ಲ ರಾಜ್ಯದ ಅಧ್ಯಕ್ಷರುಗಳು ಆಯಾ ಟೈಮಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದ ಟೈಮ್ ಆದಮೇಲೆ 3 ವರ್ಷ ಆದಮೇಲೆ, ನಮ್ಮಲ್ಲಿ 3 ಇಯರ್ಸ್ ಇದೆ, 3 ವರ್ಷ ಆದಮೇಲೆ ಉಳಿಸ್ಕೊಳೋದು, ಬದಲಾವಣೆ ಮಾಡೋದು, ಅದು ಕೇಂದ್ರದ ನಾಯಕತ್ವಕ್ಕೆ ಸಂಬಂಧಪಟ್ಟಂಥದ್ದು ವಿಚಾರ ಇದೆ.
ಈಗಾಗಲೇ ಬಂದಿದ್ದಾರೆ, ನಮ್ಮಲ್ಲಿ ಬಂದು ವೀಕ್ಷಕರು ಬಂದು ಒಂದು 2 ದಿನ ಇದ್ದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಹೋಗಿದ್ದಾರೆ. ಸೊ ನವಂಬರಲ್ಲಿ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಅವ್ರನ್ನ ಉಳಿಸ್ಕೊಳ್ಬೋದು, ತೆಗಿಲೂಬಹುದು. ಅದು ಕೇಂದ್ರದ ನಾಯಕತ್ವ ಮಾಡ್ತೈತೆ ಅದನ್ನು. ಅದ್ರ ಮೇಲೇನು ಬಿ ಜೆ ಪಿ ಪ್ರಭಾವ ಯಾವುದು ಬೀಳಲ್ಲ. ನಮ್ಮದು ಕೇಡರ್ ಬೇಸ್ ಪಾರ್ಟಿ ಇರೋದ್ರಿಂದ ವ್ಯಕ್ತಿಶಃಕ್ಕೆ ಅಷ್ಟು ಬೆಲೆ ಇರಲ್ಲ ನಮ್ಮಲ್ಲಿ. ಅಲ್ಲ, ನಿಮ್ಮದು ಕೇಡರ್ ಬೇಸ್ ಪಾರ್ಟಿ ನಿಜ. ಆದರೆ ನಿಮ್ಮಲ್ಲಿ ಕರ್ನಾಟಕದ ಮಟ್ಟಿಗೆ ನಾನು ಹೇಳದಿದ್ರೆ ಕಳೆದ 2018ರ ಚುನಾವಣೆವರೆಗೂ ಕೂಡ ಒಬ್ಬರನ್ನ ನೀವು ಒಬ್ಬರಲ್ಲ ಒಬ್ಬರು ಅಂತ ಹೇಳಿಲ್ಲ, ಒಬ್ಬರನ್ನೇ ನೀವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡೇ ನೀವು ಯಡಿಯೂರಪ್ಪನವ್ರು ಇದ್ದಾಗಲೆಲ್ಲ ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಎಲೆಕ್ಷನನ್ನು ಮಾಡಿದ್ರಿ. ವಿಶೇಷವಾಗಿ 2008ರಲ್ಲಿ ಮಾಡಿದ್ರಿ. 13ರಲ್ಲಿ ಅವ್ರು ನಿಮ್ಮ ಜೊತೆಗೆ ಇರಲಿಲ್ಲ, ಹಾಗಾಗಿ ನಿಮ್ಮದು ಸಾಮೂಹಿಕ ನಾಯಕತ್ವ ಆಯಿತು. 18ರಲ್ಲಿ ಅವರು ವಾಪಸ್ BJPಯಲ್ಲೇ ಇದ್ದರು, ಅವರ ನಾಯಕತ್ವದಲ್ಲಿ ಅವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಹೋದ್ರಿ. 24ರಲ್ಲಿ ಒನ್ಸ್ ಅಗೇನ್ ಯಡಿಯೂರಪ್ಪನವರು ರೇಸಲ್ಲಿ ಇರಲಿಲ್ಲ, ಹಾಗಾಗಿ ನಿಮ್ಮದು ಮತ್ತೆ 23ರಲ್ಲಿ ಮತ್ತೆ ನಿಮ್ಮದು ಸಾಮೂಹಿಕ ನಾಯಕತ್ವ ಅನ್ನೋ ರೀತಿಯಲ್ಲಿ ಹೋಯಿತು. ಈಗ 28 ಸಾಮೂಹಿಕ ನಾಯಕತ್ವದ ವರ್ಷನ ಅಥವಾ ಸಿಂಗಲ್ ಲೀಡರ್ ಇವ್ರನ್ನ ಮುಖ್ಯಮಂತ್ರಿ ಫೇಸ್ ಅನ್ನುವಂಥ ವರ್ಷನ ಅಂತ? ಇಲ್ಲ, ನೀವು ಹೇಳೋದು ಕರೆಕ್ಟು. ಅವತ್ತಿನ ಕಾಲದಲ್ಲಿ ಹಾಗೇ ಇತ್ತು. ಯಡಿಯೂರಪ್ಪ ಅನಂತಕುಮಾರ್ ಇದ್ದರು. ಯಡಿಯೂರಪ್ಪ ಅನಂತಕುಮಾರ್ ಇಬ್ಬರು ಬಿಟ್ಟರೆ ನಾಯಕ ಎಲ್ಲ ಇಲ್ವಾ? ಇವತ್ತು ಅನಂತಕುಮಾರ್ ಬದುಕಿದ್ರೆ ಈ ಪ್ರಶ್ನೆ ಬರ್ತಾ ಇರಲ್ಲ. ಯಾಕಂದ್ರೆ ಅನಂತಕುಮಾರ್ ನಾಯಕತ್ವದಲ್ಲೇ ನಾವು ಹೋಗ್ತಾ ಇದ್ರಿ. ಪ್ರಶ್ನೆ ಬರ್ತಾ ಇಲ್ಲ. ವಶಾತ್ ನನಗೆ ಭಾಳ ಲಾಸ್ ಆಗಿದೆ, ಇಂಡಿವಿಜುವಲಿ ನನಗೆ ಭಾಳ ಲಾಸ್ ಆಗಿದೆ. ಅನಂತಕುಮಾರ್ ಇಲ್ಲದೇ ಇರೋದ್ರಿಂದ ಇವತ್ತು ಅವಿಬ್ಬರು ನಾಯಕತ್ವ ಇಲ್ಲದೇ ಇರೋದ್ರಿಂದ ಸಾಮಾನ್ಯ ಹಾಗೆ ಬಂದಿದೆ. ಈಗ ಹೊಸ ನಾಯಕತ್ವ ಬೆಳಿಬೇಕು. ಹೊಸ ನಾಯಕತ್ವದ ಬೆಳೆಯೋವರೆಗೂ ಕೂಡ ಈ ಸಾಮೂಹಿಕ ನಾಯಕತ್ವದಲ್ಲೇ ನಾವು ಚುನಾವಣೆ ಹೋಗೋದು. ಮತ್ತು ಮೋದಿಯವರ ಹೆಸರಲ್ಲೇ ಚುನಾವಣೆಗೆ ಹೋಗೋದು, ಮೋದಿ ಲೀಡರ್ಶಿಪ್ಪಲ್ಲೇ. ಈಗ ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿದೆಯಲ್ಲ, ಮೋದಿ ಲೀಡರ್ಶಿಪ್ಪಲ್ಲಿ ಚುನಾವಣೆಗಳನ್ನು ನಾವು ಫೇಸ್ ಮಾಡಿದ್ದೀರಿ. ನಾವು ಬೇರೆ ಬೇರೆ ಕಡೆನೂ ಮೋದಿ ನಾಯಕತ್ವದಲ್ಲಿ ಚುನಾವಣೆ, ಈಗಲೂ ಮೋದಿ ನಾಯಕತ್ವದಲ್ಲೇ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀರಿ. ಅವರ ನೇತೃತ್ವದಲ್ಲಿ ನಾವು ಗೆಲ್ತೀರಿ. ಯಾಕಂದ್ರೆ ನಮ್ಮದು ಈಗ BJPದು ಒಂದೇ ಅಲ್ಲ, JDS ಬೇರೆ ಇದೆ ನಮ್ಮದು. JDSದು ನಾಯಕತ್ವ ಇದೆ, BJPದು ನಾಯಕತ್ವ ಇದೆ. ಆದ್ದರಿಂದ ಈಗ NDA ಚೇರ್ಮನ್ ಮೋದಿ ಇರೋದ್ರಿಂದ ಮೋದಿ ನಾಯಕತ್ವದಲ್ಲೇ ನಾವು ಚುನಾವಣೆ ಇದ್ದೇವೆ. ಜನ ವಿಶ್ವಾಸ ಇದೆ, ಮೋದಿ ನಾಯಕತ್ವಕ್ಕೆ ಗೌರವ ಕೊಟ್ಟು ಬೆಲೆ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗಂತೂ ನಾವು JDS ಜೊತೆ ಅಲಯನ್ಸ್ ಇರೋದ್ರಿಂದ ಈಸಿ ಆಗುತ್ತೆ. ಕಳೆದ MP ಎಲೆಕ್ಷನಲ್ಲೂ ಕೂಡ ನಾವು ಮೊದಲು ನಮ್ಗೆ ವೀಕ್ ಇದ್ದಿದ್ದು ಹಳೆ ಮೈಸೂರು. ಈಗ ಹಳೆ ಮೈಸೂರು ಪೂರ್ತಿ ನಾವು ಸ್ವೀಪ್ ಮಾಡಿದ್ದೀರಿ. BJP ಮತ್ತು JDS ಎಲ್ಲ MPಗಳು ಆಲ್ಮೋಸ್ಟ್ ಆಲ್ ನಾವು ಗೆದ್ದಿದ್ರಿ. ಈ ಸರಿ ಸ್ವೀಪ್ ಆಗ್ಬಿಟ್ಟೆ ಆಗುತ್ತೆ. ಹಳೆ ಮೈಸೂರಂತೂ ಸ್ವೀಪ್ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. ಮತ್ತು ಉತ್ತರ ಕರ್ನಾಟಕನೂ ಕೂಡ ಈಗ ಜನ ಬೇಸತ್ತಿದ್ದಾರೆ, ಅಲ್ಲೂ ಕೂಡ BJPಗೆ ಬೆಂಬಲ ಆಗುತ್ತೆ. ಈ ಸರಿ ನನಗನ್ಸ್ತೈತೆ ನಾವು ಮಾರ್ಜಿನ್ ಪ್ರಶ್ನೆನೇ ಇಲ್ಲ, 110 108 ಅದೇ ಇಲ್ಲ. ಈಗ ಆರಾಮ್ಸೆ JDS ಮತ್ತು BJP ಅಲಯನ್ಸ್ 150 ಸೀಟ್ಗಳನ್ನು ದಾಟಿ ಹೊರಟೋಗ್ತೀರಿ. ಆ ಥರದ ಒಂದು ವಾತಾವರಣವೂ ಇದೆ, ಆ ಥರದ ಲೀಡರ್ಶಿಪ್ ಇದೆ. ಯಾಕೆಂದರೆ ನಮ್ಮ ಹತ್ರ ಮೊದಲು ಕ್ಯಾಂಡಿಡೇಟ್ಗಳೇ ಇರಲಿಲ್ಲ. ಒಂದು 100 ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮಲ್ಲಿ ಕ್ಯಾಂಡಿಡೇಟೇ ಇರಲಿಲ್ಲ. ಈಗ ಎಲ್ಲ ಕಡೆನೂ 224ಕ್ಕೆ 224 ಕ್ಯಾಂಡಿಡೇಟು, ಟಫ್ ಫೈಟ್ ಕ್ಯಾಂಡಿಡೇಟು, ಮತ್ತು ಪ್ರಬಲ ಪರಿಸ್ಥಿತಿ ಎಲ್ಲ ಇದರಲ್ಲಿ ನೀವು ಹೇಳಿದ್ರಲ್ಲ, ಹಣ ಜನಬಲ ಎಲ್ಲ ಬಲದಲ್ಲೂ ಕೂಡ ಈಗ ಸ್ಟ್ರಾಂಗ್ ಆಗಿದೆ. ಮೋದಿ ನಾಯಕತ್ವ ಇದೆ. ಅದಕ್ಕೆ ಈ ಸರಿ ಏನು ನಮಗೇನು ಅನಿಸಲ್ಲ ಆ ಥರ. ಯಾಕಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ನ ನಾವು ನೋಡಿಬಿಟ್ಟಿದ್ರಿ. ಇಡೀ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಕಡಿಮೆ ಸ್ಥಾನಾಗಿದ್ದೀರಿ. ಇವತ್ತು ರಾಜ್ಯ ನಡೆಸ್ತಾ ಇರೋವಂಥ ಮಹಾರಾಷ್ಟ್ರದಲ್ಲೇ ನಾವು ಕಡಿಮೆ ಬಂದಿರಿ, ಆದರೆ ಕರ್ನಾಟಕದಲ್ಲಿ ನಾವು ಅಚೀವ್ ಮಾಡಿದ್ದೀರಿ. 10ನೇ ಸ್ಥಾನ ಗೆದ್ದಿದ್ದೀರಿ ನಾವು. ದೇಶದಲ್ಲಿ ಎಲ್ಲೂ ಇಷ್ಟು ಪರ್ಫಾರ್ಮೆನ್ಸು ಕಾಣಿಸಿಲ್ಲ. ಅಷ್ಟು ಪರ್ಫಾರ್ಮೆನ್ಸ್ ಸರ್ಕಾರ ಇಲ್ಲದೇ ಇದ್ರೂ ಕೂಡ ನಾವು ಕೊಟ್ಟಿದ್ದೀರಿ ಪರ್ಫಾರ್ಮೆನ್ಸ್. ಅದರಿಂದ ಇದ್ರ ಕಂಟಿನ್ಯೂಷನ್, ಪಾರ್ಲಿಮೆಂಟ್ ಕಂಟಿನ್ಯೂಷನ್ MLAನೂ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಆ ಥರ ವಾತಾವರಣನೂ ಕಾಣ್ತಾ ಇದ್ದೀರಿ ನಾವು. ಯಾಕೆಂದರೆ ಸೀಟು ನಿಮ್ಮನ್ನು ಗೆಲ್ಲಿಸೋದನ್ನು 96ರಿಂದಲೇ ನಮ್ಮ ಜನ ಮಾಡ್ತಾ ಬಂದಿದ್ದಾರೆ. 96 ಎಲೆಕ್ಷನ್ ಒಂದು ಜನತಾದಳದವ್ರು ಗೆದ್ದಿರೋದು ಬಿಟ್ಟರೆ, ಅದಾದ ನಂತರ 98ರ ಎಲೆಕ್ಷನಿಂದಲೂ ಕೂಡ ಹೈಯೆಸ್ಟ್ ಸೀಟ್ BJP ಕೊಡುವಂಥ ಕರ್ನಾಟಕದ ಜನ ಮಾಡ್ಕೊಂಡು ಬಂದಿದ್ದಾರೆ. ಅದು ಈಗಲೂ ಕೂಡ ಮುಂದುವರೆದಿದೆ. ಅದು ನಾಯಕತ್ವಕ್ಕಿಂತ ಹೆಚ್ಚಾಗಿ ಕೇಂದ್ರದ ಚುನಾವಣೆ ಅನ್ನುವಂಥ ಕಾರಣಕ್ಕೆ ಕರ್ನಾಟಕದ ಒಂದು ವೋಟಿಂಗ್ ಪ್ಯಾಟರ್ನ್ ಇದೆ ಅದರಲ್ಲಿ. ಆದರೆ ಈಗ 150+ ಸೀಟ್ ಬಂದರೆ ಅಶೋಕ್ ಅವರು ಮುಖ್ಯಮಂತ್ರಿ ಆಗೋದಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಾ, ಅಥವಾ ವಿಜಯೇಂದ್ರ ಅವರ, ಅಥವಾ ಬೇರೆ ಯಾರು ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಯಾರು ಮುಖ್ಯಮಂತ್ರಿ ಆಗೋದು ಅಂತ ಕರ್ನಾಟಕನೂ ಇರ್ತಾನೆ ಅಥವಾ ಇನ್ನೊಬ್ಬರು ಇರ್ಬೋದನೋ, ಅದನ್ನು ಪಾರ್ಟಿ ತೀರ್ಮಾನ ಮಾಡುತ್ತೆ. ನಾನಂತೂ ಇದ್ದೀನಿ ರೈಸಲ್ಲಿ, ಇಲ್ಲ ಅಂತ ಏನಿಲ್ಲ. ನಾನು ಇದ್ದೇ, ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. ಅದು ಇಲ್ಲ ಅಂತ ನಾನು ಹೇಳಲ್ಲ. NDA ಇರೋದ್ರಿಂದ ಅದು ತೀರ್ಮಾನವನ್ನು ನರೇಂದ್ರ ಮೋದಿಯವರು ತೆಗೆದುಕೊಳ್ತಾರೆ. ಈಗ ಸದ್ಯಕ್ಕೆ ನಾನು ಅಪೋಸಿಷನ್ ಲೀಡರ್ ಇದ್ದೀನಿ ನಾನು ಕೂಡ. ಸೊ ಅದು ಆ ದೃಷ್ಟಿಯಿಂದ ನಾನು ಕನ್ಸಿಡರ್ ಮಾಡ್ಬೋದು. ಏನೇ ಮಾಡಿದ್ರೂ ಕೂಡ ಪಾರ್ಟಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀರಿ ಮತ್ತು ಹಾಗೇ ಆಗ್ತೀರಿ.
ಈಗ ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಅವರು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಮತ್ತು DK ಬ್ರ್ಯಾಂಡ್ ನಿಮಗೆ ಗೊತ್ತಿದೆ. ಅದರಿಂದ ಜನ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕೋದು ಕಡಿಮೆ ಅಂತ ಅನಿಸ್ತತೆ. ನೆನ್ನೆನೂ ಕೂಡ ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದೆ, ಯಾರೋ ಕಾಂಗ್ರೆಸ್ ದೊಡ್ಡ ಲೀಡ್ರುಗಳು ಹೇಳಿದ್ದಾರೆ, ವಿತೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ವಿಲ್ ಬಿಕಮ್ ಝೀರೋ ಅಂತ ಹೇಳಿದ್ದಾರೆ. ಅದರಿಂದ ಕಾಂಗ್ರೆಸ್ಗೆ ಅಷ್ಟು ಫೇವರ್ ಆಗಿಲ್ಲ. DK ಚಾಣಕ್ಯತನ ಮಾಡ್ಬೋದು, ಚಾಣಕ್ಯತನ ಬೇರೆ, ಮಾಸ್ ಲೀಡರ್ಸು ಬೇರೆ. ಅದರಿಂದ ಮಾಸ್ ಇಲ್ಲ, ಈಗ ಕಾಸು ಅಷ್ಟೇ ಇರೋದು. ಮಾಸ್ ಹೊರಟೋಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ, ಈ ಕಾಸು ಮಾತ್ರ ಉಳಿದಿದೆ. ಅದರಿಂದ ಕಾಸಿಗೆ ಅಷ್ಟು ಜನ ಬೆಲೆ ಕೊಡಲ್ಲ ಅನ್ನೋ ವಿಶ್ವಾಸ ನಮಗಿದೆ. ಮುಂದೆ ಭವಿಷ್ಯ ಇರೋದು BJP, ದೇಶದಲ್ಲೂ ಭವಿಷ್ಯ ಇರೋದು BJP, ಕರ್ನಾಟಕದಲ್ಲೂ ಮುಂದೆ ಭವಿಷ್ಯ ಇರೋದು BJP ಮತ್ತು NDAಗೆ. ರಾಜ್ಯದ 2028ರ ಚುನಾವಣೆಯ ದಿಕ್ಸೂಚಿ ಈ ವರ್ಷದ ಡಿಸೆಂಬರ್ ತಿಂಗಳೊಳಗಡೆ ಸಿಗುತ್ತಾ? ನಮ್ಮ GB ಎಲೆಕ್ಷನ್ ಏನಾದರೂ ನಡೆದರೆ ಗ್ಯಾರಂಟಿ, ಪ್ರಶ್ನೆನೇ ಇಲ್ಲ. ಈಗ GB ಎಲೆಕ್ಷನ್ ಯಾಕೆ ಮುಂದೆ ಆಗ್ತಾ ಇದ್ದಾರೆ? ಪದೇ ಕೋರ್ಟ್ಗೆ ನಾವು ಹಾಕಿದಿರಿ ಎಲೆಕ್ಷನ್ ಮಾಡಿ ಅಂತ ನಾವು ಕೋರ್ಟ್ಗೆ ಅಪೀಲ್ ಮಾಡಿದಿರಿ. ಒಳ್ಳೊಳ್ಳೆ ಲಾಯರ್ನ ಇಟ್ಟಿದ್ರಿ, ಸುಪ್ರೀಂ ಕೋರ್ಟಲ್ಲೂ ಇದೆ, ಹೈಕೋರ್ಟಲ್ಲೂ ಇದೆ, ನಾವೇ ಕೇಸ್ ನಡೆಸ್ತಾ ಇದ್ರಿ. ಪದೇ ಯಾಕೆ ಮುಂದೆ ಆಗ್ತಾ ಇದ್ದಾರೆ? ಅಲ್ಲ, ಅದು ಶುರು ಮಾಡಿದವ್ರು ನೀವೇ ಅಲ್ವಾ? ಅಲ್ಲ, ನಾವು ಅವಾಗ ನೀವು 26ರವರೆಗೆ ತಂದವರು ಕಾಂಗ್ರೆಸ್ ಅವರು ಅಲ್ಲ, ನಾವು ಅವಾಗ ಡಿವೈಡ್ ಮಾಡಿ ಇದನ್ನ 243 ಅಂತ ಹೇಳಿ ಕಾರಣಗಳು ಸಾವಿರ ಸಿಗುತ್ತವೆ, ಕಾರಣಗಳು ಸಿಗಿರ್ಬೋದು. ಆದ್ರೆ ಈಗ ಪಾಲುದಾರರೇ ಇದ್ದಾರೆ. ಅಲ್ಲ, ಈಗ ನಡೆಸ್ಬೋದಾಗಿತ್ತಲ್ಲ. ಇವ್ರು 3 ವರ್ಷ ಆಯ್ತಲ್ಲ, 3.25 ವರ್ಷ ಆಯಿತು, ಚುನಾವಣೆ ಮಾಡ್ಬೋದಾಗಿತ್ತು. ಅಲ್ಲ, 10ರಲ್ಲೂ ನೀವು ಮಾಡಲಿಲ್ಲ, 2010ರಲ್ಲೂ ಮಾಡಲಿಲ್ಲ. ನೀವು 2010ರಲ್ಲಿ ಮಾಡಬೇಕಾಗಿತ್ತು, 15ರಲ್ಲಿ ಕಾಂಗ್ರೆಸ್ ಬಂದ ಮೇಲೆ ಆಯಿತು. 2020ರಲ್ಲಿ ನೀವು ಮಾಡಬೇಕಾಗಿತ್ತು, ಅಲ್ಲೂ ಮಾಡಲಿಲ್ಲ ನೀವು. ಅದಕ್ಕೆ BJP ಕೂಡ ಸಮಾನ ಹೊಣೆಗಾರರೇ. ನಮ್ಮದು 2 ಮುಖ್ಯಮಂತ್ರಿಗಳು ಚೇಂಜ್ ಆಗೋದ್ರು. ನಾನು ಬೇರೆ ಬೆಂಗಳೂರು ಇನ್ಚಾರ್ಜ್ ಸಿಗಲಿಲ್ಲ, ನನಗೂ ಇನ್ಚಾರ್ಜ್ ಕೊಟ್ಟಿಲ್ಲ. ಬೆಂಗಳೂರು ಇನ್ಚಾರ್ಜ್ ನನಗೆ ಸಿಕ್ಕಿದರೆ 100% ನಾನು ಎಲೆಕ್ಷನ್ ಮಾಡಿಸ್ತಾ ಇದ್ದೆ. ನನಗೆ ಅವಾಗ ಏನೋ ಬೇರೆ ಕಾರಣಕ್ಕೋಸ್ಕರ ನಮ್ಮ ಪಾರ್ಟಿಯಲ್ಲಿ ಬೆಂಗಳೂರು ಇನ್ಚಾರ್ಜ್ ನನಗೆ ಮಾಡಲಿಲ್ಲ. ಮುಖ್ಯಮಂತ್ರಿಗಳೇ ಬೆಂಗಳೂರು ಇನ್ಚಾರ್ಜ್ ಇಟ್ಕೊಂಡ್ರು. ಅದರಿಂದ ಹಿನ್ನಡೆ ಆಯಿತು. ನಾನೇನ ಬೆಂಗಳೂರು ಇನ್ಚಾರ್ಜ್ ಇದ್ದಿದ್ರೆ 100% ಎಲೆಕ್ಷನ್ ಮಾಡ್ತಾಯಿದ್ದೆ. ಯಾಕಂದರೆ ನಾನು ಗೆದ್ದಿದ್ದೀನಿ ಅಂತ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇದ್ದಾಗೆ ನಾನು ಚುನಾವಣೆಯನ್ನು ಗೆದ್ದಿದ್ದೀನಿ. ಅದರಿಂದ ನನಗೇನು ಹೊಸದಲ್ಲ. ಬೆಂಗಳೂರು ನನಗೆ ಪ್ರತಿ ಇಂಚಿಂಚು ಗೊತ್ತು, ನನಗೆ ನಾಡಿ ಮಿಡಿತ ಗೊತ್ತಿರೋದ್ರಿಂದ. ಈಗಲೂ ಚುನಾವಣೆ ಅಷ್ಟೇ. ಈಗ ಕಾಂಗ್ರೆಸ್ ಅವ್ರಿಗೆ ಕಸದ ಸಮಸ್ಯೆ ಇರ್ಬೋದು, ಇದು ಬೆಲೆ ಏರಿಕೆ ಮಾಡಿರೋದು, ಹಾಲಿನ ಬೆಲೆ, ಎಲ್ಲ ರೇಟ್ ಜಾಸ್ತಿ ಮಾಡಿರೋದ್ರಿಂದ, ಮತ್ತು ಮನೆ ತೆರಿಗೆ ಅಂತೂ ಯದ್ವಾ ಮಾಡಿಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಕನೆಕ್ಷನ್ಸೇ ಕೊಡ್ತಾ ಇಲ್ಲ. ಭಾಳ ಅಧ್ವಾನ ಸ್ಥಿತಿಯಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಅವರು ಮುಂದೂಡ್ತಾ ಇದ್ದಾರೆ. ಮುಂದೂಡಿ ಈಗ ಏನೋ ಕೃಷ್ಣ ಬೈರೇಗೌಡ್ರನ್ನ ಮಾಡಿ ಏನೋ ಮಾಡ್ತಾರೆ ಅಂತ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನೋಡ್ತಾ ಇದ್ದೀರಲ್ಲ, ತೆರವು ಎಲ್ಲ ಕಡೆ ತೆರವು ಅಂತ ಹೇಳ್ತಾರೆ. ಇವ್ರು ಎಲ್ಲಿ ತೆರವು ಮಾಡಿರ್ತಾರೋ ಮಾರನೇ ದಿನ ಅಲ್ಲೇ ಅಂಗಡಿಗಳಿದೆ. ಈ ಕಾರುಗಳಂತೂ ಎಲ್ಲೆಲ್ಲಿ ರೋಡಲ್ಲಿ ಇವರು ಸ್ಟಿಕ್ಕರ್ ಅಂಟಿಸ್ತಾರೋ ಅಷ್ಟೇ, ಸ್ಟಿಕ್ಕರೇ ಗ್ಯಾರಂಟಿ. ಅದೇ ದುಡ್ಡು ವೇಸ್ಟ್ ಆಗ್ತದೆ, ಯಾರೂ ತೆಗಿತಾ ಇಲ್ಲ. ಮತ್ತು ಇದೆಲ್ಲ ತೊಗೊಂಡೋಗಿ ಇಡೋಕ್ಕೆ ಎಲ್ಲಿದೆ ಜಾಗ? ಇದನ್ನು ಇಡಬೇಕಾದ್ರೆ ಒಂದು 200-300 ಎಕರೆ ಬೇಕು. ಅಷ್ಟು ವೆಹಿಕಲ್ ಇದೆ ಬೆಂಗಳೂರಲ್ಲಿ. 1 ಲಕ್ಷ ವೆಹಿಕಲ್ಗೂ ಜಾಸ್ತಿ ವೇಸ್ಟಾಗಿ ಬಿದ್ದಿದೆ. ಇಡಕ್ಕೆ ಜಾಗ ಎಲ್ಲಿ ಬೇಕು? ಮತ್ತು ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಅದರ ಮೇಲೆ ಕೋರ್ಟ್ ಅವ್ರು ಪರ್ಮಿಷನ್ ಕೊಡ್ತಾರೆ ಎತ್ತಕ್ಕೆ? ಇವೆಲ್ಲ 108 ಪ್ರಶ್ನೆ ಇದೆ. ಸುಮ್ಮನೆ ಪ್ರಚಾರಕ್ಕೆ, ಒಂದು ಸೋಷಿಯಲ್ ಮೀಡಿಯಾಗೆ ಹಾಕೋಣಕ್ಕೆ, ಯೂಟ್ಯೂಬ್ಗೆ ಹಾಕೋಣಕ್ಕೆ ಸರಿ ಇದೆ ಅಷ್ಟೇ. ಇವ್ರು ಬಂದ ಮೇಲೆ ಕಸ ಒಂಚೂರು ಹೆಚ್ಚು ಕಮ್ಮಿ ಆಗಿದೆಯಾ? ಕಸ ಹೆಂಗಿದೆಯೋ ಅದೇ ಬ್ಲಾಕ್ ಸ್ಪಾಟ್ ಹಂಗೆ ಬಿಡ್ತಿದೆ. ಎಲ್ಲೆಲ್ಲಿ ಗಾಡಿ ನಿಂತಿದೆಯೋ ಹಂಗೆ ನಿಂತಿದೆ. ಎಲ್ಲೆಲ್ಲಿ ತಳ್ಳೋ ಗಾಡಿಗಳಿದೆಯೋ ಅಲ್ಲೇ ಇದೆ. ಯಾವುದು ಚೇಂಜ್ ಆಗಿಲ್ಲ. ಸುಮ್ಮನೆ ಎಲೆಕ್ಷನ್ ಬರ್ತತೆ ಅಂತ ಏನೋ ಮಾಡಿದ್ರು. ಈಗ ಮುಂದೂಡೋದ್ರಿಂದ ಈ ಜನಕ್ಕೆ ಅರ್ಥ ಹೋಗಿದ್ದೆ. ಈಗ ಜನನೇ ಹೇಳ್ತಾ ಇದ್ದಾರೆ, ಇವಾಗ ಹೇಳ್ತಾ ಇರೋದೆಲ್ಲ ಬೋಗಸ್ ಅಂತ. ಅದರಿಂದ ಬೆಂಗಳೂರು ಚುನಾವಣೆ ನಾವು ಗೆಲ್ತೀರಿ. ಕಾಂಗ್ರೆಸ್ ಯಾವತ್ತಾವತ್ತು ರೂಲಿಂಗ್ ಇದೆಯೋ ಅವತ್ತು ನಾವೇ ಗೆದ್ದಿದ್ದೀರಿ ಇಲ್ಲಿ ಬೆಂಗಳೂರು ಚುನಾವಣೆ. ಈಗಂತೂ ನಮಗೆ ಒಂದು ಸುವರ್ಣ ಕಾಲ ಬೆಂಗಳೂರು ಗೆಲ್ಲುವಂಥದ್ದಕ್ಕೆ. ಗೆಲ್ತೀರಿ. ಈಗೇನೋ ಬೆಂಗಳೂರನ್ನ 5 ಇರೋದನ್ನ 2 ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ಅಧಿಕಾರಿಗಳು ನನಗೆ ಮಾಹಿತಿ ಕೊಟ್ಟರು. 2 ಮಾಡ್ತಾರಂತೆ ಮತ್ತೆ. ಸೊ ಇವು 2 ಮಾಡಲಿ, 4 ಮಾಡಲಿ, 1 ಮಾಡಲಿ, ಎಷ್ಟು ಮಾಡಿದ್ರು ಬೆಂಗಳೂರು ನಾವು ಗೆಲ್ತೀರಿ. ಕಡೆದಾಗಿ ನಿಮ್ಮ ಸ್ನೇಹಿತರ ಬಗ್ಗೆ ಯಾವಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ, ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ. ತಮಗೂ ಅವ್ರಿಗೂ, ಅವರು ಕರ್ನಾಟಕದ ಇನ್ಚಾರ್ಜ್ ಆಗಿದ್ದಾಗ ನೀವು ಆ ನಂತರ ಗೃಹ ಸಚಿವರಾದ್ರಿ, ಉಪಮುಖ್ಯಮಂತ್ರಿ ಆದ್ರಿ, ಬಹಳ ಒಂದು ಆಪ್ತ ಸಂಬಂಧ ತಮ್ಮ ನಡುವೆ ಇತ್ತು. ಪ್ರಧಾನ್ ಅವರು ಇವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಯೋದಕ್ಕೆ ಆಗದೇನೆ ಅವ್ರಿಗೆ ಅಂತಿಮವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಪ್ರಧಾನ್ ಅವರ ಸ್ನೇಹದ ಬಗ್ಗೆ ಮತ್ತು ಅವರ ರಾಜೀನಾಮೆಯ ಬಗ್ಗೆ ತಾವೇನು ಹೇಳ್ತೀರಿ? ಧರ್ಮೇಂದ್ರ ಪ್ರಧಾನು ನನಗೆ ಭಾಳ ಆತ್ಮೀಯದ ಸಂಬಂಧ.
ಅವತ್ತು ಮುಖ್ಯಮಂತ್ರಿ ಆಗೋವಂಥ ಅವಕಾಶ ಇದ್ದರೂ ಕೂಡ ನನಗೆ ಬೇಡ, ನಿಮ್ಮ ಪಾರ್ಟಿ ಜೊತೆ ನಿಲ್ಲು ಅಂತ ಹೇಳಿದ್ರು ಅವತ್ತು. ಅವ್ರು ಹೇಳಿದ ಪ್ರಕಾರ ನಿಂತೆ ನಾನು. ಅದಾದಮೇಲೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಹೋಮ್ ಮಿನಿಸ್ಟ್ರ್ ಇದ್ದೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದ್ದೆ. ಸೊ ನನಗೆ ಉಳಿಸಿ ಅದನ್ನು 2 ಖಾತೆ ಅಂತ. ಅವಾಗ ಹೇಳಿದ್ರು, ನೀನು ಉಪಮುಖ್ಯಮಂತ್ರಿ ಆಗ್ತೀಯಾ ಅಂತ ಅವರೇ ಹೇಳಿದ್ದು ನಾನು ಫಸ್ಟು. ಒಬ್ಬ ರಾಜ್ಯದಲ್ಲಿ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ಬರನ್ನ ಒಕ್ಕಲಿಗನ ಮಾಡೋಕ್ಕೆ ಸಾಧ್ಯನಾ? ಉಪಮುಖ್ಯಮಂತ್ರಿ ಯಾರು ಮಾಡಲ್ಲ ಪೊಲಿಟಿಕಲಿ. ಆದರೆ ಪಾರ್ಟಿ ಅಂತ ಹೇಳ್ಬಿಟ್ಟು ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿದ್ರು. ಅದರಲ್ಲೂ ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಇದೆ, ನನ್ನ ಜೊತೆ ಒಳ್ಳೆಯ ಸಂಬಂಧ ಇದೆ. ಇವತ್ತು ಅವ್ರಿಗೆ ನೀಟ್ ವಿಚಾರವಾಗಿ ಒಂದು ರೀತಿ ಪನಿಷ್ಮೆಂಟ್ ಅಂತ ಅನಿಸುತ್ತೆ. ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ, ಮಾಡದೇ ಇರೋ ತಪ್ಪಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಏನೋ ಧರ್ಮೇಂದ್ರ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ಥರ ನೀಟಲ್ಲಿ ಅವ್ಯವಹಾರ ಆಗಿ ಪ್ರಶ್ನೆ ಪತ್ರಿಕೆ ಸೋರಿ ತಲೆದಂಡ ಆಗಿದೆ ಅಂದಿದ್ದರೆ ನಾವು ಒಪ್ಕೊತಾ ಇದ್ದೆ. ಇದು 1000 ಬಾರಿ ಆಗಿದೆ. ಕರ್ನಾಟಕದಲ್ಲೇ 100 ಸರಿ ಆಗಿದೆ. ಕ್ವಶನ್ ಪೇಪರ್ ಲೀಕ್ ಅನ್ನೋದು ಎಲ್ಲ ರಾಜ್ಯದಲ್ಲೂ ಆಗೇ ಆಗಿದೆ, ಒಂದಲ್ಲ 100 ಬಾರಿ ಆಗಿದೆ. ನೀಟ್ ವಿಚಾರವಾಗೂ ಅಷ್ಟೇ. ಹಿಂದೆ ಕಾಂಗ್ರೆಸ್ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ ಎಲ್ಲ ವಿಚಾರ ಸಂದರ್ಭದಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಕರ್ನಾಟಕದಲ್ಲೂ KPS ಇದು ಹಾಗೆ ಆಗಿದೆ. ಪಂಜಾಬಲ್ಲೂ ನಡೀತಾ ಇದೆ, ಬೇರೆ ಬೇರೆ ರಾಜ್ಯದಲ್ಲೂ, ಹಿಮಾಚಲ ಪ್ರದೇಶದಲ್ಲೂ ನಡೀತಾ ಇದೆ. ಸೊ ಇದೊಂದು ಟೂಲ್ ಕಿಟ್ ಥರ ಯೂಸ್ ಮಾಡಿ ಧರ್ಮೇಂದ್ರ ಪ್ರಧಾನ ಮೇಲೆ ಒಂದು ರೀತಿ ಆಪಾದನೆ ಬರೋ ರೀತಿ ಮಾಡಿ ಇಡೀ ದೇಶದಲ್ಲಿ ಒಂದು ರೀತಿ ಕಾಕ್ರೋಚ್ ಪಾರ್ಟಿ ಇರ್ಬೋದು, ವಿದೇಶಿ ಶಕ್ತಿಗಳಿರ್ಬೋದು, ಇವತ್ತೆಲ್ಲ ಬಯಲಿಗೆ ಬಂದೇ ಬರ್ತದೆ. ಇವತ್ತು ನೀವು ಮುಚ್ಚಾಕ್ಬೋದು, ಇನ್ನೊಂದು ತಿಂಗಳಾಗಲಿ 2 ತಿಂಗಳಾಗಲಿ ಯಾವ್ಯಾವ ನೀವು ಆ ಸ್ವಿಗ್ಗಿ ಇದೆಲ್ಲ ನೋಡಿದ್ರಲ್ಲ, ಸ್ವಿಗ್ಗಿ ಝೊಮೊಟೊ ಎಲ್ಲ ಪಾಕಿಸ್ತಾನದಿಂದ ದುಡ್ಡು ಕೊಟ್ಟು ಬಂದಿರೋ. ಅವನೇ ಹೇಳ್ತಾ ಇದ್ದ, ಸ್ವಿಗ್ಗಿಯವನೇ ಹೇಳ್ತಾ ಇದ್ದ, ನಾನು ಪಾಕಿಸ್ತಾನದಿಂದ ಹಣ ಬಂದಿದೆ, ಇಲ್ಲಿ ಕೊಡಿ ತೊಗೊಂಡೋಗಿ ಕೊಡ್ತಾ ಇದ್ದೀನಿ, ಬಾಂಗ್ಲಾದೇಶದಿಂದ ಬಂದಿದೆ, ಅಮೇರಿಕಾದಿಂದ ಬಂದಿದೆ. ಮೀನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಒಂದು 10% ಜನ ರಿಯಲ್ ಇರ್ಬೋದು, ಇನ್ನು 90% ಜನ ಬೇರೆ ಬೇರೆ ದೃಷ್ಟಿಯಿಂದ. ಯಾರ್ಯಾರು ನರೇಂದ್ರ ಮೋದಿಯನ್ನು ಇಲ್ಲಿ ಟಾರ್ಗೆಟ್ ಧರ್ಮೇಂದ್ರ ಪ್ರಧಾನ್ ಅಲ್ಲ, ನರೇಂದ್ರ ಮೋದಿ ಟಾರ್ಗೆಟ್. ನರೇಂದ್ರ ಮೋದಿ ಮೇಲೆ ಯಾರ್ಯಾರು ದುಷ್ಟ ಶಕ್ತಿಗಳು ಟಾರ್ಗೆಟ್ ಮಾಡ್ತಾಯಿದ್ರು ಅವರೆಲ್ಲ ಒಟ್ಟಾದರು. ಅವರೆಲ್ಲ ಒಟ್ಟಾಗಿ ಒಂದು ಅವಕಾಶ ಇತ್ತು. ಇಶ್ಯೂ ಚೆಂದಾಗಿತ್ತು, ಸತ್ತಿದ್ರು ಮಕ್ಕಳು, ಮತ್ತು ನೀಟಲ್ಲಿ ಲೀಕ್ ಆಗಿರೋದು ಸತ್ಯ ಇತ್ತು, ಇಶ್ಯೂ ಚೆಂದಾಗಿತ್ತು. ಈ ಇಶ್ಯೂನ ಉಪಯೋಗ ಮಾಡಿಕೊಂಡು ದುಷ್ಟಶಕ್ತಿಗಳ ಕೈಗೆ ಇವತ್ತು ಸಿಕ್ಕಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿದೆ. ಬಟ್ ಪರಿಸ್ಥಿತಿ ಬಂದಿದೆ ಅನ್ನು ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಆ್ಯಕ್ಚುಲಿ ಸ್ಟ್ರೀಟ್ ಫೈಟರ್. ಅವರು ಕೂಡ ಹೋರಾಟದ ಮುಖಾಂತರನೇ ಅವರು ಕೂಡ ರಾಜಕಾರಣದಲ್ಲಿ ಬಂದು ಇವತ್ತು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅವರು ಕೂಡ ಒರಿಸ್ಸಾದಲ್ಲಿ ಮುಖ್ಯಮಂತ್ರಿ ಆಗಬೇಕಾಯ್ತು, ಅವರು ಕೂಡ ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ. ನನಗನ್ಸ್ತೈತೆ ಅವರು ಈ ಸೋಲೆ ಮುಂದೆ ಅವ್ರಿಗೆ ಗೆಲುವಾಗ್ತೈತೆ. ಮುಂದೆ ಮೋದಿಯವರು ಅವ್ರಿಗೆ ಒಳ್ಳೆಯ ಅವಕಾಶ ಕೊಡ್ತಾರೆ. ಈ ಸೋಲೆ ಗೆಲುವು ಅಂತ ನನಗನ್ಸ್ತೈತೆ. ತಪ್ಪಿಲ್ಲದೆ ಅವರು ಸಿಕ್ಕಾಕ್ಕೊಂಡ್ರು. ನನಗೂ ಬೇಜಾರಾಯಿತು, ನೋವಾಯಿತು. ಸೊ ಭಗವಂತನ ಇಚ್ಛೆ ಇದೆ, ಅವ್ರಿಗೆ ಮುಂದೆ ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಆದರೆ ಈ ಜೆನ್ಜಿ ಹೋರಾಟಗಳು ಸರ್ಕಾರಗಳ ವಿಚಾರದಲ್ಲಿ ಯಾವುದೇ ರಾಜಕೀಯದ ವಿಚಾರಗಳಿಲ್ಲದೇ ನಾವು ಸರ್ಕಾರಗಳಿಂದ ನಮಗೆ ನ್ಯಾಯ ಸಿಗಬೇಕಿದೆ ಅನ್ನೋಂಥ ಕಾರಣಕ್ಕೆ ನಡೆಸುವಂಥ ಹೋರಾಟವನ್ನು ಟೂಲ್ ಕಿಟ್ ಈ ರೀತಿಯಾಗಿ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ? ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಈ ರೀತಿಯಂತ ಪ್ರಶ್ನಿಸುವಂತಹ ಮನೋಭಾವನೆ ಇರೋದಿಲ್ವಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಪರ್ಫೆಕ್ಟ್ ಇದೆ, ಮಾಡಬೇಕು, ಮಾಡಿ. ಈಗ ಅವಕಾಶ ಕೊಟ್ಟರು ಅಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ, ಅಲ್ಲಿ ಮೋದಿಯವರು ಕೊಟ್ಟರು. ನಮಗಿಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರ ನೀವು ಕಾಂಗ್ರೆಸ್ ಅವರು? ಇಲ್ಲಿ ಹುಬ್ಳಿಯಲ್ಲಿ ಆಯ್ತಲ್ಲ, ಹುಬ್ಳಿ ಧಾರವಾಡದಲ್ಲಿ ನೀವು ಕೊಟ್ಟೇ ಇಲ್ಲ. 6 ತಿಂಗಳು ಅವ್ರಿಗೆ 10 ಸರಿ ಪರ್ಮಿಷನ್ ಕೊಟ್ಟರು, ಕೊಡಲಿಲ್ಲ. ನಾನು ಪರ್ಮಿಷನ್ ತೊಗೊಂಡು ಹೋರಾಟಕ್ಕೆ ನನ್ನ ಹೆಸರಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ನೀವು ಮಾಡಿಕೊಟ್ರಿ. ಈ ಹೋರಾಟ ಮಾಡ್ತಾ ಇದ್ದೀರಲ್ಲ ಈಗ ಎಲ್ಲ ರಾಜ್ಯದಲ್ಲೂ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ನೀವು ಕಾಕ್ರೋಚ್ಗಳು ಹೋಗ್ಬೇಕಲ್ಲ. ಕಾಕ್ರೋಚ್ ಡೆಲ್ಲಿಯಲ್ಲಿ ಮಾತ್ರ ಕಾಕ್ರೋಚ್ಗಳು ಮನೆಗಳಿಗೆ ಸೇರ್ತಂತೈತೆ ಅಂದರೆ ಬೇರೆ ರಾಜ್ಯದ ಮನೆಗಳಿಗೂ ಹೋಗಿ ಕಾಕ್ರೋಚ್ಗಳು ಕೆಲಸ ಮಾಡಬೇಕಲ್ಲ. ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಈ ಕೇಜ್ರಿವಾಲ್ ಸರ್ಕಾರ ಇದೆ ಪಂಜಾಬಲ್ಲಿ, ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ದೊಡ್ಡ ಗಲಾಟೆ ನಡೀತಾ ಇದೆ. ಅಲ್ಲಿ ಕಾಕ್ರೋಚ್ ಪಾರ್ಟಿಗಳು ಪತ್ತೆನೇ ಇಲ್ಲ. ಇಲ್ಲಿ KPS ಇದು ಪಶು ವೈದ್ಯರದು ನಾನೇ ಮಾಡಿದ್ದೀನಿ. ಪಶು ವೈದ್ಯರದು ಎಲ್ಲ 4-5 ಆ ವರ್ಷದಲ್ಲಾಗಿರೋ ಎಲ್ಲ 4ರಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಕರ್ಕೊಂಡೋಗಿ ಟ್ರೈನ್ ಮಾಡಿ ಕರ್ಕೊಂಬಂದು ಇಲ್ಲಿ ಎಕ್ಸಾಮ್ ಬರೆಸಿದ್ದಾರೆ. ಇಲ್ಲಿ ಎಲ್ಲೋದ್ರು ಕಾಕ್ರೋಚ್ಗಳು? ಇಲ್ಲಿ ಪತ್ತೆ ಇಲ್ಲ. ಹಿಮಾಚಲದಲ್ಲಿ ಪತ್ತೆ ಇಲ್ಲ. ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆಯೋ ಅಲ್ಲಿ ಕಾಕ್ರೋಚ್ಗಳು ಇರಲ್ಲ. ಎಲ್ಲೆಲ್ಲಿ
ಕಾಂಗ್ರೆಸ್ ಪಾರ್ಟಿ ಇರಲ್ಲೋ ಅಲ್ಲೆಲ್ಲ ಮನೆಗಳಲ್ಲಿ ಕಾಕ್ರೋಚ್ ಬರುತ್ತೆ. ಇದನ್ನು ದೇಶದ ಜನ ಬೇಗ ಅರ್ಥ ಮಾಡ್ಕೊತಾರೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು ಅಶೋಕ್ ಅವರು, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಭಾಳ ವಿಸ್ತೃತವಾಗಿ ಮಾತಾಡ್ತೋದಕ್ಕೆ, ಇಷ್ಟು ಸಮಯವನ್ನು ತೆಗೆದುಕೊಂಡು ನಮ್ಮ ಜೊತೆಗೆ ಕೂತಿದ್ದಕ್ಕಾಗಿ, ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು. ಅವಕಾಶಕ್ಕಾಗಿ ಧನ್ಯವಾದ ನ್ಯೂಸ್ 18ಗೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು ಆರ್ ಅಶೋಕ್ ಅವರ ಮಾತುಗಳು. ಭಾಳಷ್ಟು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ, ಅವರ ರಾಜಕೀಯದ ಜೀವನದ ಬಗ್ಗೆ, ಹೋರಾಟಗಳ ಬಗ್ಗೆ ಮತ್ತು ಅವರ ಕನಸಿನ ಬಗ್ಗೆ, ಮತ್ತು ತಾನೂ ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲಿ ಖಂಡಿತವಾಗ್ಲೂ ಕೂಡ ತಾನೂ ಒಬ್ಬ ಇದ್ದೀನಿ ಅನ್ನುವಂಥದ್ದು ಕೂಡ ಭಾಳ ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮಸ್ಕಾರ.